ನಾವು ಸಿನಿಮಾ ಮಾಡ್ತಿರೋದೇ ದುಡ್ಡು ಮಾಡಕ್ಕಲ್ವಾ? ಏನ್ ತಪ್ಪದ್ರಲ್ಲಿ? ಥಿಯೇಟರ್ಗೆ ಒಳ್ಳೆ ಸಿನಿಮಾ ಬಂದಾಗ್ಲೂ ನಮ್ಮವ್ರು ಹೋಗೋದಕ್ಕೆ ಅಥವಾ ನಾನೇ ಯಾರ್ಯಾರು ಹೇಳಿದ್ರು ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ ಹೇಳಿದ್ರು, ಇಟ್ಸ್ ವೆರಿ ಹಾರ್ಡ್ ಟು ಕನ್ವಿನ್ಸ್ ದಮ್ ಇದು ಒಳ್ಳೆ ಸಿನಿಮಾ ಅಂತ ಹೇಳಿ. ಕನ್ನಡ ಫಿಲ್ಮ್ಸ್ಗೆ ಜನ ಬರ್ತಿಲ್ಲ ಅನ್ನೋ ಒಂದು ಟ್ಯಾಗ್ ನೀವು ಕೇಳ್ತಿರ್ತಾರಲ್ಲ ಪ್ರತಿ ಸಲ, ನಾನು ಕೇಳ್ತಿರ್ತೀನಿ, ನೀವು ಕೇಳ್ತಿರ್ತೀರ. ವೇರ್ ಆರ್ ವಿ ಗೋಯಿಂಗ್? 45 ಲಕ್ಷ ಜನ ನೀವು ಒಂದು ಸಿನಿಮಾನ ನೋಡ್ಬಿಟ್ರೆ ಮ್ಯಾಸಿವ್ ಹಿಟ್ ಅದು. ಪ್ರಾಬಬ್ಲಿ ಒನ್ ಆಫ್ ದಿ ವೆರಿ ಫಸ್ಟ್ ಗೈಸ್ ಟು ಸ್ಟಾರ್ಟ್ ದೀಸ್ ಕೈಂಡ್ ಆಫ್ ಇಂಟರ್ವ್ಯೂಸ್. ಹೌದಾ? ಅಂದ್ರೆ ಈ ನಿಮಿಷಕ್ಕೆ ಇಷ್ಟು ಈ ತರ ಒಂದು ಟಪಾಂಗುಚ್ಚಿ ಹಾಕ್ಬಿಡುಗರು, ಜನ ಎದ್ದು ಕುಣಿದ್ ಬಿಡ್ತಾರೆ, ಹಿಂಗೆ ಎಂಟ್ರಿ ಕೊಡಿಸ್ಬಿಡುಗರು ಕುಣಿದ್ ಬಿಡ್ತಾರೆ. ಆ ಮೊಮೆಂಟ್ರಿ ಸಂತೋಷಗಳನ್ನ ಕೊಡ್ಬೋದು ನಾವು. ನಾನು ಸಿನಿಮಾ ಮಾಡೋದೇ ದುಡ್ಡು ಮಾಡಕ್ಕೆ, ತಪ್ಪೇನಿಲ್ಲ ಅದ್ರಲ್ಲಿ. ಇಲ್ಲಾದ್ರೆ ಏನಕ್ಕೆ ಕೋಟಿಗಟ್ಟಲೆ ದುಡ್ಡೇನು ನನಗೇನು ಹುಚ್ಚ ಹಾಕೋದಕ್ಕೆ? ಯಾವ ಪ್ರೊಡ್ಯೂಸರ್ಗಾದ್ರೂ ಹುಚ್ಚ ಸುಮ್ಮನೆ 1-2 ಕೋಟಿ 3 ಕೋಟಿ ಹಾಕಕ್ಕೆ? ಈ ನಾವು ತಲೆ ಬುಡ ಎಲ್ಲ ಮಾತಾಡ್ತೀವಿ ಆನ್ಲೈನ್ ಕುತ್ಕೊಂಡು, ಅವ್ನು ಬ್ಲ್ಯಾಕ್ ಮನಿ, ಅವನು ವೈಟ್ ಮನಿ, ಅವನು ತಂದಾಕ್ತಾನೆ, ಅದು ಇದು ಎಲ್ಲ ದುಡ್ಡೇ ಅಲ್ವಾ? ನಿನಗೆ ಕೊಟ್ಟರೆ ನೀನು ಕೊಟ್ಬಿಡ್ತೀಯ. 1 ರೂಪಾಯಿ 10 ರೂಪಾಯಿ ಒಬ್ಬ ಭಿಕ್ಷಕಂಗೆ ಹಾಕಲ್ಲ ಸರ್, ನಾವು ದೇವಸ್ಥಾನದಿಂದ ಆಚೆ ಬರ್ತಾ. ನನ್ನ ಬಡ್ಜೆಟ್ ಇಷ್ಟ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅಂಡ್ ಅವ್ರಿಗೆ ಅದರಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ. ಹೆಂಗೆ ನನ್ ಆಫ್ ಮೈ ಬಿಸ್ನೆಸ್. ಪ್ಯಾನ್ ಇಂಡಿಯಾ ಅನ್ನೋ ಐಡಿಯಾನೇ ಅದು ನನಗೆ ಬಹಳ ಕೆಟ್ಟ ಪದ ಬರುತ್ತೆ ಬೈಯಕ್ಕೆ. ಏನ್ ಗೊತ್ತಾ, ದಟ್ಸ್ ಅ ವೆರಿ ರಾಂಗ್ ನೋಷನ್. ಕಾಂತಾರ ನಿಮ್ಗೊಂದು ಎಕ್ಸಾಂಪಲ್ ಸರ್. ಅವ್ರ ಟ್ಯಾಗ್ಲೈನ್ ಇದೆ ನಮ್ಮ ಮಣ್ಣಿನ ಕತೆ. ಹಿಂಗ್ ಪ್ಯಾನ್ ಇಂಡಿಯಾ ಆಯ್ತಾ ಸರ್? ಪ್ರಶಾಂತ್ ನೀಲ್ ಅವ್ರು ಈ ಮಾತು ಹೇಳಿರೋದು. ನಾವೇನ್ ಇವತ್ತು ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಅನ್ನೋ ಟರ್ಮ್ ನ ಯೂಸ್ ಮಾಡ್ತಿದೀವಲ್ಲ, ಅದಕ್ಕೆ ಮೋಸ್ಟ್ಲಿ ಡ್ಯಾಡಿ ಅವರು, ಬಿಗ್ ಡ್ಯಾಡಿ ಪ್ರಶಾಂತ್ ನೀಲ್ ಅವರು, ಅವರೇ ನನಗೆ ಹೇಳಿರೋದು ಇದು. ಗುರು, ಐ ಡಿಡ್ ನಾಟ್ ಮೇಕ್ ದಿಸ್ ಫಿಲ್ಮ್ ಆಸ್ ಪ್ಯಾನ್ ಇಂಡಿಯಾ, ವಿ ಜಸ್ಟ್ ವಾಂಟೆಡ್ ಟು ರೀಚ್ ಔಟ್ ಟು ಮೋರ್ ಪೀಪಲ್. ಮನೆಯಲ್ಲೇ ಸುಮ್ಮನೆ ಕೂತ್ಕೊಳ್ಳೋದು ದಯವಿಟ್ಟು ಗಮನಿಸಿ. ಆದ್ಮೇಲೆ ನಾನು ಆಲ್ಮೋಸ್ಟ್ 3 ವರ್ಷ ಮನೇಲಿ ಸುಮ್ಮನೆ ಕೂತಿದ್ದೆ. ಈ ಹಿಟ್ ಆಫ್ ಫ್ಲಾಪ್ ಈಗ ನಾನು ಮಾಡ್ಬಿಟ್ಟಿದ್ದೀನಿ, ಏನ್ ಮಾಡಕ್ಕಾಗತ್ತೆ? ಈಗ ನಾನು ಇಂಡಿಯಾ ಪಾಕಿಸ್ತಾನ ವಾರ್ ಶುರು ಆಗೋಯ್ತು, ಇನ್ನೇನೋ ಕೋವಿಡ್ ಬಂದ್ಬಿಡ್ತು. ಏನ್ ಮಾಡ್ತೀರಾ ಅವರು? ನಮ್ದು ಎಲ್ಲಾ ವಿಷಯ ಎಲ್ಲಾರು ಮಾತಾಡ್ತಿರ್ತಾರೆ. ಅದ್ರ ಬಜೆಟ್ ಕಮ್ಮಿ ಅಂತ, ದುಡ್ಡೇ ಮಾಡಿಲ್ಲ ಅಂತ. ಕಾಮನ್ ಆಡಿಯನ್ಸ್ಗೆ ಯಾಕೆ ಬೇಕು ಬಾಸ್? ದುಡ್ಡು ಮಾಡಿದ್ಯಾ ದುಡ್ಡು ಮಾಡಿಲ್ಲ ಅನ್ನೋ ವಿಷಯ ಯಾಕೆ ಬೇಕು? ಡೈಲಿ ಇಂಟರ್ವ್ಯೂಗಳ ಮುಂದೆ ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ. ಯಾವ್ಯಾವ ಇಂಟರ್ವ್ಯೂಗಳು ನೋಡಿ ಕೂತ್ಕೊಂಡು ಕನ್ನಡ ಇಂಡಸ್ಟ್ರಿ ಬೈತಿರೋದೇ ಜಾಸ್ತಿ. ಅನ್ನ ತಿಂತಿದ್ವಿ ಸರ್. ಈಗ ಇನ್ಫೋಸಿಸ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಇನ್ಫೋಸಿಸ್ನವ್ರನ್ನ ಬೈದ್ರು ಹೊಡೆದಾಚೆ ಹಾಕ್ತಾರೆ. ನಮ್ ಇಂಡಸ್ಟ್ರಿ ಒಂದೇ ಅನ್ಸುತ್ತೆ, ಬೈಸ್ಕೊಂಡ್ರು ಸುಮ್ಮನೆ ಕೂತಿರೋದು ನಾವೆಲ್ಲರೂ. ಪ್ಯಾನ್ ಇಂಡಿಯಾ ಏನ್ ಬರೀತೀವಿ ನಾವು? ಅಂದ್ರೆ ಗ್ಲೋಬಲ್ ರೀಚ್ ಇರುವಂತಹ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಪ್ರಪಂಚ ಆಗಿಲ್ವಾ? ಇವತ್ತಿನ ಅಯ್ಯೋ ಇದಕ್ಕೆ ಹೋಗ್ಬೇಕಾ, ನಾನು ಹಿಂಗ್ ನೋಡ್ಲಿ ನನ್ನೂರವರು ಅಂತ ಅನ್ಸ್ತದೆ. ಪ್ರಾಬ್ಲಿ ಆ ಟ್ರಸ್ಟ್ ನನ್ನಲ್ಲಿರೋ ಫಿಲ್ಮ್ ಮೇಕರ್, ನನ್ನಲ್ಲಿರೋ ಒಬ್ಬ ಆಡಿಯನ್ಗೆ ಕಮ್ಮಿ ಆಗ್ತಿದೆ ಅಂತಂದ್ರೆ, ನಾನು ನಾರ್ಮಲ್ ಆಡಿಯನ್ಗೆ ನಾನು ಹಿಂಗ್ ಹೇಳಿ ಪ್ರೆಸೆಂಟೇಷನ್ ಆಫ್ ದ ಫಿಲ್ಮ್ ಇದೆಯಲ್ಲ, ಅದನ್ನ ನಾನು ಮಾಡಬಲ್ಲೆ ಅಷ್ಟೇ. ಜುಲೈ 18 ನನ್ನ ಸಿನಿಮಾ ರಿಲೀಸ್ ಇದೆ. ಜೆನ್ಯನ್ ಆಗಿ ಇನ್ನೋಸೆಂಟ್ ಆಗಿ ಸಿನಿಮಾ ಮಾಡಿದ್ದೀನಿ. ಅಂಡ್ ಈ ಸಿನಿಮಾ ನನಗೆ ಚೆನ್ನಾಗಿತ್ತು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಇನ್ನೋಸೆನ್ಸ್ಗೆ, ನಿಮ್ಮ ಎಮೋಷನ್ಗೆ ತಾಕತ್ತೆ. ಅವಾಗ ನೀವು ಬಂದೇ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಎಕ್ಕಾ ಸಿನಿಮಾದ ನಿರ್ದೇಶಕರಾದಂತಹ ರೋಹಿತ್ ಪದಕಿ ಅವರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಹಾಯ್, ಹೇಗಿದ್ದೀರಾ? ಆರಾಮ್ ಸರ್. ಅಲ್ಲ, ನೀವು ಅಂದ್ರೆ ಸಿನಿಮಾ ಒಂದ್ ಲೆವೆಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಹೋದ್ರೆ, ನೀವು ಲುಕ್ ವೈಸ್ ಅಲ್ಲಿ ಇನ್ನೂ ಹೆಂಗಾರ ಆಗ್ತಾ ಇದ್ರಲ್ಲ, ಹಿಂಗಿದೆ? ಏನೋ ಹಂಗೆ, ನಾವು ಫಿಟ್ ಆಗಿರ್ಬೇಕಲ್ಲ ಒಂಚೂರು. ಯಾಕೆಂದ್ರೆ ಸೆಟ್ಟಲ್ಲಿ ಓಡಾಡಕ್ಕಾದ್ರೂ ಆಗ್ಬೇಕು ನಮ್ಗೆ ಎದ್ಬಿಟ್ಟು ಅನ್ನೋದು. ಅದಕ್ಕೋಸ್ಕರ ಒಂಚೂರು ಲೀನಾಗೆ ಮೇಂಟೈನ್ ಮಾಡೋಣ ಅಂತ. ಓಕೆ. ಅಂಡ್ ಫಸ್ಟ್ಲಿ ನಾನು ನಿಮ್ಗೆ ಕಂಗ್ರಾಚುಲೇಟ್ ಮಾಡಬೇಕು. ಬಿಕಾಸ್ ಏನಕ್ಕೆ ಅಂದರೆ 9 ತಿಂಗಳು ಮುಂಚೆ ಸಿನಿಮಾ ಅನೌನ್ಸ್ ಮಾಡಿಲ್ಲ, ಜೂನ್ಗೆ ಸಿನಿಮಾ ಬರ್ತೀವಿ, ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಬಟ್ ಜುಲೈ ಇಟ್ಸ್ ಓಕೆ. ಬಟ್ 9 ತಿಂಗಳಲ್ಲಿ ಸಿನಿಮಾನ, ಒಂದು ಕಮರ್ಷಿಯಲ್ ಫಾರ್ಮ್ಯಾಟ್ ಸಿನಿಮಾನ ವಿತ್ ಆಲ್ ದೀಸ್ ಆಸ್ಪೆಕ್ಟ್ಸ್, ಅಂದರೆ ಒಂದು ಸ್ಟಾರ್ ಕಾಸ್ಟಿಂಗ್ ಆಗಿರ್ಬೋದು, ಇಷ್ಟು ಜನ ಪ್ರೊಡ್ಯೂಸರ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಇಟ್ಸ್ ಎ ಗ್ರೇಟ್ ಥಿಂಗ್. ಥ್ಯಾಂಕ್ ಯು. ಯಾ. ಆ್ಯಂಡ್ ಟು ಸ್ಟಾರ್ಟ್ ವಿತ್, ನಾನು ನಿಮ್ಮನ್ನ ಈಗಿನ ಸಿನಿಮಾಗಳಲ್ಲಿ ನೋಡೋದಕ್ಕಿಂತ ಮುಂಚೆನೆ ಅಷ್ಟರಲ್ಲೇ ಜಸ್ಟ್ ಮಿಸ್ ಶಾರ್ಟ್ ಫಿಲಮ್ ಅನ್ನು ಫಾಲೋ ಮಾಡ್ತೀನಿ. ಶಾರ್ಟ್ ಫಿಲಮಿಂದ ಬಿಗ್ ಸ್ಕ್ರೀನಿಗೆ ಬಂದು ಇವತ್ತು ಬಿಗ್ ಬ್ಯಾನರ್ ಸಿನಿಮಾಗಳಿಗೆ ಡೈರೆಕ್ಟ್ ಮಾಡೋ ರೀತಿ ನೀವು ಬೆಳೆದಿದ್ದೀರಾ. ಬಟ್ ತುಂಬ ಕಮ್ಮಿ ಜನ ಶಾರ್ಟ್ ಫಿಲಮ್ಸ್ ಟು ಈ ಥರದ್ದೊಂದು ಬಿಗ್ ಫಿಲಮ್ಸ್, ಬಿಗ್ ಸ್ಕ್ರೀನ್ಸ್ಗೆ ಬಂದಿರೋರು. ಆ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡು ಹೇಗಾಯಿತು ಒಂದು, ಆ್ಯಂಡ್ ಹೌ ಹ್ಯಾಪಿ ಆರ್ ಯು ನೌ? ಅಂದರೆ ಇದನ್ನ ಅಲ್ಲೆಲ್ಲೂ ಮಾಡಬೇಕಾದ್ರೆ ವಿತ್ 0 ಬಡ್ಜೆಟ್ ಅಷ್ಟೇ ಜಸ್ಟ್ ಮಿಸ್ ಅಂತ ನೀವು ಹೇಳಿ ನಂಗೆ ನಾಲ್ಕ ಇದೆ ಈಗಲೂ. ಆ್ಯಂಡ್ ಇದು ಇವಾಗ ನೀವು ಮಾಡಿರೋದ್ರಲ್ಲಿ ಒನ್ ಆಫ್ ದ ಬಿಗ್ ಬಜೆಟ್ ಫಿಲಮ್ ಎಕ್ಕಾ. ಸೊ ಹೌ ಯು ಫೀಲಿಂಗ್? ಐ ಥಿಂಕ್ ಇಟ್ಸ್ ಆಲ್ ದ ಸೇಮ್. ಅಂದರೆ ನನಗೆ ಆವಾಗ ಏನು ಮಾಡಬೇಕು ಅಂತ ಇತ್ತು, ಇವತ್ತು ಅದೇ ಹುಚ್ಚತನ ಇದೆ, ಅದೇ ಮ್ಯಾಡ್ನೆಸ್ ಇದೆ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಇವತ್ತು ನನಗೆ ಏನನ್ಸುತ್ತೆ, ಲಕ್ಸುರಿ ಇದೆ. ನಾನು ಏನಾದರೂ ಮಾಡಬೇಕು ಅಂತಂದರೆ ಲಕ್ಸುರಿ ಇದೆ ಮಾಡೋದಕ್ಕೆ. ಅವತ್ತು ಇರಲಿಲ್ಲ.
ಅದು ಬಿಟ್ಟರೆ ಮಿಕ್ಕಿದೆಲ್ಲ ಪ್ರೋಸೆಸ್ ಸೇಮೇ ಅಲ್ವಾ. ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ನೀವು ಬರೀಲೇಬೇಕು, ಮತ್ತೆ ಕತೆ ಹುಟ್ಟಾಕಬೇಕು, ಇನ್ನೊಬ್ಬರ ಹತ್ರ ಹೋಗಿ ಕತೆ ಹೇಳಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸೊ ಇಟ್ ಹಸ್ ಆಲ್ವೇಸ್ ಬೀನ್ ದ ಸೇಮ್. ದ ಓನ್ಲಿ ಡಿಫ್ರೆನ್ಸ್ ವಿಲ್ ಬಿ ಅದೇ, ನನಗಿವಾಗ ನನಗೆ ಬೇಕಾದ ಕ್ಯಾಮ್ರಾ ಸಿಗುತ್ತೇನೋ, ನನಗೆ ಬೇಕಾಗಿರೋ ಲೊಕೇಶನ್ ಸಿಗುತ್ತೇನೋ, ಲೊಕೇಶನಲ್ಲಿ ಆರಾಮಾಗಿ ಶೂಟ್ ಮಾಡ್ಬೋದು, ನಾನು ಪರ್ಮಿಷನ್ಸ್ ಇರುತ್ತೆ. ಕರೆಕ್ಟ್. ಅವಾಗ ಅದೆಲ್ಲ ಇರ್ತಿರ್ಲಿಲ್ಲ. ಪೊಲೀಸ್ ಹತ್ರ ಬೈಸ್ಕೊಂಡು ಹೊಡೆಸ್ಕೊಂಡು ಮಾಡಿಬಿಟ್ಟು ಶೂಟ್ ಮಾಡ್ಕೊಂಡು ಬಂದುಬಿಡ್ಬೇಕಿತ್ತು. ಬಟ್ ನೌ ಇಟ್ ಈಸ್ ಮಚ್ ಸೆಟಲ್ಡ್. ಹೌ ಹ್ಯಾಪಿ ಐ ಆಮ್, ಅದು ಐ ಥಿಂಕ್ ಫಿಲ್ಮ್ ಮೇಕರ್ಸ್ ಕ್ಯಾನ್ ನೆವರ್ ಬಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಅಂದರೆ ಅವತ್ತೇನು ಸಂತೋಷ ಸಿಕ್ತಿತ್ತಲ್ಲ, ನಾನು ಹೇಳಿದ ಕತೆನ ಯಾರೋ ಕೇಳಿದಾಗ ಎಕ್ಸೈಟ್ ಆಗೋದನ್ನು ನೋಡೋದಕ್ಕೆ, ಇವತ್ತೂ ಅದೇ ಅರ್ಜೆನ್ಸಿ ಇದೆ, ಇವತ್ತೂ ಅದೇ ಒಂದು ಕಾತುರ ಇದೆ. ಯಾರ್ದೋ ಕಣ್ಣಲ್ಲಿ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಕಣ್ಣೀರು ಬರ್ತಾ ಇದೆಯಾ ಅಂತ ನೋಡ್ತಿರ್ತೀವಿ ನಾವು ಮಾಡಿದ್ದಕ್ಕೆ, ಅಥವಾ ನಗ್ತಿದಾರ, ನಾನು ಹೇಳೋದನ್ನು ಎಮೋಟ್ ಮಾಡೋಕ್ಕಾಗ್ತಿದ್ಯಾ. ಸೊ ಇಟ್ ಹಸ್ ಬೀನ್ ದ ಸೇಮ್. ಆ್ಯಂಡ್ ಅವತ್ತಿನ ದಿನ ನೀವು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ಪ್ರಾಬ್ಲಿ ಶಾರ್ಟ್ ಫಿಲ್ಮ್ ಮೇಕರ್ಸೇ ತುಂಬ ಕಡಿಮೆ ಜನ ಇದ್ರು. ಆ್ಯಂಡ್ ಯೂಟ್ಯೂಬ್ ಈ ಥರದ್ದೆಲ್ಲ ಟ್ರೆಂಡಿಂಗ್ ವಿಷಯಗಳೆಲ್ಲ ಇರಲೇ ಇಲ್ಲ. ಬಟ್ ಇವಾಗಿನ ಒಂದು ಕಾಲಮಾನ ನೋಡಿದ್ರೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಥವಾ ಶಾರ್ಟ್ ಫಿಲ್ಮ್ಸ್ಗಳು ಯಥೇಚ್ಛವಾಗಿದೆ. ಆ್ಯಂಡ್ ಪ್ರತಿಯೊಂದು ದಿನನೂ ಪ್ರತಿಯೊಂದು ಶಾರ್ಟ್ ಫಿಲ್ಮ್ ನೋಡೋಷ್ಟು ಶಾರ್ಟ್ ಫಿಲ್ಮ್ಸ್ಗಳು ಬರ್ತಾ ಇದೆ. ಸೊ ಈ ಪ್ರೋಸೆಸ್ಸು ಅಂದರೆ ಸಿನಿಮಾ ರಂಗಕ್ಕೆ ಒಳ್ಳೆ ರೀತಿಲಿ ಕೊಡುಗೆ ಆಗ್ತಿದೆಯಾ, ಅಥವಾ ಹೌ ಯು ಆರ್ ಟೇಕಿಂಗ್ ಇಟ್? ಸಿ ದೇರ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಅಂದರೆ ಇವತ್ತು ಐ ಥಿಂಕ್ ಪ್ರಾಬಬ್ಲಿ ಏನು ನಮ್ಮ ಹಾಡುಗಳೇ 4.5 ಮಿಲಿಯನ್ನು ಅದು ಆ ನಂಬರ್ಸ್ ಹೇಳ್ತಿದಾರಲ್ಲ, ನನಗೆ ಎಲ್ಲೋ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಈ ನಂಬರ್ಸ್ ಮೇಲೆ ನಂಬಿಕೆ ಹೊಟ್ಟೋಗ್ತಾ ಇದೆ. ನನ್ನ ಫಿಲಮ್ದೇ ನಾನು ಹೇಳ್ತಾ ಇದ್ದೀನಿ, ಬೀಯಿಂಗ್ ವೆರಿ ಫ್ರ್ಯಾಂಕ್. ಈಗ ನಾನು 4.5 ಮಿಲಿಯನ್ ಅಂದರೆ ವಾಟ್ ಈಸ್ ದ ನಂಬರ್ ವಿಚ್ ಇಸ್ ಗೋಯಿಂಗ್ ಟು ಬಿ ಟರ್ನಿಂಗ್ ಔಟ್ ಟು ದ ಥಿಯೇಟರ್ಸ್. ಕರೆಕ್ಟ್. 45 ಲಕ್ಷ ಜನ ನೀವು ಒಂದು ಸಿನಿಮಾನ ನೋಡಿಬಿಟ್ರೆ ಮ್ಯಾಸಿವ್ ಹಿಟ್ ಅದು. ಹೌದು. ಆ ಫುಟ್ಫಾಲ್ ಇದೆಯಾ ಅನ್ನೋದು ಇಂಪಾರ್ಟೆಂಟು. ನಾವು ಶುರು ಮಾಡಿದಾಗ ಶಾರ್ಟ್ ಫಿಲ್ಮ್ಸ್ ಮಾಡೋದಕ್ಕೆಲ್ಲ ಏನು ಗೊತ್ತಾ, ಈ ವ್ಯೂವರ್ಶಿಪ್ ನನಗೆ ಕೌಂಟ್ ಆಗೋದು. ಯಾಕೆಂದರೆ ಅವತ್ತು ಜೆನ್ಯನ್ನಾಗಿ ಅವ್ರು ನೋಡ್ತಾ ಇದ್ರು ನನಗೆ. ಐ ಹ್ಯಾಡ್ ಟು ರೀಚ್ ಔಟ್ ಟು ಪೀಪಲ್ ಟು ಟೆಲ್ ಮೈ ಸ್ಟೋರೀಸ್. ಸೊ ಯೂಟ್ಯೂಬ್ ವಾಸ್ ಅ ಪ್ಲ್ಯಾಟ್ಫಾರ್ಮ್ ಅವತ್ತು. ಆ್ಯಂಡ್ ಆಲ್ಸೋ ಯೂಟ್ಯೂಬಲ್ಲಿ ಅವಾಗ ಏನಂದ್ರೆ 15 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ. ಕರೆಕ್ಟ್. ನಾವು ಮಾಡಬೇಕಾಗಿದ್ದೆ ಅಷ್ಟಕ್ಕೆ. ಆಮೇಲೆ ದೇ ಚೇಂಜ್ ದೇರ್ ರೂಲ್ಸ್. ಆ ಥರ ಎಲ್ಲ ಪಾಲಿಸೀಸ್ ಇತ್ತು ಅವ್ರದ್ದು. ನಾನು ಐ ಬೀನ್ ವೆರಿ ವೋಕಲ್ ಅಬೌಟ್ ಇಟ್ ಟು ಮೈ ಪ್ರೊಡ್ಯೂಸರ್ಸ್ ಆಲ್ಸೋ ಎವ್ರಿವೇರ್. ಈವನ್ ದೋ ಐ ಕಮ್ ಫ್ರಮ್ ಎ ಡಿಜಿಟಲ್ ಬ್ಯಾಕ್ಗ್ರೌಂಡ್. ನಾನು ಇದನ್ನು ಬಿಕಾಸ್ ಇವತ್ತು ಯು ಕ್ಯಾನ್ ಡೂ ಎನಿಥಿಂಗ್. ನೀವು ನಂಬರ್ಸನ್ನಾದರೂ ಫೇಕ್ ಮಾಡ್ಬೋದು, ಎನಿಥಿಂಗ್ ಕ್ಯಾನ್ ಬಿ ಫೇಕ್. ಬಟ್ ಆ ಜೆನ್ಯನ್ ರೆಸ್ಪಾನ್ಸ್ ಇದೆ ಗೊತ್ತಾ ಫ್ರಮ್ ಆಡಿಯನ್ಸ್. ನಾಟ್ ಯುವರ್ ಫಸ್ಟ್ ಸರ್ಕಲ್, ನಾಟ್ ಯುವರ್ ಸೆಕೆಂಡ್ ಸರ್ಕಲ್, ಬಟ್ ಯಾರೋ ನಿಮಗೆ ಗೊತ್ತಿಲ್ಲದೆ ಅವ್ರು ಹಾಡ್ತಾ ಇರ್ತಾರಲ್ಲ, ನಾನು ಡೈರೆಕ್ಟ್ರು ಅಂತ ಗೊತ್ತಿರಲ್ಲ ಅವ್ರಿಗೆ, ಬಟ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಅದನ್ನು ನಾನು ಕೇಳಿಸ್ಕೊತೀನಲ್ಲ, ಆ ರೀಚ್ ನನಗೆ ತುಂಬ ಇಂಪಾರ್ಟೆಂಟು. ಆ ಸಂತೋಷ ಕೊಡೋದು ಈ ನಂಬರ್ಸ್ ಎಲ್ಲ ನನಗೆ ಯಾವತ್ತೂ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನಾನು ಅದಕ್ಕೇ ನಾನು ಸೋಷಿಯಲ್ ಮೀಡಿಯಾಲೂ ತುಂಬ ಕಮ್ಮಿ ಇವಾಗ. ಐ ವಾಸ್ ವೆರಿ ಅಗ್ರೆಸಿವ್ ಇನಿಷಿಯಲ್ ಡೇಸಲ್ಲಿ. ನಾನು ಫೇಸ್ಬುಕ್ಕು ಇದರಲ್ಲಿ ಇದ್ದಾಗ ತುಂಬ ಅಗ್ರೆಸಿವ್ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದ್ದೆ ನಾನು. ಇವತ್ತು ನನಗೆ ಐ ಡೋಂಟ್ ಫೀಲ್ ಇಟ್ ಈಸ್ ನೆಸೆಸರಿ ಫಾರ್ ಮೀ ಟು ಬಿ ಆನ್ ಸೋಷಿಯಲ್ ಮೀಡಿಯಾ, ಟು ಬಿ ನೋನ್, ಟು ಬಿ ನಾನು ಯಾರಿಗೋ ನಾನು ಕಾಣಿಸ್ಕೋಬೇಕು ಅದಕ್ಕೆ. ಬಿಕಾಸ್ ಐ ಡೋಂಟ್ ಎವ್ರಿಬಡಿ, ನೀವೇ ಹೇಳ್ದಂಗೆ ಎಲ್ಲ ಕಂಟೆಂಟ್ ಬಿಡ್ತಾ ಇದ್ದಾರೆ, ಪ್ರತಿದಿನ ಕಂಟೆಂಟ್ ಬರುತ್ತೆ ಅನ್ನೋದು. ಸೊ ದಟ್ ಈಸ್ ಒನ್ ಪಾರ್ಟ್. ಆನ್ ದಿ ಅದರ್ ಹ್ಯಾಂಡ್ ಏನು ಗೊತ್ತಾ, ಯು ಹ್ಯಾವ್ ಎ ಪ್ಯಾರಲಲ್ ಇಂಡಸ್ಟ್ರಿ. ಇಫ್ ಥಿಂಗ್ಸ್ ವರ್ಕೌಟ್, ನೀವು ಮಾಡಿರೋ ಕಂಟೆಂಟ್ ಎಟ್ ದಿ ಎಂಡ್ ಆಫ್ ದಿ ಡೇ ನಾವು ಮಾಡೋ ಕಂಟೆಂಟೇ ವರ್ಕ್ ಆಗೋದು. ಸೊ ಅದು ಚೆನ್ನಾಗಿದ್ದು ಜನಕ್ಕೆ ರೀಚ್ ಆಗ್ತಿದೆ ಅಂತಂದರೆ ಯು ಡೋಂಟ್ ನೀಡ್ ಅ ಥಿಯೇಟರ್ ಟು ಶೋಕೇಸ್ ಯುವರ್ ಟ್ಯಾಲೆಂಟ್. ನಿಮಗೆ ನಿಮ್ಮ ಶಾರ್ಟ್ ಫಿಲಮ್ ಆಗಲಿ ಅಥವಾ ಈ ಥರ ನಾನು ಪ್ರಾಬಬ್ಲಿ ಒನ್ ಆಫ್ ದಿ ವೆರಿ ಫಸ್ಟ್ ಗೈಸ್ ಟು ಸ್ಟಾರ್ಟ್ ದೀಸ್ ಕೈಂಡ್ ಆಫ್ ಇಂಟರ್ವ್ಯೂಸ್. ಹೌದಾ? ನಾವು ಕೂತ್ಕೊಂಡಾಗ ಸಿನಿಮಾ ಸೂತ್ರ ಅಂತ ಒಂದು ಕರೆಕ್ಟ್ ಶುರು ಮಾಡಿದ್ದೆ. ಸೊ RJ ಪ್ರದೀಪ, ನಾನು, ಎಲ್ಲರೂ ಧನಂಜಯ್ ಅವರು ವಸಿಷ್ಠ ಅವ್ರು ಮಾಡಿದ್ವಿ. ಸೊ ಅವಾಗೆಲ್ಲ ಇದನ್ನು ಮಾಡಬೇಕು ಅಂದರೆ ನನಗೆ ಎಷ್ಟು ಕಷ್ಟ ಇರೋದು. ಇವತ್ತು ಕಂಟೆಂಟ್ ಕ್ರಿಯೇಷನ್ ಹ್ಯಾಸ್ ಬಿಕಮ್ ಈಸಿ, ಬಟ್ ಗುಡ್ ಕಂಟೆಂಟ್ ಕ್ರಿಯೇಷನ್ ಇಸ್ ವಾಟ್ ಮ್ಯಾಟರ್ಸ್. ಜಸ್ಟ್ ಲೈಕ್ ನಮ್ಮ ಸಿನಿಮಾಲೂ ಅಷ್ಟೇ. ಸಿನಿಮಾ ಮಾಡೋದು ಇವತ್ತು ತುಂಬ ಸುಲಭ. ಇವತ್ತು iPhone 16 Pro ಇದೆ, ಅದರಲ್ಲಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಬಂದ್ಬಿಡ್ಬೋದು. ಬಟ್ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವ ನಾವು ಅನ್ನೋದೇ ಇರೋದು. ಎಟ್ ದಿ ಎಂಡ್ ಆಫ್ ದಿ ಡೇ ಇಫ್ ಯು ಆರ್ ಗುಡ್ ಯು ಸರ್ವೈವ್, ಇಫ್ ಯು ಆರ್ ನಾಟ್ ಗುಡ್ ಯು ಡೋಂಟ್ ಸರ್ವೈವ್ ಎನಿವೇರ್. ಬಟ್ ಯೂಟ್ಯೂಬನ್ನ ಒಂದು ಪ್ಯಾರಲಲ್ ಇಂಡಸ್ಟ್ರಿ ಆಗಿ ನಿಮ್ಮ ಟ್ಯಾಲೆಂಟನ್ನ, ನಿಮ್ಮ ಕಥೆಗಳನ್ನ ಹೇಳೋದಕ್ಕೆ ಶೋಕೇಸ್ ಮಾಡ್ಕೋಬೋದು. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಆರ್ ಜೆನ್ಯನ್ ಎನಫ್, ಇಟ್ ವಿಲ್ ಹೆಲ್ಪ್ ಯು ಇನ್ ಅ ವೆರಿ ಬಿಗ್ ವೇ. ಆ್ಯಂಡ್ ನಾನು ನಿಮ್ಮ ಸ್ಟಾರ್ಟಿಂಗ್ ಸಿನಿಮಾಗಳಿಂದ ನೋಡ್ಕೊಂಬಂದರೆ ದಯವಿಟ್ಟು ಗಮನಿಸಿ ಆಗಿರಲಿ, ಇಲ್ಲ ಅಂತಂದರೆ ರತನ್ ಪ್ರಪಂಚ ಆಗಿರಲಿ, ನಿಮ್ಗೊಂದು ಸೆನ್ಸಿಟಿವಿಟಿ ಇದೆ. ಅಂದರೆ ಹೇಳದೇ ಇರೋ ಮಾತುಗಳಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳೋ ಒಂದು ಪ್ರಯತ್ನ ಪಡ್ತೀರಾ ಪ್ರತಿಯೊಂದು ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಬಂದರೆ.
ನನಗೆ ಕುತೂಹಲ ಏನಂದ್ರೆ ನಿಮ್ಮನ್ನ ಇನ್ಸ್ಪೈರ್ ಮಾಡಿದಂತಹ ಡೈರೆಕ್ಟರ್ ಯಾರು, ನೀವು ಡೈರೆಕ್ಟರ್ ಆಗಬೇಕು ಅನ್ನೋದಕ್ಕೆ, ಅಂಡ್ ವಾಟ್ ಈಸ್ ಫಿಲಮ್ ಟು ಯು? ನನ್ಗೆ ಈಗ ನೀವೇನು ಹೇಳಿದ್ರೋ ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ನೀವು ಹೇಳಿದಾಗೆ ನನಗೆ ಗೊತ್ತಾಗ್ತಾ ಇರೋದು ವಿಷಯ. ಆ್ಯಂಡ್ ಅದು ನನಗೆ ಗೊತ್ತಾಗೋದು ಬೇಡ. ಆ ಇನ್ನೋಸೆನ್ಸ್ ಇದ್ಬಿಡ್ಲಿ ನನ್ನಲ್ಲಿ. ನನಗೆ ಅದನ್ನು ನಾನು ಡೀಪಾಗಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಬಟ್ ಸೆಕೆಂಡ್ ಕ್ವೆಶ್ಚನ್, ನನ್ನನ್ನು ಇನ್ಸ್ಪೈರ್ ಮಾಡೋರು ಯಾರು ಡೈರೆಕ್ಟರ್ಗಳಲ್ಲಿ ಅನ್ನೋದಕ್ಕೆ ಒಂದು ಸತ್ಯಜಿತ್ ರೇ. ಇಟ್ ಈಸ್ ಅನ್ ಆಬ್ವಿಯಸ್ ಚಾಯ್ಸ್ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ಗೆ. ಪುಟ್ಟಣ್ಣ ಕಣಗಾಲ್ ಅವರು, ಶಂಕರ್ ನಾಗ್ ಅವರು, ಈ ಹೆಸರುಗಳನ್ನ ನಾನು ತಗೋಬೇಕು ನಿಮ್ಮ ಇಂಟರ್ವ್ಯೂವಲ್ಲಿ ಕ್ಲಿಕ್ ಬೇಟ್ಗೋಸ್ಕರ ನನ್ನನ್ನು ನೋಡಲಿ ಅಂತ ನಾನು ಹೇಳ್ತಿಲ್ಲ. ಬಟ್ ಜೆನ್ಯನ್ ಆಗಿ ನಾವು ಕನ್ನಡ ಫಿಲ್ಮ್ ಮೇಕರ್ಸು ಎದೆ ತಟ್ಕೊಂಡು ಹೇಳಬೇಕಾಗಿರೋ ಹೆಸರುಗಳಿವು, ವಿಚ್ ಪ್ರಾಬಬ್ಲಿ ರೀಸೆಂಟ್ ಟೈಮ್ಸಲ್ಲಿ ನಾವು ಹೇಳ್ತಾ ಇಲ್ಲ ಹೆಚ್ಚಿಗೆ. ಸುನೀಲ್ ಕುಮಾರ್ ದೇಸಾಯಿ ಅವರು ಕನ್ನಡದಲ್ಲಿ ನಾವು ತೊಗೊಂಡ್ರೆ, ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಜನ ಇದ್ರೆ. ಇಂಗ್ಲೀಷಲ್ಲಿ ಮಾರ್ಟಿನ್ ಸ್ಕಾರ್ಸೆಸಿ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಕ್ವೆಂಟಿನ್ ಟ್ಯಾರಂಟಿನೋ ತುಂಬ ಇಷ್ಟ. ಸೊ ಆ ಥರ ಆಲ್ಫ್ರೆಡ್ ಹಿಚ್ಕಾಕ್ ಫಿಲ್ಮ್ಸ್ ಆಗಿರ್ಬೋದು, ಕಲಿಯೋದು ತುಂಬ ಇರೋದು ಅಂಥ ಸಿನಿಮಾಗಳು ಮಾಡಿರೋರು ಅವರೆಲ್ಲ. ಸೊ ಎಸ್ಪೆಷಲಿ ನನ್ನನ್ನು ತುಂಬ ಅಂದರೆ ತುಂಬ ಇನ್ಸ್ಪೈರ್ ಮಾಡಿರೋದು ಮಾರ್ಟಿನ್ ಸ್ಕಾರ್ಸೆಸಿ. ಸೊ ಅದು ವಿಚ್ ಈಸ್ ವೆರಿ ಎವಿಡೆಂಟ್ ಇನ್ ಪ್ರಾಬಬ್ಲಿ ನನ್ನ ಫಿಲಮಿನ ಸೈಲೆನ್ಸಲ್ಲಿ, ನನಗೆ ಗೊತ್ತಿರೋ ಪ್ರಕಾರ ಅದು. ಬಟ್ ಅಪಾರ್ಟ್ ಫ್ರಮ್ ದಟ್ ಮೆನಿ ಫಿಲ್ಮ್ ಮೇಕರ್ಸ್, ಮೆನಿ ಫಿಲ್ಮ್ಸ್. ರಾಜ್ಕುಮಾರ್ ಹಿರಾನಿ ಅವರು ಇವತ್ತಿನ, ನಾನು ಇನ್ಫ್ಯಾಕ್ಟ್ ರತ್ನನ್ ಪ್ರಪಂಚ ಬರಿಬೇಕಾದ್ರೆ ಈ ಲಾಫ್ ಕ್ರೈ ಡ್ರಾಮಾ ಅನ್ನೋದೇನು ಬರಿತೀವೋ ನಾವು, ಅದನ್ನು ತುಂಬ ಇನ್ಸ್ಪೈರ್ ಆಗಿದೆ ರಾಜ್ಕುಮಾರ್ ಹಿರಾನಿ, ಅಭಿಜಾತ್ ಜೋಶಿ ರೈಟಿಂಗಿಂದ. ಸೊ ಬಿಕಾಸ್ ಅವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಲಾಫ್ ಕ್ರೈ ಡ್ರಾಮನ್ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ. ನಗಿಸ್ತಿರ್ತಾರೆ, ಅಳಿಸ್ತಾರೆ, ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಈ ರೀತಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಬೇಕು, ಬಿಕಾಸ್ ಇಟ್ ಇಸ್ ಅ ವೆರಿ ನ್ಯಾಚುರಲ್ ಎಮೋಷನ್ ಫಾರ್ ಎವ್ರಿ ಒನ್. ಅದನ್ನು ಬರೆಯೋದ್ರಲ್ಲಿ ಸಖತ್ ಎತ್ತಿದ ಕೈ ಅವರು. ಆ್ಯಂಡ್ ದಯವಿಟ್ಟು ಗಮನಿಸಿ ಆಗಲಿ ಅಥವಾ ರತನ್ ಪ್ರಪಂಚ ಆಗಲಿ, ಒಂದು ಸ್ಲೈಸ್ ಆಫ್ ಜಾನ್ರಲ್ಲಿ ಹೋಗುತ್ತೆ ಸಿನಿಮಾ. ಬಟ್ ಎಕ್ಕ ಅಥವಾ ಉತ್ತರಾಖಂಡ ಅಂತ ನೋಡಿದಾಗ ನೀವು ಒಂದು ಜಾನ್ರೇ ಶಿಫ್ಟ್ ಮಾಡಿದ್ರಲ್ಲ, ಬ್ರೇಕ್ ಮಾಡಿದ್ರ ಅಂತ ಹೇಳ್ಬೋದು. ಸೊ ಇಲ್ಲೂ ಅಂದರೆ ಮುಂಚೆ 2 ಸಿನಿಮಾಗಳಲ್ಲಿ ನೋಡಿದ ಸೆನ್ಸಿಟಿವಿಟಿ ಪಾಯಿಂಟ್ಸ್ಗಳಿರುತ್ತಾ, ಅಥವಾ ಇದನ್ನು ಒಂದು ಕಮರ್ಷಿಯಲ್ ಸಿನಿಮಾ ಪ್ರಾಬಬ್ಲಿ ಏನನ್ಸುತ್ತೆ ನನಗೆ ಅಂದರೆ ಕಮರ್ಷಿಯಲ್ ಸಿನಿಮಾಗಳ ರೀಚ್ ಅಥವಾ ಅಂದರೆ ಮಾಸ್ ಇಮೇಜ್ ಓರಿಯೆಂಟೆಡ್ ಸಿನಿಮಾಗಳ ರೀಚ್ ದೊಡ್ಡದಾಗಿರುತ್ತೆ. ಸೊ ಪ್ರಾಬಬ್ಲಿ ಟು ಎಂಗೇಜ್ ಮೋರ್ ಆಡಿಯನ್ಸ್ ನಾವು ಆ ಥರದ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋದೊಂದ, ಅಥವಾ ಇದ್ರ ಮೂಲಕ ನಿಮ್ಮ ಸೆನ್ಸಿಟಿವಿಟೀಸ್ನ ಹೇಳೋ ಪ್ರಯತ್ನನ? ನಾನು ಈ ಸಿನಿಮಾಲಲ್ಲ, ಪ್ರಾಬಬ್ಲಿ ಫ್ರಮ್ ದಯವಿಟ್ಟು ಗಮನಿಸಿ, ಇಫ್ ಯು ಅಬ್ಸರ್ವ್, ನಾನು ರತ್ನನ್ ಪ್ರಪಂಚ ಮಾಡಿದಾಗ ದೇರ್ ವಾಸ್ ಅ ಕಂಪ್ಲೀಟ್ ಶಿಫ್ಟ್ ಇನ್ ಮೈ ಫಿಲ್ಮ್ ಮೇಕಿಂಗ್ ಇಟ್ ಸೆಲ್ಫ್. ಬಿಕಾಸ್ ದಯವಿಟ್ಟು ಗಮನಿಸಿ ವಾಸ್ ವೆರಿ ಫಿಲಾಸಫಿಕಲ್ ಫಾರ್ ಮೀ. ನಾನು ಟ್ರೈ ಮಾಡಿದ್ದು ಏನೋ ಹೇಳಕ್ಕೆ ಟ್ರೈ ಮಾಡೋದ್ನಲ್ಲ, ಅದು ಅಫ್ಕೋರ್ಸ್ ಇಟ್ ಡಿಡ್ ನಾಟ್ ಡೂ ವೆಲ್ ಥಿಯೇಟರ್ಸಲ್ಲೂ. ಬಿಕಾಸ್ ಐ ಹ್ಯಾಡೆಂಟ್ ರಿಟರ್ನ್ ಇಟ್ ವೆಲ್ ನನ್ನ ಪ್ರಕಾರ. ಬಟ್ ಈವನ್ ದೆನ್ ಎಷ್ಟೋ ಜನಕ್ಕೆ ಅದು ಇಷ್ಟ ಆಯಿತು, ನೋಡಿದವ್ರಿಗೆ, ಆನ್ಲೈನ್ ನೋಡಿದವ್ರಿಗೆ ಇಷ್ಟ ಆಯಿತು, ಅವರು ನನಗೆ ಕಮೆಂಟ್ ಮಾಡಿದ್ರು. ಇಟ್ ಹ್ಯಾಸ್ ಅ ಲಾಟ್ ಆಫ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಇನ್ ಇಟ್, ಫಿಲಾಸಫಿಕಲ್ ವಿಷಯಗಳಿದ್ವು. ಬಟ್ ರತ್ನನ್ ಪ್ರಪಂಚಲ್ಲಿ ಬೇರೆನೇ ವಿಷಯ ಮಾತಾಡ್ತಾ ಇದ್ದೆ ನಾನು, ಆ್ಯಂಡ್ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಸೊ ವೆನ್ ಇಟ್ ಕಮ್ಸ್ ಟು ಎಕ್ಕ, ಅಫ್ಕೋರ್ಸ್ ಹಾಡುಗಳು ಟಪಾಂಗುಚಿ ಮಾಡಿಸಿದ್ದೀವಿ, ಇದು ಮಾಡಿಸಿದ್ದೀವಿ, ಎಲ್ಲವೂ ಇದೆ. ಬಟ್ ನನಗೆ ಕನ್ಫ್ಯೂಷನ್ ಇದೆ. ಅಂದರೆ ಈ ಕಮರ್ಷಿಯಲ್ ಶಿಫ್ಟ್ ಇದೆಯಲ್ಲ, ಬಿಕಾಸ್ ಎವ್ರಿ ಫಿಲಮ್ ಇಸ್ ಕಾಮರ್ಸ್. ವಾಟ್ ಈಸ್ ನಾಟ್ ಕಾಮರ್ಸ್? ಎಕ್ಸಾಕ್ಟ್ಲಿ. ನಮ್ಗಿವಾಗ ನಾವು ಸಿನಿಮಾ ಮಾಡ್ತಿರೋದೇ ದುಡ್ಡು ಮಾಡೋಕ್ಕಲ್ವಾ? ಏನು ತಪ್ಪದ್ರಲ್ಲಿ? ಅಂದರೆ ಈ ನಿಮಿಷಕ್ಕೆ ಇಷ್ಟು ಈ ಥರ ಒಂದು ಟಪಾಂಗುಚಿ ಹಾಕ್ಬಿಡುಗರು, ಜನ ಎದ್ದು ಕುಣಿದು ಬಿಡ್ತಾರೆ, ಹಿಂಗೆ ಎಂಟ್ರಿ ಕೊಡಿಸ್ಬಿಡುಗರು, ಕುಣಿದು ಬಿಡ್ತಾರೆ. ಆ ಮೊಮೆಂಟ್ರಿ ಸಂತೋಷಗಳನ್ನ ಕೊಡ್ಬೋದು ನಾವು. ಬಟ್ ಹೊಲಿಸ್ಟಿಕ್ ವ್ಯೂವಲ್ಲಿ ನಾವು ಸಿನಿಮಾ ನೋಡಿದಾಗ ಚೆನ್ನಾಗಿಲ್ದಾದ್ರೆ ಯಾರೇ ಮಾಡಲಿ, ಹೆಂಗೆ ಮಾಡಲಿ, ಸಿನಿಮಾ ಓಡಲ್ಲ. ಕರೆಕ್ಟ್. ಅದಕ್ಕೆ ಉದಾಹರಣೆಗಳಿವೆ ಸಾಕಷ್ಟು. ದೊಡ್ಡ ಸ್ಟಾರ್ಗಳು ದೊಡ್ಡದಾಗಿ ಎಂಟ್ರಿ ತೊಗೊಂಡು ಹೆಲಿಕಾಪ್ಟರಿಂದ ಹಾರ್ಕೊಂಡ್ಬಂದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೋಡಲ್ಲ, ಓಡಿಲ್ಲ. ಅದು ಇತಿಹಾಸದಲ್ಲೇ ಇಲ್ಲ. ಅದೇ ಒಂದು ಎಲಿಮೆಂಟ್ ಎಲ್ಲೋ ನಮ್ಗೆ ಟಚ್ ಆಯಿತು, ಎಲ್ಲೋ ಒಂದು ನನಗಿದು ವರ್ಕ್ ಆಗತ್ತೆ ಅಂತ ಅನಿಸ್ತು ಅಂತಂದರೆ ಸೂಪರ್ ಹಿಟ್ ಆಗೋಗಿವೆ, ಮ್ಯಾಸಿವ್ ಹಿಟ್ಗಳಾಗಿವೆ ಸಿನಿಮಾಗಳು, ಬಿಕಾಸ್ ಇಟ್ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಸೊ ವೆನ್ ವಿ ಆರ್ ಪುಟಿಂಗ್ ಕಮರ್ಷಿಯಲ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಬ್ರ್ಯಾಕೆಟ್ ಇದೆಲ್ಲ, ಪ್ರಾಬಬ್ಲಿ ಏನು ಗೊತ್ತಾ, ಟೆಂಪ್ಲೇಟ್ ಸಿನಿಮಾ ಅಂತ ಮಾತಾಡಬೇಕು. ಕಮರ್ಷಿಯಲ್ ಅನ್ನೋದಕ್ಕಿಂತ ಇದು ಟೆಂಪ್ಲೇಟ್ ಸಿನಿಮಾ. ಗುರು ಇಲ್ಲ, ಇವನು ಆಫ್ ಟೆಂಪ್ಲೇಟ್ ಮಾಡಿದ್ದಾನೆ, ಬೇರೆ ಏನೋ ಟ್ರೈ ಮಾಡಿದ್ದಾನೆ ಇವನು ಅಂತೀವಲ್ಲ, ದಟ್ ಈಸ್ ಫೈನ್. ಬಟ್ ವೆನ್ ಯು ಪುಟ್ ದಿಸ್ ಕಾಮರ್ಸ್ ಎಲಿಮೆಂಟ್ ತೊಗೊಂಬಂದಾಗ, ಫಾರ್ ಮೀ ಎವ್ರಿ ಫಿಲಮ್, ಈವನ್ ಇಫ್ ಇಟ್ ಡಸಂಟ್ ರಿಲೀಸ್, ಈಸ್ ಕಮರ್ಷಿಯಲ್. ಓಕೆ. ನಾನು ಸಿನಿಮಾ ಮಾಡೋದೇ ದುಡ್ಡು ಮಾಡೋಕ್ಕೆ, ತಪ್ಪೇನಿಲ್ಲ ಅದರಲ್ಲಿ. ಇಲ್ಲಾದ್ರೆ ಏನಕ್ಕೆ ಕೋಟಿಗಟ್ಟಲೆ ದುಡ್ಡೇನು ನನಗೇನು ಹುಚ್ಚ ಹಾಕೋದಕ್ಕೆ? ಯಾವ ಪ್ರೊಡ್ಯೂಸರ್ಗಾದ್ರೂ ಹುಚ್ಚ ಸುಮ್ಮನೆ 1-2 ಕೋಟಿ 3 ಕೋಟಿ ಹಾಕೋಕ್ಕೆ ಅಲ್ವಾ? ಆ್ಯಂಡ್ ಈ ಒಂದು ಸಿನಿಮಾಗೆ 3 ಜನ ಪ್ರೊಡ್ಯೂಸರ್ಸ್ಗಳು ಒಂದಾಗಿ ಬಂದಿದ್ದಾರೆ. ಒಬ್ಬ ಪ್ರೊಡ್ಯೂಸರ್ನ ಹ್ಯಾಂಡಲ್ ಮಾಡೋದೇ ಭಾರಿ ಕಷ್ಟ ಇದೆ, ಬಿಕಾಸ್ ಆ ಟೈಮ್ ಲೈನ್ಸಲ್ಲಿ ರಿಲೀಸ್ ಆಗಿರ್ಬೋದು, ಇಲ್ಲ ಅಂತಂದರೆ
ಪ್ರಾಬ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕೂಡ, ಅಂದರೆ ಇದು ಬೇಕು ಇದು ಬೇಡ ಅಂತ ಹೇಳೋ ವಿಷಯದಲ್ಲಿ 3 ಪ್ರೊಡ್ಯೂಸರ್ಸ್ಗಳು ಒಂದಾಗಿ ಬಂದಾಗ ಹೌ ಈಸಿ ವಾಸ್ ಇಟ್ ಅಥವಾ ಹೌ ಡಿಫಿಕಲ್ಟ್ ವಾಸ್ ಇಟ್? ಆ್ಯಂಡ್ ಹೇಳಿದ ಟೈಮ್ ಲೈನಲ್ಲಿ ಸಿನಿಮಾನ ಮುಗಿಸ್ಕೊಟ್ಟಿದ್ದೀರಾ, ಹೆಂಗೆ ಅನಿಸ್ತು ಕೊಲಾಬರೇಟಿಂಗ್ ವಿತ್ ಆಲ್ ದೀಸ್ 3 ಪೀಪಲ್? ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ ಬಾಸ್. ಅಂದರೆ ಇವಾಗ ಐ ವಿಲ್ ಟಾಕ್ ಅಬೌಟ್ ದ ಪ್ರೋಸ್. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಪ್ರೊಡ್ಯೂಸರ್ ಆಗಿದ್ದರೆ ನಾನು ಇಷ್ಟು ಫಾಸ್ಟಾಗಿ ಪ್ರಾಬಬ್ಲಿ ಫಿಲಮ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ದೇ ವಿಲ್ ಹ್ಯಾವ್ ಫಂಡಿಂಗ್ ಇಶ್ಯೂಸ್, ಕೆಲವು ಸರ್ತಿ ಮನಿ ಫ್ಲೋ ಕಷ್ಟ ಇರ್ಬೋದು, ಈ ಥರದ್ದು ಏನೇನೋ ಸಮಸ್ಯೆಗಳಿರುತ್ತೆ. ಓಕೆ. ಆ್ಯಂಡ್ ಅವ್ರಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಇವೆಲ್ಲ ಮಾಡಿ ಏನಾಗುತ್ತೆ, ನಾವು ಇಂಥ ಟೈಮಲ್ಲಿ ಸಿನಿಮಾ ಮುಗ್ಸೋಕ್ಕಾಗತ್ತಾ ಅನ್ನೋದು. ಸೊ ದ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಫಿಲಮ್ ಇಸ್ ದೆರ್ ಆರ್ 3 ಪ್ರೊಡ್ಯೂಸರ್ಸ್. ದೆರ್ ಈಸ್ ಗುರು ನಿನಗೆ ಏನು ಬೇಕು ಹೇಳಮ್ಮ, ನನಗೆ ಸಿನಿಮಾ ಮಾಡ್ಕೊಡು ಅಂತ ಮಾತಾಡ್ತಾರೆ ಅವರು. ಓಕೆ. ಸೊ ದಿಸ್ ಹ್ಯಾಸ್ ಟು ಬಿ ದ ನಾರ್ಮ್. ನೀವು ಬೇರೆ ಕಡೆ ನೀವು ರಿಲಯನ್ಸ್ನವರು, ಕರಣ್ ಜೋಹರ್, ಇನ್ನೊಬ್ರು ಯಾರೋ ಟೀಮ್ ಅಪ್ ಆಗ್ಬಿಟ್ಟೆ ಸಿನಿಮಾ ಮಾಡ್ತಾ ಇದಾರೆ ಅವರು. ಆಗ ಏನಾಗತ್ತೆ ಗೊತ್ತಾ, ನಾನು ನಿನಗೆ ಕೊಡೋದಕ್ಕೆ ಐ ಆಮ್ ಹಿಯರ್ ಟು ಗಿವ್ ವಾಟ್ ಯು ವಾಂಟ್. ಆರ್ ಯು ರೆಡಿ ಟು ಡಿಲಿವರ್ ಇನ್ ವಾಟ್ ಎವರ್ ಟೈಮ್ ಲೈನ್, ಇನ್ ವಾಟ್ ಎವರ್ ಬಡ್ಜೆಟ್ ವಿ ಆರ್ ಗಿವಿಂಗ್ ಯು, ಅಥವಾ ನೀನು ಹೇಳಿದ ಕ್ವಾಲಿಟಿಯಲ್ಲಿ ನೀನು ಡಿಲಿವರ್ ಮಾಡಿಕೊಡ್ತೀಯ ಅನ್ನೋದು ಅಷ್ಟೇ ಪ್ರಶ್ನೆ ಆಗುತ್ತೆ. ವಿಚ್ ವಿ ಹ್ಯಾವ್ ಟ್ರೈ ಟು ಡೂ. ಓಕೆ. ಈ ಫಿಲಮಲ್ಲಿ ದ ಕಾನ್ಸರ್ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಪ್ರೆಷರ್. 3 ಜನ ಅಲ್ಲ, ನೀವು ಒಬ್ಬರಿದ್ರೂ ಪ್ರೆಷರ್ ಇರುತ್ತೆ, 3 ಜನ ಇದ್ರೂ ಪ್ರೆಷರ್ ಇರುತ್ತೆ. ಇಲ್ಲೇನು ಅಂತಂದರೆ ಅದೇ ಅಗೈನ್ ಲುಕಿಂಗ್ ಎಟ್ ದಿ ಪಾಸಿಟಿವ್ಸ್ ಏನು ಗೊತ್ತಾ, ನೀವು 3 ಜನ ಪ್ರೊಡಕ್ಷನ್ ಹೌಸಸ್ ಅಲ್ಲ, 5 ಜನ ಪ್ರೊಡ್ಯೂಸರ್ಸ್ದು ದೇರ್ ಆರ್ ಡಿಫ್ರೆಂಟ್ ಐಡಿಯಾಸ್. ಹೌದು. ನಂಬರ್ ಆಫ್ ಐಡಿಯಾಸ್. ಏನು ತೊಗೋಬೇಕು ಏನು ಬಿಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಅದು ನಾನು ಮಾಡಿದ್ದೀನಿ ನನಗೆ ಗೊತ್ತಿರೋ ಮಟ್ಟಕ್ಕೆ, ನನ್ನ ಬುದ್ಧಿ ಮಟ್ಟಕ್ಕೆ. ಸೊ ಅವ್ರು ಕೊಡ್ತಿದ್ದ ಐಡಿಯಾಸ್ನ ನಾನು ನಾನೇನಕ್ಕೆ ತೊಗೋಬೇಕು, ಇಷ್ಟು ಜನ ಮಾತಾಡ್ತಾರಲ್ಲಪ್ಪ ಅನ್ನೋ ಯೋಚನೆನೂ ಬಂದಿದೆ ನನಗೆ. ಬಟ್ ವೆನ್ ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ನೋಟ್, ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ದೇ ಕಮ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್. ಸೊ ದೇ ಆರ್ ಟಾಕಿಂಗ್ ಆ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ನಾನು ಯೋಚನೆ ಮಾಡಿದಾಗ ಅವ್ರವ್ರವ್ರವ್ರು ಇದೇ ಥರ ಆಡಿಯನ್ಸು ಬರ್ತಾರೆ ನನಗೆ ನಾಳೆ. ಎಸ್, ಹೌದು. ಬೇರೆ ಬೇರೆ ಬ್ಯಾಕ್ಗ್ರೌಂಡಲ್ಲಿರೋಂಥ ಆಡಿಯನ್ಸೇ ಬಂದು ನೋಡೋದು. ಸೊ ದೇ ವಿಲ್ ಬಿ ಮೈ ಫಸ್ಟ್ ಆಡಿಯನ್ಸ್. ಪ್ರೊಡ್ಯೂಸರ್ಸೇ ನನಗೆ ಇವಾಗ ಫಸ್ಟ್ ಆಡಿಯನ್ಸ್. ಸೊ ಅವ್ರಿಗೆ ಕೇಟರ್ ಮಾಡ್ಬೇಕು ನಾನು ಫಸ್ಟ್. ಓಕೆ. ಆ್ಯಂಡ್ ಸಿನಿಮಾಗಳನ್ನ 2 ಥರ ಮಾಡ್ತಾರೆ ಅಫ್ಕೋರ್ಸ್. ಸ್ಟಾರ್ಸ್ ಅಂತ ಬಂದಾಗ ಸಿನಿಮಾನ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಇದು ಯು ಆರ್ಗೆ ಅಂತ ಮಾಡಿದ್ದ, ಇಲ್ಲ ಅಂತಂದರೆ ಸ್ಕ್ರಿಪ್ಟ್ ಬರೆದಾದ್ಮೇಲೆ ಯು ಆರ್ನ ಕಾಸ್ಟ್ ಮಾಡಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಸ್ಕ್ರಿಪ್ಟ್ ಬರೆದಾದ್ಮೇಲೆ ಯು ಆರ್ನ ಕಾಸ್ಟ್. ಓಕೆ. ನಾನು ಯೂಶಲ್ ಆಗಿ ಐ ಡೋಂಟ್ ಹ್ಯಾವ್ ಎನಿ ಒನ್ ಇನ್ ಮೈಂಡ್. ನನಗೆ ಉತ್ತರಾಖಂಡ ಇಲ್ಲ, ಉತ್ತರಾಖಂಡ ಏನು ಗೊತ್ತಾ, ಸಿ ದೆರ್ ಆರ್ ಫ್ಯೂ ಫಿಲ್ಮ್ಸ್ ವಿಚ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನನಗೆ ಯೂಶಲ್ ಆಗಿ ನಾನು ಎಲ್ಲ ಇಂಟರ್ವ್ಯೂಲ್ಲೂ ಹೇಳಿದ್ದೀನಿ, ನಾನು ಬರೆಯೋ ಪ್ರತಿ ಕಥೆಯಲ್ಲೂ ಧನಂಜಯ್ ಕಾಣಿಸ್ತಿರ್ತಾರೆ. ಹೌದಾ? ಇವ್ರು ಮಾಡಿದ್ರೆ ಒಳ್ಳೇದು ಅಂತ. ಪ್ರಾಬಬ್ಲಿ ಬಿಕಾಸ್ ನನಗೆ ಆ ಫ್ರೀಕ್ವೆನ್ಸಿ ಇದೆ, ಅವ್ರ ಜೊತೆ ವರ್ಕ್ ಮಾಡಿದೀವಿ, ಫ್ರೀಕ್ವೆನ್ಸಿ ಇರೋದ್ರಿಂದ. ಓಕೆ. ಪ್ರಮೋದ್ ಕಾಣಿಸ್ತಾರೆ ಎಷ್ಟೊಂದು ಕಥೆಗಳಲ್ಲಿ. ಸೊ ನಾನು ಯುವ ಜೊತೆ ತುಂಬ ಕಮ್ಮಿ ಇಂಟ್ರಾಕ್ಟ್ ಮಾಡಿದ್ದು ಮುಂಚೆ. ಬಟ್ ಈ ಫಿಲಮ್ಗೆ ವೆನ್ ದೇ ಸೆಡ್ ಯುವ, ನಾನು ಯೂಶಲಿ ಏನು ಅಂತಂದ್ರೆ ಆರ್ಟಿಸ್ಟ್ಗಳನ್ನ ನಾನು ಪರ್ಸ್ನಲಾಗಿ ಮೀಟ್ ಮಾಡೋವರೆಗೂ ಫೈನಲ್ ಮಾಡಲ್ಲ. ಓಕೆ. ಬಿಕಾಸ್ ನನಗೆ ಅವ್ರ ಸಿನಿಮಾ ಅಪ್ರೋಚ್ಗಿಂತ ಅವ್ರ ಲೈಫಿನ ಅಪ್ರೋಚ್ ಹೆಂಗಿದೆ ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಇಫ್ ದರ್ ಲೈಫ್ ಅಪ್ರೋಚ್ ಸೂಟ್ಸ್ ವಾಟ್ ಮೈ ಕ್ಯಾರೆಕ್ಟರ್ ಇಸ್ ಥಿಂಕಿಂಗ್, ಐ ಥಿಂಕ್ ದಟ್ ವಿಲ್ ವರ್ಕ್ಔಟ್ ಫಾರ್ ಅಸ್. ನೈಸ್. ಸೊ ನಾವು ಕಾಸ್ಟಿಂಗ್ ಮಾಡಿದ್ದು ಯುವ ಅವ್ರನ್ನ, ಸ್ಕ್ರಿಪ್ಟ್ ಆದಮೇಲೆ ಕಥೆ ಎಲ್ಲ ಆದಮೇಲೆ ಯಾರನ್ನ ನಾವು ಕಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋವಾಗೇ ಬಂದಿದ್ದೆ ಹೆಸರು. ಆ್ಯಂಡ್ ಪ್ರಾಬಬ್ಲಿ ಕಂಪ್ಯಾರಿಟಿವ್ಲಿ ಫ್ರಮ್ ಪಾಸ್ಟ್ 2 years ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿ ಅಥವಾ ಓಪನಿಂಗ್ ತೊಗೊಳ್ಳೋ ವಿಷಯದಲ್ಲಾಗಲಿ ಅಥವಾ ಮೂವಿ ಕಲೆಕ್ಷನ್ ವಿಷಯದಲ್ಲಾಗಲಿ ಒಂದು ಡಿಕ್ಲೈನ್ ಆರ್ಕ್ನ ನೋಡ್ತಾ ಇದ್ದೀವಿ. ಇದು ಪ್ರೀ ರಿಲೀಸ್ ಬಿಸ್ನೆಸ್ಸಸ್ಸು ಅಥವಾ ಬಿಸ್ನೆಸ್ ಇನ್ನೇನೇನಿದೆ, ಅವೆನ್ಯೂಸ್ ಮಾಡೆಲ್ಸ್ಗಳೇನಿದೆ ಅದಕ್ಕೆ ಅಫೆಕ್ಟ್ ಆಗಿದೆಯಾ? ಆ್ಯಂಡ್ ಈ ಮೂಮೆಂಟಲ್ಲಿ ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಅದೇ ಫೇಸಲ್ಲೇ ಇದ್ವಿ. ಆ್ಯಂಡ್ ಇದು ಡೈರೆಕ್ಟರ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಕೆಲಸನ ಸಿಗಲ್ವಲ್ಲ. ಸಿ ನಾನು ಹೆಂಗೆ ಹೇಳಿ, ಇವಾಗ ನಂದೇನೋ ಒಂದು ವಿಷನ್ ಇರುತ್ತೆ. ನನ್ನ ಹೆಸರು ವಿಷನ್, ನಾನು ಈ ಸಿನಿಮಾನ ಹೆಂಗೋ ಪ್ರೆಸೆಂಟ್ ಮಾಡಬೇಕು ಅಂತ ಇರುತ್ತೆ. ನನಗೆ ಲಕ್ಕಿಲಿ ಐ ಹ್ಯಾವ್ ಗಾಟ್ 3 ಪ್ರೊಡ್ಯೂಸರ್ಸ್ ಫಾರ್ ದಿಸ್, ದೇ ಆರ್ ಪ್ರೊಡ್ಯೂಸಿಂಗ್ ದ ಫಿಲ್ಮ್. ಬಟ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಫಿಲ್ಮ್ ಮೇಕರ್ಸ್ ಹ್ಯಾವ್ ಗಾಟ್ ಗ್ರೇಟ್ ವಿಷನ್ಸ್ ಆ್ಯಂಡ್ ದೇ ವಾಂಟ್ ಟು ಟೆಲ್ ಗ್ರೇಟ್ ಸ್ಟೋರೀಸ್. ಕರೆಕ್ಟ್. ಈ ಡಿಕ್ಲೈನಿಂದ ಏನಾಗ್ತಾ ಇದೆ ಅಂತಂದರೆ ಆ ಅವಕಾಶಗಳೇ ಸಿಗ್ತಾ ಇಲ್ಲ. ಬಿಕಾಸ್ ಎವ್ರಿ ಒನ್ ಆರ್ ಸ್ಕೇರ್ಡ್. ಯಾಕೆ ಸುಮ್ಮನೆ ಒಂದು ಕೋಟಿ ಹಾಕ್ತಾರೆ ಅವ್ರ ಮನೆಯಿಂದ ತಂದು. ಈ ನಾವು ತಲೆ ಬುಡ ಎಲ್ಲ ಮಾತಾಡ್ತೀವಿ ಆನ್ಲೈನ್ ಕೂತ್ಕೊಂಡು, ಅವ್ನು ಬ್ಲ್ಯಾಕ್ ಮನಿ, ಅವನು ವೈಟ್ ಮನಿ, ಅವನು ತಂದಾಕ್ತಾನೆ, ಅದು ಇದು ಎಲ್ಲ ದುಡ್ಡೇ ಅಲ್ವಾ, ನಿನಗೆ ಕೊಟ್ಟರೆ ನೀನು ಕೊಟ್ಬಿಡ್ತೀಯ. 1 ರೂಪಾಯಿ 10 ರೂಪಾಯಿ ಒಬ್ಬ ಭಿಕ್ಷಕನಿಗೆ ಹಾಕಲ್ಲ ಸರ್ ನಾವು ದೇವಸ್ಥಾನದಿಂದ ಆಚೆ ಬರ್ತಾ. ನೀವು 3 ಕೋಟಿ ರೂಪಾಯಿ ಕೇಳ್ತಾ ಇದ್ದೀರ ಒಂದು ಸಿನಿಮಾ ಮಾಡೋಕ್ಕೆ, ಯಾಕೆ ಹಾಕ್ತಾರೆ ಸರ್? ವೆನ್ ದೇರ್ ಇಸ್ ನೋ ರೆವಿನ್ಯೂ ಕಮಿಂಗ್ ಇನ್, ಯಾಕೆ ಪ್ರೊಡ್ಯೂಸ್ ಮಾಡ್ತಾರೆ ಸಿನಿಮಾ ಹೇಳಿ? ದಟ್ ಈಸ್ ದಿ ಪ್ರಾಬ್ಲಮ್. ಮೇಜರ್ ಕೆಲ್ಸಗಳು ಹುಟ್ಟಲ್ಲ. ಆ್ಯಂಡ್ ಇದಕ್ಕೆ ನಾವು ಆಡಿಯನ್ಸನ್ನು ಬೈತೀವ, ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಆಡಿಯನ್ಸನ್ನು ನಾವು ಬೈಯೋದ್ರಲ್ಲಿ ಅರ್ಥನೇ ಇಲ್ಲ. ದಿಸ್ ಇಸ್ ಲೈಕ್ ಯು ಗಿವ್ ಅ ಗುಡ್ ಐಫೋನ್, ದೇ ವಿಲ್ ಬೈ ಇಟ್.
ಎಷ್ಟು ದುಡ್ಡು 1.25-2 ಲಕ್ಷದವರೆಗೂ ಇದೆ ಐಫೋನು, ಅದನ್ನು ಬೈ ಮಾಡ್ತಾ ಇಲ್ವಾ? ಹಾಟ್ ಕೇಕ್ಸ್ ಥರ ಸೇಲ್ ಆಗ್ತಾ ಇದೆ. ಒಂದು ಕೆಟ್ಟ ಫೋನ್ ಹೋಗೋದಿಲ್ಲ, ಸಿಂಪಲ್ ಅದು. ದೇರ್ ಇಸ್ 1 and 0, ದೇರ್ ಇಸ್ ನೋ ಮಿಡಲ್ ಗ್ರೌಂಡ್. ಐದರ್ ಯು ಹ್ಯಾವ್ ಟು ಬಿ ಇನ್ 1 or you are 0. ವಿ ಹ್ಯಾವ್ ಟು ಡಿಸೈಡ್ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತ. ಎಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಕ್ಕ, ಹೇಗಿದೆ ಪ್ರೀ ರಿಲೀಸ್ ಬಿಸ್ನೆಸ್? ಅಥವಾ ನೀವು ಮುಂಚಿನ 2 ಸಿನಿಮಾಗಳನ್ನು ನೋಡಿದಾಗ ಅಫ್ಕೋರ್ಸ್ ಇದಕ್ಕೆ ಒಂದು ಪ್ರಾಬ್ಲಿ ಪ್ರೀ ರಿಲೀಸ್ ಬಿಸ್ನೆಸ್ ಅಥವಾ ಇನ್ನೊಂದೇನೋ ಬಿಸ್ನೆಸ್ ಅವೆನ್ಯೂಸ್ ಇರುತ್ತೆ. ಬಿಕಾಸ್ ಏನಕ್ಕೆ ಅಂದರೆ 3 ಜನ ದಿಗ್ಗಜ ಪ್ರೊಡ್ಯೂಸರ್ಸ್ಗಳೇ, ಅವ್ರಿಗೆ ಬಿಸ್ನೆಸ್ಗಳನ್ನ ಮುಂಚೆ ಮಾಡಿ ಕೂಡ ಅಭ್ಯಾಸ ಇರುತ್ತೆ. ಸೊ ಇಲ್ಲಿನ ಗ್ರಾಮರ್ ಬೇರೆ ಇತ್ತಾ ಕಂಪೇರ್ ಟು ರತ್ನನ್ ಪ್ರಪಂಚ ಆ್ಯಂಡ್ ದಯವಿಟ್ಟು ಗಮನಿಸಿ? ನನ್ನ ಪ್ರಕಾರ ಅವೆರಡು ಸಿನಿಮಾಗಿಂತ ಈ ಫಿಲ್ಮ್ ಸೇಲ್ ಆಗೋದು ಈಸಿ ಇದೆ ಅವ್ರಿಗೆ. ಅಂದರೆ ಟು ಸೆಲ್ ದಿಸ್ ಫಿಲಮ್ ಇನ್ ಡಿಫ್ರೆಂಟ್ ವೇಸ್ ಇಟ್ ವುಡ್ ಬಿ ಮಚ್ ಈಸಿಯರ್ ಬಿಕಾಸ್ ಆಫ್ ದ ಕಂಟೆಂಟ್. ಅಂದರೆ ಕಂಟೆಂಟ್ ಏನು ಹೆಸರು ಮಾಡ್ತಾ ಇದೆಯಲ್ಲ ಇವತ್ತು, ಹಾಡುಗಳಾಗಲಿ ಇದಾಗಲಿ, ನಾನು ಆಸ್ ಅನ್ ಔಟ್ಸೈಡರ್ ನೋಡ್ತಾ ಇರೋದು. ಬಿಕಾಸ್ ಐ ಹ್ಯಾವ್ ನೆವರ್ ಹರ್ಡ್ ಅಬೌಟ್, ನಾನು ಯಾರನ್ನೂ ಹೋಗ್ಬಿಟ್ಟು ಐ ನೆವರ್ ಆಸ್ಕ್ ದೆಮ್ ಏನು ಬಿಸ್ನೆಸ್ ಆಗಿದೆ ಏನು ಎತ್ತ ಅಂತ. ಇನ್ಫ್ಯಾಕ್ಟ್ ನಾನು ಫಿಲಮ್ ಮುಗಿಯೋ ಹೊತ್ತಿಗೆ ಎಷ್ಟು ಖರ್ಚಾಗಿದೆ ಅಂತಲೂ ಕೇಳಿಲ್ಲ. ಓಕೆ, ಯು ಪ್ರಾಬಬ್ಲಿ ಶುಡ್ ಆಸ್ಕ್ ದಿಸ್ ಕ್ವೆಶನ್ ಟು ದ ಪ್ರೊಡ್ಯೂಸರ್ಸ್. ನನಗೆ ರತ್ನನ್ ಪ್ರಪಂಚಗೂ ನನ್ನ ಬಡ್ಜೆಟ್ ಏನಾಗಿದೆ ಫಿಲಮ್ ಆದಮೇಲೆ ಅನ್ನೋದು ನಾನು ಕೇಳೂ ಇಲ್ಲ. ಆ್ಯಂಡ್ ಈ ಫಿಲಮ್ಗೂ ಕೇಳಿಲ್ಲ. ಬಿಕಾಸ್ ದೇರ್ ಇಸ್ ಅ ಕಾರ್ಪೊರೇಟ್ ಸೆಟಪ್. ಅವ್ರದ್ದೊಂದು ಕಾರ್ಪೊರೇಟ್ ಸೆಟಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರು. ನನ್ನ ಬಡ್ಜೆಟ್ ಇಷ್ಟ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅವ್ರಿಗೆ ಅದರಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ಹೆಂಗೆ ಅನ್ನೋದು. ನನ್ ಆಫ್ ಮೈ ಬಿಸ್ನೆಸ್. ಇಫ್ ಐ ಆಮ್ ಎ ಪಾರ್ಟ್ನರ್ ಐ ಆಮ್ ಡೆಫಿನೆಟ್ಲಿ ಇನ್ ಟು ಇಟ್, ನಾನೇ ಹೋಗಿ ಕೇಳ್ತೀನಿ. ಬಟ್ ವೆನ್ ಐ ಆಮ್ ನಾಟ್ ದ ಪಾರ್ಟ್ನರ್ ಆ್ಯಂಡ್ ಐ ಆಮ್ ಜಸ್ಟ್ ವರ್ಕಿಂಗ್ ಫಾರ್ ದೆಮ್, ಐ ಥಿಂಕ್ ಐ ಶುಡ್ ಬಿ ಔಟ್ ಆಫ್ ಇಟ್ ಆ್ಯಂಡ್ ದೇ ವಿಲ್ ಡೂ ದರ್ ಜಾಬ್. ಓಕೆ. ಆ್ಯಂಡ್ ದಯವಿಟ್ಟು ಗಮನಿಸಿ ಟು ರತ್ನನ್ ಪ್ರಪಂಚ. ಅಫ್ಕೋರ್ಸ್ ರತ್ನನ್ ಪ್ರಪಂಚ ಅನೌನ್ಸ್ ಆದಾಗ ನಾನು ಇದೇ ಯೋಚನೆ ಮಾಡ್ತಿದ್ರೆ, ಮೊದಲನೇ ಸಿನಿಮಾ ಮಾಡಿ 2ನೇ ಸಿನಿಮಾ ಸ್ಟಾರ್ಸಿಗೆ ಮಾಡಬೇಕು ಅಂದರೆ ಇದರದ್ದು ಸಕ್ಸಸ್ ರೇಟು ಅಥವಾ ಇದೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ರತ್ನನ್ ಪ್ರಪಂಚ ವಾಸ್ ಎ ವೆರಿ ಡೀಸೆಂಟ್ ಬಡ್ಜೆಟ್, ಒಂದು ಸ್ಟಾರ್ಸ್ ಇರುವಂಥ ಸಿನಿಮಾನೇ. ಮೊದಲನೇ ಪ್ರಶ್ನೆ, ಇಲ್ಲಿಂದ ಇಲ್ಲಿಗೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಸಿಕ್ಕಿದ್ದು ಹೇಗೆ? ಆ್ಯಂಡ್ ಅದಾದಮೇಲೆ ಲ್ಯಾಟ್ರಲ್ ಶಿಫ್ಟ್, ಉತ್ತರಾಖಂಡಾಗೆ ಡೈರೆಕ್ಟಾಗಿ ನೀವು ಬಿಗ್ ಕ್ಯಾನ್ವಾಸ್ ಸಿನಿಮಾಗೆ ಇದು ಮಾಡಿದ್ರಿ. ಇಫ್ ಐ ಸಿ ದ ಗ್ರೋತ್, ಅಂದರೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ, ಐ ವಿಲ್ ನಾಟ್ ಸೇ ಲಕ್ಕಿ, ಬಟ್ ಸಿನಿಮಾ ಗ್ರೋತನ್ನು ನೋಡಿದ್ರೆ ಭಾರಿ ಖುಷಿ ಆಗುತ್ತೆ ಆಸ್ ಎ ಫಿಲ್ಮ್ ಮೇಕರ್. ಓಕೆ, ಅಂದರೆ ತುಂಬ ಜನ ಫಿಲ್ಮ್ ಮೇಕರ್ಸ್ಗಳಿಗೆ ಸಿಗದೇ ಇರೋ ಒಂದು ಆಪರ್ಚುನಿಟಿ ರೋಹಿತ್ ಅವ್ರಿಗೆ ಸಿಕ್ಕಿದೆ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಐ ಆಮ್ ಲಕ್ಕಿ, ದೇವ್ರ ದಯೆ ಅದಂತೂ ಹೇಳಬಲ್ಲೆ. ಆ್ಯಂಡ್ ಪ್ರಾಬಬ್ಲಿ ಪರ್ಸಿವರೆನ್ಸ್ ಜಾಸ್ತಿ ಇದೆ ನನಗೆ ಈ ವಿಷಯದಲ್ಲಿ. ಈಗ ರತ್ನನ್ ಪ್ರಪಂಚ ಆದಮೇಲೆ ನಾನು ಉತ್ತರಾಖಂಡ ಮಾಡ್ಬೇಕಾಗ ಶುರುವಾದಾಗ ಐ ಹ್ಯಾಡ್ ನೋ ಐಡಿಯಾ ಆಫ್ ಡೂಯಿಂಗ್ ಅ ಬಿಗ್ ಬಡ್ಜೆಟ್ ಫಿಲ್ಮ್. ಇವತ್ತಿಗೂ ನನಗೆ ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡಬೇಕು ಅನ್ನೋ ಯೋಚನೆನೂ ಇಲ್ಲ. ಬಟ್ ಪ್ರಾಬಬ್ಲಿ ನಾವು ಬರೆಯೋ ಕಥೆ ಇದೆಯಲ್ಲ, ನನಗೀಗ ನಾನು ಸಡನ್ನಾಗಿ KGF ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ದೊಡ್ಡ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋದು ನಾನು ಮಾಡೋಕ್ಕಾಗಲ್ಲ. ಅದು ನಾನು ಆಗ ಬರ್ದಿದ್ದ ಕಥೆಗೆ ಏನು ಬಡ್ಜೆಟ್ ಬೇಕಿತ್ತೋ ಉತ್ತರಾಖಂಡಾಗ ನಾವು ಅದನ್ನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ವಿ. ಆ್ಯಂಡ್ ಇವಾಗ ಎಕ್ಕಾಗಿ ಏನು ಬೇಕೋ ಅದನ್ನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಐ ಥಿಂಕ್ ದ ಸ್ಟೋರಿ ವಿಲ್ ಡಿಮ್ಯಾಂಡ್ ವಾಟ್ ದಿ ಮನಿ ವಿಲ್ ಬಿ. ನಾಟ್ ಐ ಕಾಂಟ್ ಟೆಲ್ ದೆಮ್ ನನಗೆ ಈ ಬಡ್ಜೆಟಲ್ಲೇ ಮಾಡ್ತೀನಿ ಅಂತ. ಈಗ ಎಕ್ಕಾನ ನಾನು 50 ಕೋಟಿ ಹಾಕ್ಬಿಟ್ಟು ಮಾಡಿದ್ರೆ ದಡ್ಡ ಅಂತಾರೆ ನನ್ನ. ನಾನು ಈ ಬಡ್ಜೆಟಲ್ಲಿ ಯಾವ ಬಡ್ಜೆಟಲ್ಲಿ ಮಾಡಬೇಕು ಅದೇ ಬಡ್ಜೆಟಲ್ಲಿ ಮಾಡ್ತಿರ್ಬೇಕು ನಾವು. ಇದನ್ನು ನಾನು ಸುಮ್ಮನೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಸಿದ್ದಾಪುರ, ವಿನೋಬ್ ನಗರದಲ್ಲೆಲ್ಲ ಶೂಟ್ ಮಾಡಿದ್ವಿ. ನಮ್ಗಿದೇನು ಅಂತ ಅಂದರೆ ವಿ ವಾಂಟೆಡ್ ಟು ಶೂಟ್ ಇಟ್ ಇನ್ ರಿಯಲ್ ಲೊಕೇಶನ್ ಸೊ ದಟ್ ಅಲ್ಲಿಯ ಒಂದು ಸ್ಪಿರಿಟ್ ಇರತ್ತಲ್ಲ, ಹ್ಯೂಮನ್ ಸ್ಪಿರಿಟ್ ಇರುತ್ತೆ. ನೀವು ಒಂದು ಜಾಗ ಖಾಲಿ ಇದ್ರೂ ಹ್ಯೂಮನ್ ಸ್ಪಿರಿಟ್ ಉಳ್ಕೊಂಡಿರತ್ತೆ ಅಲ್ಲಿ. ಅದನ್ನ ಕ್ಯಾಪ್ಚರ್ ಮಾಡ್ಬೇಕಿತ್ತು ಸಿನಿಮಾಲಿ. ನೀವು ಸೆಟ್ ಹಾಕಿದ್ರೆ ಅದು ಬರಲ್ಲ. ಅಂಡ್ ದ ಮೊಮೆಂಟ್ ಐ ವಾಂಟ್ ಟು ಎರೆಕ್ಟ್ ಅ ಸೆಟ್ ಟು ಶೂಟ್, ಆಬ್ವಿಯಸ್ಲಿ ದ ಬಡ್ಜೆಟ್ ವಿಲ್ ಬಿ ಮೋರ್. ಸೊ ಈ ಥರ ಸಮಸ್ಯೆಗಳು. ಈಗ ನಾನೇನೆ ನನ್ನ ಡಿಮ್ಯಾಂಡ್ಸ್ ಅಲ್ಲೇನೆ ಇಲ್ಲ ನಾನು ಸೆಟ್ಟಲ್ಲೇ ಮಾಡ್ತೀನಿ, ನಾನು ವಿನೋಬ್ ನಗರ ಸೆಟ್ ಆಗ್ತೀನಿ ಅಥವಾ ಇನ್ನೊಂದೇನೋ ಸೆಟ್ ಆಗ್ತೀನಿ ಅಂದಾಗ ಬಡ್ಜೆಟ್ ಜಾಸ್ತಿ ಆಗುತ್ತೆ. ಆಮ್ ಐ ರೆಡಿ ಟು ಶೂಟ್ ಇಟ್ ಇನ್ ರಿಯಲ್ ಲೊಕೇಶನ್ಸ್? ಫಸ್ಟ್ ನನಗೆ ನಾನು ಕ್ವೆಶ್ಚನ್ ಮಾಡಬೇಕು. ಅದಾದ್ಮೇಲೆ ಆಬ್ವಿಯಸ್ಲಿ ಸ್ಟಾರ್ಸ್ ಅನ್ನು ಕೇಳಬೇಕು, ಯಾಕಂದ್ರೆ ಅವ್ರು ದೇ ಶುಡ್ ಬಿ ಕಂಫರ್ಟಬಲ್ ಟು ಕಮ್ ಔಟ್ ಆ ಜನಗಳು ಇದ್ರ ಮಧ್ಯೆ. ಬಟ್ ವೆನ್ ದ ಪ್ರೊಡಕ್ಷನ್ ಹೌಸ್ ಈಸ್ ರೆಡಿ ಟು ಗಿವ್ ದಮ್ ಎನಫ್ ಸೆಕ್ಯೂರಿಟಿ, ನೀವು ಎಲ್ಲೇ ಹೋದ್ರು ನಾವು ಸೆಕ್ಯೂರ್ ಮಾಡ್ತೀವಿ ನಿಮ್ಮನ್ನ, ಆರಾಮಾಗಿ ಶೂಟ್ ಮಾಡ್ಕೊಂಬನ್ನಿ ಅಂದಾಗ ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಮಿನಿಮಲೈಸ್ ದ ಬಡ್ಜೆಟ್ ಆ್ಯಂಡ್ ಶೂಟ್. ಉತ್ತರಾಖಂಡಗೂ ಅಷ್ಟೇ. ದ ಪಾಯಿಂಟ್ ಆಫ್ ಉತ್ತರಾಖಂಡ ವಾಸ್ ದ ಕಾಸ್ಟ್ ವಾಸ್ ಹ್ಯೂಜ್ ಬಿಕಾಸ್ ಅದಕ್ಕೆ ಬೇಕಿತ್ತು. ಪ್ರತಿಯೊಬ್ಬರದು ಒಂದೊಂದು ಕಥೆ ಇತ್ತು ಅದರಲ್ಲಿ. ಈಗ ನಾವು ಶಿವಣ್ಣ ಅವರೇ ಏನಕ್ಕೆ ಬೇಕು ಅಂದ್ರೆ ಶಿವಣ್ಣ ಅವ್ರನ್ನ ಬಿಟ್ಟು ಆ ಪಾತ್ರ ಇನ್ಯಾರು ಮಾಡೋಕ್ಕಾಗಲ್ಲ. ಆನ್ ಪೇಪರ್ ನೀವು ಬರ್ದಾಗ್ಲೇ ಅನ್ಸುತ್ತೆ. ಐ ನ್ಯೂ ಬಿಕಾಸ್ ಇವ್ರನ್ನ ಬಿಟ್ಟು ಇನ್ಯಾರನ್ನ ಕರ್ಕೊಂಡ್ಬರ್ತೀರಾ ನೀವು ಕನ್ನಡದಲ್ಲಿ? ಬಿಕಾಸ್ ಹೂ ಇಸ್ ದಿ ಬಿಗ್ ಬಾಸ್ ಇನ್ ಕನ್ನಡ ಟುಡೇ? ಇವ್ರನ್ನ ಮೀರಿ ಇನ್ಯಾರಾದ್ರೂ ಇದ್ದಾರಾ ಅಂತ ಯೋಚನೆ ಮಾಡಿದಾಗ ಮಾತ್ರ ನಾವು ಇದನ್ನ ಮಾಡೋಕ್ಕಾಗಲ್ಲ. ಸೊ ಈ ಪಾತ್ರಕ್ಕೆ ಅವರೇ ಬೇಕಿತ್ತು. ಅವ್ರು ಮಾಡ್ತಿರ್ಲಿಲ್ಲ ಅಂದ್ರೆ ನಾವು ಮೋಸ್ಟ್ಲಿ ಆ ಸಿನಿಮಾನೇ ಮಾಡ್ತಿರ್ಲಿಲ್ಲ. ನಾನು ದ ಮೇನ್ ರೀಸನ್ ಫಾರ್ ಅಸ್ ಟು ಹಾಲ್ಟ್ ದಿ ಫಿಲ್ಮ್ ವಾಸ್ ಬಿಕಾಸ್ ಶಿವಣ್ಣ ವಾಸ್ ಅನ್ವೆಲ್. ಈಗ ಅವ್ರು ಮಾಡಲ್ಲ ಅಂದ್ಮೇಲೆ ನಾನು ಆ ಸಿನಿಮಾ ಮಾಡಿ ಏನು ಉಪಯೋಗ?
ಬಿಕಾಸ್ ಆ ಪಾತ್ರನೇ ಇಲ್ಲ ಅಂದಮೇಲೆ ಆ ಸಿನಿಮಾನೇ ಇಲ್ಲ. ಹ್ಮ್ ಈಗ ಧನಂಜಯ್ ಅವ್ರಿಗೂ ಅಷ್ಟೇ. ಆ್ಯಂಡ್ ಆ ಫಿಲಮಲ್ಲಿ ಇದ್ದಿದ್ದ ಕಾಸ್ಟಿಂಗ್ಗೆ ಯು ನೀಡೆಡ್ ಬಡ್ಜೆಟ್, ಯು ಹ್ಯಾವ್ ಟು ಅಕಾಮಡೇಟ್ ದೆಮ್, ವಿ ಹ್ಯಾವ್ ಟು ಶೂಟ್ ವಿತ್ ದೆಮ್. ಅದೇ ಎಕ್ಕಾಗಿ ಬಂದಾಗ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಎಕ್ಕಲ್ಲಿ ಏನು ಅಂತಂದ್ರೆ ನಮ್ಮ ಕಾಸ್ಟಿಂಗ್ ತುಂಬ ಮಿನಿಮಲ್ ನೋನ್ ಫೇಸಸ್ ಇರೋದು, ಇನ್ನೆಲ್ಲರೂ ಹೊಸಬ್ರು. ನಾನು ಆಗ್ಲೇ ಹೇಳ್ದಂಗೆ ಲೈಟ್ ಹುಡುಗರಿಂದ ಹಿಡಿದು ಎಲ್ಲರೂ ಆ್ಯಕ್ಟ್ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ನಮ್ಮ ಫಿಲಮಲ್ಲಿ. ಸೊ ವಿ ವಾಂಟೆಡ್ ಇಟ್ ಟು ಬಿ ವೆರಿ ನ್ಯಾಚುರಲ್, ರಸ್ಟಿಕ್ ಆಗಿರ್ಬೇಕಿತ್ತು, ಆ ಥರನೇ ಹೋಗ್ತಾ ಇದ್ವಿ. ಸೊ ದ ಬಡ್ಜೆಟ್ ವಿಲ್ ಬಿ ಡಿಫ್ರೆಂಟ್. ನಾನು ಈಗ ಸಿನಿಮಾಗೆ ನಾನೇ ಕೇಳ್ಬಿಟ್ರೆ, ಈಗ ಅವ್ರು ಮಾಡಿದಾರೆ ನಾನು 50 ಕೋಟಿ ಹಾಕ್ಬಿಟ್ಟು ನಾನು ಸಿನಿಮಾ ಮಾಡಲೇಬೇಕು ಅಂತ ಹಠ ಹಿಡಿದ್ರೆ ಅದು ಮಠ ಸೇರ್ಕೊಂಡಂಗದ ಅಷ್ಟೇ, ಇನ್ನೇನಿಲ್ಲ. ಆಸ್ ಎ ಫಿಲ್ಮ್ ಮೇಕರ್ ಆ ಥರದ ಯೋಚನೆಗಳೆಲ್ಲ ಬರುತ್ತೆ. ಅಂದ್ರೆ ಈಗ ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ತಿದ್ದಾರೆ, ನನ್ನ ಸುತ್ತಮುತ್ತ ಇರೋ ಡೈರೆಕ್ಟರ್ಸ್ ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ತಿದ್ದಾರೆ, ಅಥವಾ ನಾನು ನನ್ನ ಲೆವೆಲ್ ಅಪ್ ಮಾಡ್ಕೋಬೇಕು, ಅಥವಾ ನೀವು ಹೇಳ್ದಂಗೆ ಬಿಗ್ ಬಜೆಟ್ ಮಾಡಬೇಕು, ಅಥವಾ ಪ್ರಾಬಬ್ಲಿ ಸ್ಟಾರಿಗೇನೇ ಬರೆದ್ಬಿಡ್ಬೇಕು, ಆ ಥರ ಯೋಚನೆಗಳು ಫಿಲ್ಮ್ ಡೈಲ್ಯೂಟ್ ಮಾಡತ್ತಾ? ಅಲ್ಲ, ಏನು ಬರೀತೀವಿ ಕಥೆನೆ. 2 ವಿಷಯ ಹೇಳ್ಬಿಡ್ತೀನಿ. ಏನು ಗೊತ್ತಾ, ಮೊನ್ನೆ ನಮ್ಮ ಪ್ರೆಸ್ ಮೀಟಲ್ಲೂ ಈ ಮಾತು ಹೇಳಿದ್ದೆ. ಏನು ಅಂದರೆ ಪ್ಯಾನ್ ಇಂಡಿಯಾ ಅನ್ನೋ ಐಡಿಯಾನೇ ಅದು ನನಗೆ ಭಾಳ ಕೆಟ್ಟ ಪದ ಬರುತ್ತೆ ಬೈಯಕ್ಕೆ. ಅದಕ್ಕೆ ಏನು ಗೊತ್ತಾ, ದಟ್ಸ್ ಅ ವೆರಿ ರಾಂಗ್ ನೋಷನ್. ಓಕೆ. ಟೂರಿಸ್ಟ್ ಫ್ಯಾಮಿಲಿ ಅಂತ ಸಿನಿಮಾ ನೋಡಿದ್ರ ನೀವು? ನೋಡಿದೆ. ಅವ್ನು ಪ್ಯಾನ್ ಇಂಡಿಯಾ ಅಂತ ಮಾಡಿದ. ನಮ್ಗೆ ಹೆಂಗೆ ಬಂದ್ಬಿಡ್ತದೋ? ಅವ್ರು ಬೇರೆ ಫಿಲಮ್ನವ್ರಿಗೆ, ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಹೆಂಗೆ ಹೋಗ್ತಾ ಇದೆ? ಕೊರಿಯನ್ ಸಿನಿಮಾಗಳೆಲ್ಲ ಇಲ್ಲ ಹೆಂಗೆ ಕನ್ಸ್ಯೂಮ್ ಆಗ್ತದೆ? ಈಸಿಲಿ ಕನ್ಸ್ಯೂಮೇಬಲ್ ಅಲ್ವಾ ಅದು? See, all you have to do is you have to reach out to them and give them ಈ ಕಂಟೆಂಟ್ ನೀನು ತಗೊಳಪ್ಪ ಅಂತ. ಸೊ ನಾನು ಐ ಥಿಂಕ್ ಆ ಐಡಿಯಾ ಆಫ್ ರೈಟಿಂಗ್ ಪ್ಯಾನ್ ಇಂಡಿಯಾ ಸಿನಿಮಾ ಇಟ್ ಕಾಂಟ್ ಬಿ ಡನ್. ಕರೆಕ್ಟ್. ಕಾಂತಾರ ನಿಮ್ಗೊಂದು ಎಕ್ಸಾಂಪಲ್ ಸರ್. ಅವ್ರ ಟ್ಯಾಗ್ ಲೈನ್ ಇದ್ದಿದೆ ನಮ್ಮ ಮಣ್ಣಿನ ಕತೆ. ಹೆಂಗ್ ಪ್ಯಾನ್ ಇಂಡಿಯಾ ಆಯ್ತಾ ಸಿನಿಮಾ? ಪ್ಯಾನ್ ಇಂಡಿಯಾ ಅಲ್ಲ, ಯೂನಿವರ್ಸಲ್ ಆಗೋಯ್ತಲ್ಲ ಅದು. ಬಿಕಾಸ್ ಇಟ್ ಹ್ಯಾಡ್ ದಟ್ ಪೊಟೆನ್ಷಿಯಲ್. ನಾನು ಎಲ್ರಿಗೂ ತಲುಪಿ ಅವರು ನೋಡಿ ಅವ್ರಿಗೂ ಕನೆಕ್ಟ್ ಆಗುವಂಥ ಪೊಟೆನ್ಷಿಯಲ್ ಇತ್ತದು. ಈಗ ಕಾಂತಾರಲ್ಲಿರುವಂಥ ದೈವ ಮುಂಬೈನ ಧಾರಾವಿಲ್ ಇದೆಯಾ? ಇಲ್ಲ. ಕಾಶ್ಮೀರಲ್ಲಿದೆಯಾ? ಹೆಂಗೆ ರೀಚ್ ಆಯಿತು? ಪ್ರಶಾಂತ್ ನೀಲ್ ಅವ್ರು ಈ ಮಾತು ಹೇಳಿರೋದು. ನಾವೇನು ಇವತ್ತು ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಅನ್ನೋ ಟರ್ಮ್ನ ಯೂಸ್ ಮಾಡ್ತಿದೀವಲ್ಲ, ಅದಕ್ಕೆ ಮೋಸ್ಟ್ಲಿ ಡ್ಯಾಡಿ ಅವರು, ಬಿಗ್ ಡ್ಯಾಡಿ ಪ್ರಶಾಂತ್ ನೀಲ್ ಅವರು, ಅವರೇ ನನಗೆ ಹೇಳಿರೋದು ಇದು. ಗುರು, ಐ ಡಿಡ್ ನಾಟ್ ಮೇಕ್ ದಿಸ್ ಫಿಲ್ಮ್ ಆಸ್ ಪ್ಯಾನ್ ಇಂಡಿಯಾ, ವಿ ಜಸ್ಟ್ ವಾಂಟೆಡ್ ಟು ರೀಚ್ ಔಟ್ ಟು ಮೋರ್ ಪೀಪಲ್. ಬಿಕಾಸ್ ಯಶ್ ಅವ್ರಿಗೆ ಈ ಫಿಲಮಲ್ಲಿ ಆ ಪೊಟೆನ್ಷಿಯಲ್ ಇದೆ ಅಂತ ಅನ್ನಿಸ್ತು. ಸೊ ವಿ ರೀಚ್ಡ್ ಔಟ್ ಟು ಮೋರ್ ಪೀಪಲ್ ಆ್ಯಂಡ್ ಪ್ರಾಬಬ್ಲಿ ಅದು ದೊಡ್ಡದಾಯಿತು. ನಾನು ಎಲ್ರಿಗೂ ನೋಡ್ಬಿಡ್ತೀನಿ ಅಂತ ನಾನು ಹಾಕಿರೋ ಬಡ್ಜೆಟ್ನೆಲ್ಲ ಉಡಾಯಿಸ್ಬಿಟ್ಟು ಮಾಡೋ ಸಿನಿಮಾಗಳು ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್ ಔಟ್. ಆಸ್ ಎ ಫಿಲ್ಮ್ ಮೇಕರ್ ಎಕ್ಕ ಅಂತ ಬಂದಾಗ ಒಂದು ವಿಷಯ ಅನ್ಲರ್ನ್ ಮಾಡಿದ್ದು ನೀವು ಆಸ್ ಎ ಡೈರೆಕ್ಟರ್ ಅಥವಾ ಫಿಲ್ಮ್ ಮೇಕರ್, ಒಂದು ಹೊಸ ವಿಷಯ ವಾವ್ ಅಂತ ಕಲ್ತಿದ್ದು? ಅನ್ಲರ್ನ್ ಮಾಡಿದ ಪ್ರೊಕ್ರಾಸ್ಟಿನೇಷನ್. ಓಕೆ. ಅಂದ್ರೆ ಒಂದು ಸಿನಿಮಾ ಮಾಡೋಕೆ ತುಂಬಾ ಪ್ರೊಕ್ರಾಸ್ಟಿನೇಟ್ ಮಾಡ್ತೀವಿ ನಾವು. ಅಂದ್ರೆ ಒಂದು ಶೆಡ್ಯೂಲ್ ಮುಗಿಸ್ಕೊಂಡು ಒಂದು 15 ದಿನ ನಾವು ಮಾಡಿರೋದನ್ನ ನೋಡಿ ಅದ್ರ ಮೇಲೆ ಕುತ್ಕೊಂಡು ಇನ್ನೇನೋ ಮಾಡಬೇಕು ಅಂತ. ಈ ಫಿಲಮಲ್ಲಿ ಅದಕ್ಕೆ ಅವಕಾಶನೂ ಇರಲಿಲ್ಲ ನನಗೆ. ಆ್ಯಂಡ್ ಅದನ್ನ ಮಾಡದೇ ಇರಬಹುದು ಅನ್ನೋದಕ್ಕೊಂದು ಉದಾಹರಣೆ ಆಯ್ತು ಈ ಸಿನಿಮಾ. ನನಗೆ ಕಲ್ತಿದ್ದು ತುಂಬಾ ಇದೆ. ಈಗ ಸತ್ಯ ಹೆಗಡೆ ಅವರಿಂದ ಆಗಿರ್ಬೋದು, ದೀಪು ಅವರಿಂದ ಆಗಿರ್ಬೋದು, ನಮ್ಮ ಎಡಿಟರ್ ದೀಪು ಇಂದ, ಚರಣ್ ಇಂದ. ಬಿಕಾಸ್ ನಾವ್ ಏನೋ ಮಾಡುತ್ತಿರ್ಬೇಕಾದ್ರೆ ಅವ್ರದ್ದೊಂದು ಏನೋ ಒಂದು ಪಾಯಿಂಟ್ ಆಫ್ ವ್ಯೂ ಬರುತ್ತಲ್ಲ, ದಟ್ ನನಗೆ ತುಂಬ ಹೆಲ್ಪ್ ಆಯಿತು. ಅಂದರೆ ಆಸ್ ಎ ಸ್ಟೂಡೆಂಟ್ ನನಗೆ ತುಂಬ ಹೆಲ್ಪ್ ಆಯಿತು, ಸಿನಿಮಾ ಸ್ಟೂಡೆಂಟ್ ಆಗಿ. ಯಾಕೆಂದರೆ ದೇ ಬ್ರಿಂಗ್ ಇನ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಸತ್ಯ ಹೆಗಡೆ ಅವರೇ ತುಂಬ ಎಕ್ಸ್ಪೀರಿಯನ್ಸಿಂದ ಬಂದಿರೋದು, ದೀಪು ಅವರು ಅಷ್ಟೇ. ಚರಣ್ ಹ್ಯಾಸ್ ಹಿಸ್ ಓನ್ ಬ್ಯಾಕ್ಗ್ರೌಂಡ್, ಮ್ಯೂಸಿಕಲ್ ಅವ್ರು ಹಿ ಹ್ಯಾಸ್ ಸಮ್ ಐಡಿಯಾಸ್. ಪ್ರೊಡಕ್ಷನ್ ಹೌಸಸ್ ಇಂದ ಇರ್ಬೋದು. ಯಾಕೆಂದರೆ ಇದನ್ನು ಈ ಥರನೂ ಶೂಟ್ ಮಾಡ್ಬೋದಲ್ವಾ ಅನ್ನೋದು ಕಲ್ತಿದ್ದೆ ನಾನು ಇಲ್ಲಿ. ಇಲ್ಲಾಂದ್ರೆ ನಾನು ಇಲ್ಲಿ ಮಾಡಬೇಕು ಅಂದ್ರೆ ಇಲ್ಲೇ ಮಾಡಬೇಕು ಅನ್ನೋದು ಎಷ್ಟೋ ಕಡೆ ಯೋಚನೆ ಮಾಡೋದಿದೆಯಲ್ಲ, ಇಲ್ಲ ಇದನ್ನ ಇಲ್ಲೂ ಮಾಡ್ಬೋದಲ್ವಾ, ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಹೀಗೂ ಮಾಡ್ಬೋದು, ಬೇರೆ ಕಡೆನೂ ಮಾಡ್ಬೋದು, ಬೇರೆ ಅದಕ್ಕೊಂದು ಬೇರೆ ಟೆಂಪ್ಲೇಟ್ ಕೊಡ್ಬೋದು ಆ ಸೀನ್ಗೆ ಅನ್ನೋದು ಯೋಚನೆ ಬರೋಕ್ಕೆ ಶುರು ಆಯಿತು. ಸೊ ಅದು ನನಗೆ ತುಂಬ ಒಳ್ಳೆ ಕಲಿಕೆ. ಓಕೆ. ಆ್ಯಂಡ್ ಕನ್ನಡ ಸಿನಿಮಾ ಬಫ್ ಆಗಿ ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನು ತುಂಬ ರೀಸೆಂಟ್ ಟೈಮ್ಸಲ್ಲಿ ಕಮ್ಮಿ ನೋಡ್ತಿರೋದು. ಪ್ರಾಬ್ಲಿ ಅದನ್ನ ನೋಡಿ ಸೆಲೆಬ್ರೇಟ್ ಮಾಡೋ ಟೈಮ್ಸ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಮುಂಚೆ ತುಂಬಾ ಇರ್ತಿತ್ತು, ಸ್ಕೂಲ್ ಟೈಮ್ಸ್ ಅಲ್ಲೆಲ್ಲ ಟೊಟ್ಕೆ ಸಿನಿಮಾಗಳನ್ನ ಮಾಡ್ತಿದ್ರು ಸ್ಟಾರ್ಸ್ಗಳು ಕೂಡ. ಇವತ್ತಿನ ದಿನ ತುಂಬಾ ಕಮ್ಮಿ. ಅಂಡ್ ಲಕ್ಕಿಲಿ ಉತ್ತರಾಖಂಡ ಅನೌನ್ಸ್ ಆದಾಗ ಭಾರಿ ಖುಷಿ ಕೊಟ್ಟಿದ್ದ ವಿಷಯನೇ ಅದು. ಇಟ್ಸ್ ಒನ್ ಆಫ್ ದಿ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ. ಮಲ್ಟಿ ಸ್ಟಾರರ್ ಸಿನಿಮಾ ಮಾಡೋದು ನೋಡೋದು ಈಸಿ, ಮಾಡೋದು ಎಷ್ಟು ಕಷ್ಟ ಇದೆ, ಅಥವಾ ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸೋದು, ಅಥವಾ ಅಪ್ರೋಚಿಂಗ್ ದೆಮ್ ಆ್ಯಂಡ್ ಗೆಟಿಂಗ್ ಇಟ್ ಆನ್ ಸ್ಕ್ರೀನ್ ರೈಟ್, ಅದು ಹೆಂಗೆ? ಇಟ್ ಈಸ್ ಅ ಟಾಸ್ಕ್. ಅಂದರೆ ನಾ ಹೆಂಗೆ ಹೇಳಿ, ರೈಟ್ ಫ್ರಮ್ ರೈಟಿಂಗ್ ಇಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಉತ್ತರಾಖಂಡಲ್ಲಿ ದಿಗಂತ್ ಅವ್ರಿಗೊಂದು ರೋಲ್ ಮಾಡ್ಕೊಂಡಿದ್ವಿ, ಧನಂಜಯ್ ಅವ್ರಿಗೊಂದು ಕ್ಯಾರೆಕ್ಟರ್ ಮಾಡ್ಕೊಂಡಿದ್ವಲ್ವಾ, ಶಿವಣ್ಣ ಅವ್ರಿಗೆ ಮಾಡ್ಕೊಂಡಿದ್ವಿ. ನಾನು ಎಲ್ಲರೂ ಆನ್ ಸ್ಕ್ರೀನ್ ಈಕ್ವಲಿ ಅವ್ರಿಗೆ ಏನು ಮಾಡ್ತಿದ್ದಾರೋ ಅದಕ್ಕೆ ನಾನು ನ್ಯಾಯ ಒದಗಿಸ್ಬೇಕು.
ನಾಟ್ ಫಾರ್ ಫ್ಯಾನ್ಸ್, ನಾಟ್ ಫಾರ್ ಎನಿ ಒನ್, ಫ್ಯಾನ್ಸ್ಗೆ ಇವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರದ್ದೇ ಆದಂಥ ಒಂದು ಘನತೆ ಇದೆ. ಹೌದು, ಅವ್ರು ಸುಮ್ಮನೆ ನನ್ನ ಫಿಲಮಲ್ಲಿ ಬಂದು ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ಕರೆಕ್ಟ್. ಸೊ ಅವ್ರು ಬಂದರೆ ವ್ಯಾಲ್ಯೂ ಇರಬೇಕು. ನನ್ನ ಫಿಲಮಲ್ಲಿ ಯಾರೋ ಆಟೋ ಓಡಿಸ್ತಿದ್ದಾರೆ ಅಂದರೆ ಅವ್ರು ಏನಕ್ಕೂ ಬರಬೇಕು, ಏನಕ್ಕೂ ಕಾರಣ ಇರಬೇಕು, ಇಲ್ದಾರೆ ಅವ್ರು ಕಾಣಿಸ್ಕೋಬಾರ್ದು ಆ ಫಿಲಮಲ್ಲಿ. ಅಂಥದ್ರಲ್ಲಿ ಇವ್ರನ್ನ ನಾವು ಕರ್ಕೊಂಬಂದಾಗ ಫಾರ್ ಮೀ ರೈಟಿಂಗ್ ಇಟ್ ಸೆಲ್ಫ್ ಇಸ್ ಡಿಫಿಕಲ್ಟ್ ಅವಾಗ. ಯಾಕಂದರೆ ದಿಗಂತ್ ಬರ್ತಿದ್ದಾರೆ ಗುರು, ಅವ್ರಿಗೇನಾದರೂ ಬರೆಯೋಣ, ಏನೋ ಆಗಬೇಕು ಅನ್ನೋದೊಂದು ಯೋಚನೆ ಬರುತ್ತೆ. ಶಿವಣ್ಣ ಬರ್ತಿದಾರೆ, ಅವ್ರಿಗೇನೋ ಬರೀಬೇಕಲ್ವ, ಇವ್ರಿಗೆ ಅದು ತುಂಬ ಕಷ್ಟ. ಅದಾದ್ಮೇಲೆ ಡೇಟ್ಸ್, ಆಬ್ವಿಯಸ್ಲಿ ಎವ್ರಿಬಡಿ ಆರ್ ಬ್ಯುಸಿ. ಎಲ್ಲರೂ ಅವ್ರವ್ರ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಾರೆ ಅಥವಾ ಇನ್ನೇನೋ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲರೂ ಒಟ್ಟಿಗೆ ಕರ್ಕೊಂಬಂದು ಉತ್ತರಾಖಂಡ ಫಾರ್ ಅದಂತೂ ನನಗೆ ಇಟ್ ವಾಸ್ ಅ ಬಿಗ್ ಹರ್ಕ್ಯುಲಿನ್ ಟಾಸ್ಕ್ ಅದು. ಅದು ನಾವು ಇಲ್ಲಿ ಶೂಟ್ ಮಾಡ್ತಾ ಇಲ್ಲ, ಬಿಜಾಪುರದಲ್ಲಿ, ಬೆಳಗಾಮಲ್ಲಿ ಶೂಟ್ ಮಾಡ್ತಾ ಇರೋದು. ಅದನ್ನ ಫುಲ್ ಫಿಲ್ಮ್ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇಡೀ ಕ್ರೂ. ನಾವು 250-300 ಜನ ಇರ್ತಾ ಇದ್ವಿ ಡೈಲಿ ನಾವು ಸೆಟ್ಟಲ್ಲಿ. ಒಂದು ಫೈಟ್ ಶೂಟ್ ಆಗ್ಬೇಕು ಅಂದ್ರೆ ಎಲ್ಲವೂ ಇಲ್ಲಿಂದ ಬರ್ಬೇಕು. ಎಷ್ಟೊಂದು ಬಿಜಾಪುರದಲ್ಲಿ ಏನೂ ಇಲ್ಲ, ನಾವು ಅಲ್ಲಿಂದ ಏನ್ ತರಿಸ್ಕೋತೀರಾ? ಆರ್ಟಿಸ್ಟ್ಗಳು ಇವರು ಸಿಗ್ತಾರೆ ನಮ್ಗೆ, ಬಟ್ ಆಲ್ ದಿ ಎಕ್ವಿಪ್ಮೆಂಟ್ಸ್ ಎವ್ರಿಥಿಂಗ್ ಶುಡ್ ಕಮ್ ಫ್ರಮ್ ಹಿಯರ್. ಆ ಡೇಟ್ಸಿಗೆ ಬರಬೇಕು ಕರೆಕ್ಟಾಗಿ. ಸೊ ಇಟ್ ವಾಸ್ ಅ ಟಾಸ್ಕ್ ನಮಗೆ. ಮಲ್ಟಿ ಸ್ಟಾರರ್ ಸಿನಿಮಾ ನೋಡೋದಕ್ಕೆ, ವಿಸಿಲ್ ಹೊಡಿಯೋದಕ್ಕೆ, ಇದಕ್ಕೆಲ್ಲ ಚಂದ, ಬಟ್ ಮಾಡೋದು ಹಂಗೆ ಸಿನಿಮಾ ಮಾಡೋದೇ ಕಷ್ಟ. ನೀವು ಇದೆಲ್ಲ ಮಾಡ್ತೀವಿ ಅಂತ ಅಂದ್ರೆ ಅದು ಜನ್ಮ ಎತ್ತು ಬರಬೇಕು. ಸೊ ಆಸ್ ಎ ಫ್ಯಾನ್ ಆಫ್ ಮಲ್ಟಿ ಸ್ಟಾರರ್ ಸಿನಿಮಾ, ಸ್ಟೇಟಸ್ ಏನಿದೆ ಉತ್ತರಾಖಂಡದು, ಎಷ್ಟು % ಕಂಪ್ಲೀಟ್ ಆಗಿದೆ, ಹಿಂಗೆ ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು? ರೈಟ್ ಆಫ್ಟರ್ ದಿಸ್ ಫಿಲಮ್ ಇಸ್ ವಾಟ್ ವಿ ಆರ್ ಪ್ಲಾನಿಂಗ್. ಒಂದ್ಸತಿ ಐ ಥಿಂಕ್ ನಾವು ಶಿವಣ್ಣ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಇದ್ರ ಬಗ್ಗೆ. ಅಂದರೆ ಹೇಗೆ, ಹೌ ಡು ವಿ ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು. ಸೊ ಇಫ್ ಹೀ ಈಸ್ ರೆಡಿ, ಬಿಕಾಸ್ ಐ ಥಿಂಕ್ ಅವ್ರದ್ದು ಇವಾಗ ಹೇಮಂತ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಾ ಇದೆ, ಅನೌನ್ಸ್ ಆಗಿದೆ. ಸೊ ಹೀ ಈಸ್ ಎಕ್ಸ್ಟ್ರೀಮ್ಲಿ ಬಿಸಿ ಆ್ಯಂಡ್ ಹಿ ಹ್ಯಾಸ್ ನೆವರ್ ಬೀನ್ ಫ್ರೀ, ಶಿವಣ್ಣ ಅವರು. ಸೊ ಹೌ ಕ್ಯಾನ್ ಈ ಅಕಾಮಡೇಟ್ ಅವ್ರ ಡೇಟ್ಸನ್ನು, ಇದನ್ನು ನಮಗೆ ಆ್ಯಂಡ್ ನಮಗೆ ಇರೋ ಚಾಲೆಂಜಸ್ ಏನೇನು ನೋಡ್ಬಿಟ್ಟು ಐ ಥಿಂಕ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ವಿಲ್ ಬಿ ಸ್ಟಾರ್ಟಿಂಗ್. ಯಾಕೆಂದರೆ ಇನ್ನೊಂದು 2 ಪ್ರಾಜೆಕ್ಟ್ ಪೈಪ್ಲೈನಲ್ಲಿದೆ ನನಗೆ, ಅದಕ್ಕಿಂತ ಮುಂಚೆ ಇದನ್ನು ಮಾಡ್ತೀನಿ ಮೋಸ್ಟ್ಲಿ. ಓ ನೈಸ್. ಅಂದರೆ ಇನ್ನೆರಡು ಸಿನಿಮಾ ಕಮಿಟ್ ಆಗಿದ್ದೀರಾ ಆಫ್ಟರ್ ದಿಸ್? ಅಡ್ವಾನ್ಸ್ ಇಸ್ಕೊಂಡಿಲ್ಲ. ನೈಸ್. ಐ ಆಮ್ ವೆರಿ ಕ್ಯೂರಿಯಸ್, ಅದು ಯಾವ ಥರ ಸಿನಿಮಾಗಳಾಗ್ಬರುತ್ತೆ ಅಂತ ನೋಡೋಣ, ಕಾಯ್ತೀನಿ. ಎಷ್ಟು % ಕಂಪ್ಲೀಟ್ ಆಗಿದೆ ಉತ್ತರಾಖಂಡ? ಸರ್ ನಮಗೊಂದು 35-40% ಕಂಪ್ಲೀಟ್ ಆಗಿದೆ. ಓಕೆ. ಫೈಟು ಇದೆಲ್ಲ ಸೇರಿದ್ರೆ ಒಂದು 50-55% ಆಲ್ಮೋಸ್ಟ್ ಆಗೋಗಿದೆ. ಈಗ ಏನಿದ್ರು ಶಿವಣ್ಣ ಧನಂಜಯ್ ಅವ್ರದ್ದು ಕಾಂಬಿನೇಷನ್ ಸೀನ್ಸ್ ಏನಿದೆ ಅದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ, 5 ದಿನ ಶೂಟ್ ಮಾಡಿದ್ವಿ ನಾವು. ಅದಾದ್ಮೇಲೆ ವಿ ಹ್ಯಾಡ್ ಟು ಸ್ಟಾಪ್ ಬಿಕಾಸ್ ಶೆಡ್ಯೂಲ್ ಬ್ರೇಕ್ ಇತ್ತು. ಅಷ್ಟರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅನ್ಸುತ್ತೆ ಲಾಸ್ಟ್ ಇಯರ್. ಸೊ ಆ ಟೈಮಲ್ಲಿ. ಓಕೆ. ಆ್ಯಂಡ್ ಒನ್ ಪೀಸ್ ಆಫ್ ಅಡ್ವೈಸ್, ನೀವು KFI ಬಂದು ಫಿಲ್ಮ್ ಮೇಕರ್ ಆದಮೇಲೆ ಯಾರಾದರೂ ಆ್ಯಕ್ಟರ್ಸ್ ಅಥವಾ ಡೈರೆಕ್ಟರ್ಸ್ ನಿಮ್ಗೆ ಹೇಳಿರೋದು, ಇವತ್ತು ಅದು ನಿಮಗೆ ರೆಸೊನೇಟ್ ಆಗುತ್ತೆ, ರೆಲೆವೆಂಟ್ ಅಂತ ಅನಿಸುತ್ತೆ, ಪದೇ ಪದೇ ಯೋಚನೆ ಮಾಡ್ತೀನಿ ಅಂದರೆ ಯಾವುದು? ಅಷ್ಟರಲ್ಲೇ ಜಸ್ಟ್ ಮಿಸ್ಸದು ಟ್ರೈಲರ್ ರಿಲೀಸ್ ಮಾಡೋಣ ಅಂತ ನಾವು ಅವಾಗೆಲ್ಲ ಅದನ್ನ ಸಿನಿಮಾ ಥರನೇ ಗ್ರ್ಯಾಂಡಾಗಿ ರಿಲೀಸ್ ಮಾಡ್ಬಿಡೋಣ ಗುರು ಅಂತ ಓಡಾಡ್ತಾ ಇದ್ವಿ, ಬಲೆ ಆಸೆ ಇಟ್ಕೊಂಡು. ಅವಾಗ ಯೋಗರಾಜ್ ಭಟ್ ಅವರು ನಮ್ಮನ್ನು ಕರ್ಸ್ಕೊಂಡಿದ್ರು, ಬನ್ನಿ ಅಂತ. ಯೋಗರಾಜ್ ಸರ್ ಬಂದ್ಬಿಟ್ಟು ನೋಡಿದ್ರು, ಟ್ರೈಲರು ಎಲ್ಲ ಆಯಿತು. ನಾವೊಂದು 15 ಜನ ಹೋಗಿದ್ವಿ. ನಮ್ಗೆ ಅವಾಗ ಯೋಗರಾಜ್ ಸರ್ ಕರೆದಿದ್ದಾರೆ ಅಂದ್ರೆ ನಮ್ಗೆ ಅವ್ರು ದೇವ್ರ ಅವಾಗ. ಇನ್ಫ್ಯಾಕ್ಟ್ ಈಗ್ಲೂ ಕೂಡ ಹಿ ವಾಸ್ ದಿ ಗೈ ಅವಾಗ ನಮ್ಗೆ ಟು ಲುಕ್ ಅಪ್. ಸೊ ಕರೆದ್ಬಿಟ್ಟು ಹೇಳೋವಾಗ ಅವ್ರೊಂದು ಮಾತು ಹೇಳಿದ್ರು, 15 ಜನ ಬಂದಿದ್ದೀರಾ ಇವತ್ತು, ಸಿನಿಮಾ ರಿಲೀಸ್ ಆಗಲಿ ಕಣ, ನೀನೊಬ್ಬನೇ ಬರೋದು ಅಂದಿದ್ರು. ಸಿನಿಮಾ ರಿಲೀಸ್ ಆಗಲಿ, ಅದಾದ್ಮೇಲೆ ನೀನೊಬ್ಬನೇ ಬರೋದು ಅಂದಿದ್ರು. ಅದು ಇವತ್ತಿಗೂ ನನ್ನನ್ನು ಹಾಂಟ್ ಮಾಡುತ್ತೆ. ಯಾಕಂದ್ರೆ ಶೂಟಿಂಗ್ ಪ್ರೋಸೆಸ್ ಇದೆಯಲ್ಲ ಅದು ಬೇರೆ, ಅವಾಗ ಯಾವಾಗ್ಲೂ ಜನ ಇರ್ತಾರೆ ನಮ್ಗೆ. ಈ ಸಿನಿಮಾ ಹಿಟ್ ಆರ್ ಫ್ಲಾಪ್, ಈ ಸಿನಿಮಾ ಮುಗ್ದೋಗ್ಲಿ, ನಾನು ಅದಾದ್ಮೇಲೆ ಒಂದು 15 ದಿನ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಫೋನ್ಗಳು ಬರೋದು ನಿಂತೋಗಿರುತ್ತೆ. ಹಿಟ್ ಆದ್ರೂ ಪರವಾಗಿಲ್ಲ ನನಗೆ. ಅದಾದ್ಮೇಲೆ ಐ ಹ್ಯಾವ್ ಎ ವೆರಿ ಡಲ್ ಪೀರಿಯಡ್ ಆಸ್ ಎ ಡೈರೆಕ್ಟರ್, ಆಸ್ ಎ ರೈಟರ್. ಅದಾದ್ಮೇಲೆ ಏನು ಗುರು, ಇಷ್ಟೊಳ್ಳೆ ಸಿನಿಮಾ ಕೊಟ್ಟು ಇಷ್ಟೆಲ್ಲ ಜನ ಪ್ರೈಸ್ ಮಾಡಿದ್ರು ನಮ್ಗೇನು ಆಗ್ತಾ ಇಲ್ವಾ ಅನ್ಸಕ್ ಶುರು ಆಗ್ಬಿಡುತ್ತೆ. ಬಟ್ ಪ್ರಾಬಬ್ಲಿ ಸಮ್ವೇರ್ ಬ್ಯಾಕ್ ಎಂಡಲ್ಲಿ ದೇವ್ರು ವರ್ಕ್ ಮಾಡ್ತಾ ಇರ್ತಾನೆ, ಏನೋ ಆಗ್ತಾ ಇರತ್ತೆ ನಮಗೆ, ಬಟ್ ನಮಗದು ಗೊತ್ತಾಗ್ತಾ ಇರಲ್ಲ. ಅದು ತುಂಬ ನಿಜ ಆಗೋಯ್ತು. ಅಂದರೆ ಇಟ್ ಈಸ್ ವೆರಿ ಟ್ರೂ ಫಾರ್ ಎವ್ರಿ ಒನ್. ಇವತ್ತು ಆ್ಯಕ್ಟಿಂಗ್ ಮಾಡ್ಕೊಂಡು ಈ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀನಿ, ನಾನು ಸಾಕಾತ್ ಸೂಪರ್ ಹಿಟ್ ಆಗತ್ತಿದ್ದು ಅಂದ್ಕೊಂಡು ಹೋಗಿರ್ತೀವಿ, ವರ್ಷಾನ್ಗಟ್ಲೆ ಸುಮ್ಮನೆ ಕೂತಿರೋರು ಇದ್ದಾರೆ. ಅದಾದ್ಮೇಲೆ ಈ ಒಂದು ದ ಫಿಲಮ್ ಇಸ್ ಅ ಸೂಪರ್ ಹಿಟ್, ದ ಕ್ಯಾರೆಕ್ಟರ್ ಇಸ್ ಅ ಹಿಟ್. ಅದು ವೆರಿ ಟ್ರೂ. ಐ ಹ್ಯಾವ್ ಆಲ್ವೇಸ್ ಬೀನ್ ಸಮ್ವನ್, ನಾನೇ ಹೋಗ್ಬಿಟ್ಟು ಅವಕಾಶ ಕೇಳೋನೆ ನಾನು. ನನಗೆ ಐ ಡೋಂಟ್ ಮೈಂಡ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್ ಫಾರ್ ಜಾಬ್. ಓಕೆ, ನನಗೆ ಕೊಡಿ, ನಾನು ಬರೀತೀನಿ, ನಾನು ಇದು ಮಾಡ್ತೀನಿ ಅಂತ. ಸೊ ಇಟ್ ಹ್ಯಾಸ್ ನೆವರ್ ಪಾಸ್ಡ್ ಮೈ ಮೈಂಡ್ ದಟ್ ಐ ಶುಡ್ ನಾಟ್ ಗೋ, ಬಿಕಾಸ್ ಐ ನೋ ದ ಪೇಯ್ನ್ ಆಫ್ ಸಿಟ್ಟಿಂಗ್ ಐಡಲ್. ಮನೆಯಲ್ಲೇ ಸುಮ್ಮನೆ ಕೂತ್ಕೊಳ್ಳೋದು ದಯವಿಟ್ಟು ಗಮನಿಸಿ. ಆದಮೇಲೆ ನಾನು ಆಲ್ಮೋಸ್ಟ್ 3 ವರ್ಷ ಮನೇಲಿ ಸುಮ್ಮನೆ ಕೂತಿದ್ದೆ. ಆ್ಯಂಡ್ ಇನ್ಕಮ್ ಇಲ್ದಂಗೆ, ಇದು ಇಲ್ದಂಗೆ, ವಿ ಆರ್ ಆಲ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಮಗೆಲ್ಲ ಬ್ರಾಹ್ಮಣರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮನೆ ನಡೆಯೋದೇ ನಾವು ಮಂತ್ಲಿ ಅರ್ನ್ ಮಾಡಿದ್ರೇ.
ಅಂಥ ಪೀರಿಯಡಲ್ಲಿ ನಾನು ಮೂರು ವರ್ಷ ಎಲ್ಲ ಮನೇಲಿ ಕೂತಾಗ ಆ ಪೈನ್ ಇದೆಯಲ್ಲ, ದಟ್ ಹ್ಯಾಸ್ ಮೇಡ್ ಮೀ ಟು ಗೋ ಔಟ್ ಆ್ಯಂಡ್ ಲುಕ್ ಔಟ್ ಫಾರ್ ಅ ಜಾಬ್. ದೇರ್ ಇಸ್ ನೋ ಹಾರ್ಮ್ ಇನ್ ಆಸ್ಕಿಂಗ್ ಎನಿವನ್ ನನಗೊಂದು ಕೆಲಸ ಕೊಡಿ ಅಂತ, ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಅವಕಾಶ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಈಗ ನೀವು ದೇವ್ರಿಗೆ ಕೇಳಲ್ವ ಅವಕಾಶನ, ಗುರು ಇನ್ನೊಂದು ಅವಕಾಶ ಕೊಡು ಅಂತ, ಮನುಷ್ಯರಿಗೆ ನಾವು ಯಾಕೆ ಕೇಳಬಾರ್ದು? ರೈಟ್ಲಿ ಸೆಟ್ ಅಲ್ವಾ? ಎಸ್. ಆ್ಯಂಡ್ ಪ್ರಾಬಬ್ಲಿ ಆ ಎಲ್ಲ ಹರ್ಡಲ್ಸ್ ಮಧ್ಯೆನೂ ಆ ಫಿಲ್ಮ್ ಮೇಕಿಂಗ್ ಮೇಲಿರೋ ಪ್ರೀತಿ ಅಥವಾ ಪ್ಯಾಷನ್ನು ಅದನ್ನು ಆನ್ ಸ್ಟ್ರೈಟ್ ಹಾಗೆ ಇಟ್ಕೊಂಡು, ಇಲ್ಲ ಅಂದರೆ ಒಂದು ಸೋಲು ಮತ್ತೊಂದು ಗೆಲುವು ಕಾರಣ ಆಗುತ್ತೆ ಅಂತ ಮಾಡೋದಿದ್ದೀರಾ, ತುಂಬ ಜನ ಮಾಡಲ್ಲ. ಪ್ರಾಬ್ಲಿ ಅಲ್ಲೆಲ್ಲೋ ಕಳೆದೋಗ್ಬಿಡ್ತಾರೆ. ಪ್ರಾಬ್ಲಿ ಆ ಥರದ ವಿಷಯಗಳಲ್ಲೆಲ್ಲ ಕಳ್ಕೊಂಡ್ಬಿಟ್ಟಿದೆ ರೋಹಿತ್ ಪದಕಿ ಇವತ್ತು ಇಂಥ ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾನೆ ಇರಲ್ಲ. ಪ್ರಾಬ್ಲಿ ವಿಲ್ ಬಿ ಇನ್ ಟು ಸಮ್ ಅದರ್ ವರ್ಕ್ಸ್. ಐ ಆಮ್ ನಾಟ್ ಒನ್. ದಟ್ ಈಸ್ ದ ಮೇನ್ ರೀಸನ್ ಐ ಆಮ್ ಸ್ಟಿಲ್ ಡೂಯಿಂಗ್ ಫಿಲ್ಮ್ಸ್. ದೇರ್ ಇಸ್ ನೋ ವಿಕ್ಟ್ರಿ, ದೇರ್ ಇಸ್ ನೋ ಲಾಸ್. ನನಗೆ ನಾನು ಗೆದ್ದು ಇಲ್ಲ ಸೋತು ಇಲ್ಲ. ನನ್ಗೆ ಈ ಫಿಲಮ್ ಅಲ್ಲ, ಈ ಫಿಲಮ್ ಏನಾಗುತ್ತೆ ಅನ್ನೋದು ನನಗೆ ಆ್ಯಕ್ಚುಲಿ ಮ್ಯಾಟ್ರ್ ಆಗಬಾರ್ದು. ಈಗ ನನಗೆ ಮ್ಯಾಟ್ರು ಆಗೋದಿಲ್ಲ. ಇಟ್ಸ್ ದ ಪ್ರಾಸೆಸ್. ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ದಿ ಪ್ರಾಸೆಸ್. ಓಕೆ. ಈಗ ಹಿಟ್ ಆಫ್ ಫ್ಲಾಪ್ ಈಗ ನಾನು ಮಾಡ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗತ್ತೆ ಈಗ ನಾನು? ಜನಕ್ಕೆ ಈಗ ನಾನು ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು, ನನ್ನ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಏನಾದರೂ ಆಗೋಯ್ತು ಅಂತ ಇಟ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ ವಾರ್ ಶುರು ಆಗೋಯ್ತು, ಇನ್ನೇನೋ ಕೋವಿಡ್ ಬಂದ್ಬಿಡ್ತು, ಏನು ಮಾಡ್ತೀರಾ ಅವತ್ತು ನೀವು? ಸೊ ಈ ಎಂಡ್ ರಿಸಲ್ಟ್ ನನ್ನ ಕೈಯಲ್ಲಿ ಯಾವತ್ತೂ ಇಲ್ಲ, ಬಟ್ ಈ ಪ್ರೋಸೆಸ್ ನನ್ನ ಕೈಯಲ್ಲಿದೆ. ನಾನು ಅದನ್ನ ಹ್ಯಾವ್ ಲವ್ಡ್ ಇಟ್. ರತ್ನನ್ ಪ್ರಪಂಚ ಮಾಡುವಾಗೂ ತುಂಬ ಖುಷಿಯಾಗಿ ಮಾಡಿರೋ ಸಿನಿಮಾ ಅದು. ಐ ಹ್ಯಾಡ್ ಗ್ರೇಟ್ ಟೀಮ್ ಆವಾಗ್ಲೂ, ಇವಾಗ್ಲೂ ಅಷ್ಟೇ ತುಂಬ ಖುಷಿಯಾಗಿ ಮಾಡಿರೋಂಥ ಸಿನಿಮಾ ಅದು. ಆ ಪ್ರೋಸೆಸ್ನೇ ತುಂಬ ಖುಷಿಯಾಗಿ ಮಾಡಿದ್ದೀವಿ. ಶೂಟ್ ಮಾಡೋದಾಗ್ಲಿ, ಒಂದು ಕ್ಯಾರೆಕ್ಟರ್ ಕ್ರಿಯೇಷನ್ನು, ಅದನ್ನು ನಾವು ಎಂಜಾಯ್ ಮಾಡಿದ್ದೀವಿ. ಸೊ ಇದರಿಂದ ನಾನು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮೋಟಿವೇಟ್ ಆಗ್ತೀನಿ. ನನಗೆ ರಿಸಲ್ಟ್ ನನಗೆ ನಿಜವಾಗ್ಲೂ ಮೋಟಿವೇಟ್ ಆಗಿಲ್ಲ ನಾನು ಈಗ ರತ್ನನ್ ಪ್ರಪಂಚ ಆದಮೇಲೆ ಐ ಕುಡ್ ಹ್ಯಾವ್, ನಾನು ಇಲ್ಲ ಇನ್ನೊಂದು OTT ಗೆ ಮಾಡ್ಬಿಡ್ಬೋದಲ್ಲ ಫಿಲಮು, ಯಾಕೆ ಬೇಕು ರಿಸ್ಕ್? ನಾನು ಐ ಕುಡ್ ಹ್ಯಾವ್ ಅಪ್ರೋಚ್ ಮೆನಿ ಪೀಪಲ್. ವಿ ಹ್ಯಾವ್ ನೆವರ್ ಡನ್, ಐ ಹ್ಯಾವ್ ನೆವರ್ ಬೀನ್, ಹಂಗರ್ ಇಲ್ಲ ನನಗೆ. ಸೊ ನನಗೆ ಬೇಕಾಗಿರೋದೇನು ಅಂದರೆ ನಾನು ಕತೆ ಹೇಳ್ತಿರೋದನ್ನ ಕೇಳ್ತಿದಾರಲ್ಲ, ಎಲ್ಲಿವರೆಗೂ ನನ್ನ ಕತೆ ಅವ್ರನ್ನ ಎಂಟರ್ಟೈನ್ ಮಾಡತ್ತೋ ಅಲ್ಲಿವರೆಗೂ ನಾನು ಉಳ್ಕೊಂಡಿರ್ತೀನಿ. ಅದಕ್ಕೆ ಅಪ್ಗ್ರೇಡ್ ಆಗಬೇಕು. ಅದಕ್ಕೆ ಓದೋ ಪುಸ್ತಕಗಳು ಯಾವ್ದು, ನಾನು ನೋಡೋ ಬದುಕೇನು, ಅಷ್ಟೇ ನನಗೆ ಬೇಕಾಗಿರೋದು. ನಾನು ಅದಕ್ಕೆ ಐ ಹ್ಯಾವ್ ನೆವರ್ ಕಮ್ ಔಟ್ ಇನ್ ಓಪನ್ ಟು ಗಿವ್ ಮೇಜರ್ ಇಂಟರ್ವ್ಯೂಸ್. ಈ ಫಿಲಮ್ಗೆನೆ ನನಗೆ ಈ ಪ್ರಮೋಷನ್, ಯಾಕಂದ್ರೆ ಥಿಯೇಟ್ರಿಕಲ್ ರಿಲೀಸ್ ಪ್ರಮೋಷನ್ ಮಾಡಲೇಬೇಕು ಅಂತ ಮಾಡ್ತಾ ಇರೋದು. ಬಿಕಾಸ್ ಐ ಜಸ್ಟ್ ವಾಂಟ್ ಟು ಸ್ಟೇ ಅವೇ ಫ್ರಮ್ ಆಲ್ ದಿಸ್, ಜಸ್ಟ್ ಕ್ರಿಯೇಟ್ ಸ್ಟಫ್. ಇವತ್ತು ನನಗೆ ಇದಿಲ್ವಾ, ನೀವು ಆಗಲೇ ನೀನು ನನಗೆ ಕೇಳಿರೋ ಮೊದಲನೇ ಪ್ರಶ್ನೆ ಥರ ಯೂಟ್ಯೂಬ್ ಇದೆ ನನಗೆ. ನನಗೆ ಏನೂ ಇಲ್ಲ ಅಂದ್ರೂ ಯೂಟ್ಯೂಬ್ ಇದೆ. ದುಡಿಮೆ ಇಲ್ವಾ, ಬೇರೆ ಏನೋ ಮಾಡ್ತೀನಿ. ಸೀರಿಯಲ್ಗಳಿಗೆ ಬರೀತೀನಿ, ನಾನು ಮುಂಚೆ ಮಾಡ್ತಿದ್ದು ಅದನ್ನೇ. ಟಿವಿಗೆ ಬರೀತೀನಿ. ನನಗೆ ಐ ಹ್ಯಾವ್ ನೋ ಏನಂತಾರೆ, ನಾನು ಹೋಗಿ ಟಿವಿಗೆ ಬರೆದ್ಬಿಟ್ರೆ ನಾನು ಚಿಕ್ಕವನಾಗಿ ಹೋಗ್ತೀನಿ ಅನ್ನೋದಿದೆಯಲ್ಲ, ಅದು ನನಗೆ ದೇವರೇ ನನ್ನ ತಲೆಯಲ್ಲಿ ಪಾಸ್ ಆಗಿಲ್ಲ. ಯಾಕೆಂದ್ರೆ ಅದನ್ನ ನನ್ನನ್ನು ಕಾಪಾಡಿದೆ ಮುಂಚೆ. ನನಗೇನಾದ್ರೂ ಮುಂದೆ ಪ್ರಾಬ್ಲಮ್ ಆಯಿತು ಅಂದರೆ ಅದು ಕಾಪಾಡುತ್ತೆ. ಸೊ ಐ ಕ್ಯಾನ್ ಆಲ್ವೇಸ್ ಶಿಫ್ಟ್. ಆ ಗೇರ್ ಇರೋವರೆಗೂ ನನ್ನಲ್ಲಿ ನನಗೆ ಐ ಥಿಂಕ್ ಐ ಆಮ್ ಓಕೆ ವಿತ್ ಇಟ್. ಐ ಡೋಂಟ್ ಮೈಂಡ್ ಬೀಯಿಂಗ್ ವೆರಿ ನೋ ನಾನ್ಸೆನ್ಸ್ ಹಂಬಲ್ ಪರ್ಸನ್. ಓಕೆ, ನೈಸ್. ಆ್ಯಂಡ್ ನಾನು ನನ್ನ ಸ್ನೇಹಿತರ ಜೊತೆ ಎಲ್ಲ ಈಗ ಮಾತಾಡ್ತಾ ಇರ್ತೀನಿ, ಇದೊಂದು ಒಳ್ಳೆ ಸಿನಿಮಾ ಬಂದಿದೆ ನೋಡು ಮಗ, ಇದು ಚೆನ್ನಾಗಿದೆ ನೋಡು ಅಂತೆಲ್ಲ ರೆಫರ್ ಮಾಡ್ತಿರ್ತೀನಿ. ಮುಂಚೆ ನನ್ನನ್ನು ತುಂಬ ಜನ ಕೇಳೋರು, ಅಂದರೆ ನಾನು ಸಿನಿಮಾಗಳನ್ನು ಜಾಸ್ತಿ ನೋಡ್ತಿರ್ತೀನಿ ಅಂತ, ಈ ಸಿನಿಮಾ ಹೆಂಗಿದೆ ನೋಡ್ಬೋದಾ ಅಂತ. ಇವತ್ತಿನ ದಿನ ಕೇಳೋರು ಪ್ರಾಬಬ್ಲಿ 1-2-3 ಜನ ಅಷ್ಟೇ, 20-30 ಜನದಿಂದ. ಅದು ಥಿಯೇಟ್ರಿಗೆ ಬರ್ತಿರೋ ಫುಟ್ಫಾಲಲ್ಲೂ ಹಾಗೆ ಕನ್ವರ್ಟ್ ಆಗಿದೆ. ಅದನ್ನು ನಾನು ಲೈವ್ ಆಗೇ ಅಬ್ಸರ್ವ್ ಮಾಡ್ತಿದ್ದೀನಿ. ಯಾರಂಗೆ ಕೇಳಿದ್ರು ಮಲಯಾಳಂನಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿತ್ತು ನೋಡಿದ್ಯಾ, ನೀವು ಹೇಳಿ ಟೂರಿಸ್ಟ್ ಫ್ಯಾಮಿಲಿ ಸಕ್ಕತ್ತಾಗಿದೆ ನೋಡು, ಕೊರಿಯನ್ ಒಂದು ಸೀರೀಸ್ ಬಂದಿದೆ ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡ ನೋಡು ಅಂತ. ಆ್ಯಂಡ್ ಎಲ್ಲವೂ ಇವು ಕನ್ನಡದಲ್ಲಿ ಡಬ್ಬಾಗಿ ಕೂಡ ಬರ್ತಾ ಇದೆ. ಬಟ್ ಥಿಯೇಟ್ರಿಗೆ ಒಳ್ಳೆ ಸಿನಿಮಾ ಬಂದಾಗ್ಲೂ ನಮ್ಮವ್ರು ಹೋಗೋದಕ್ಕೆ, ಅಥವಾ ನಾನೇ ಯಾರ್ಯಾರು ಹೇಳಿದ್ರು ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ ಹೇಳಿದ್ರು, ಇಟ್ಸ್ ವೆರಿ ಹಾರ್ಡ್ ಟು ಕನ್ವಿನ್ಸ್ ದಮ್ ಇದು ಒಳ್ಳೆ ಸಿನಿಮಾ ಅಂತ ಹೇಳಿ ಕಳಿಸೋದು. ಇದು ಆಸ್ ಎ ಫಿಲಮ್ ಮೇಕರ್ ಎಷ್ಟು ನೋವಾಗ್ತಿದೆ. ಆ್ಯಂಡ್ ನಾವು ಎಲ್ಲಿ ತಪ್ಪಿದ್ದೀವಿ ಅಥವಾ ಏನು ಪ್ರೊಸೆಸ್ ತಪ್ಪಾಗ್ತಿದೆ, ದಟ್ ಕನ್ನಡ ಫಿಲಮ್ಸ್ಗೆ ಜನ ಬರ್ತಿಲ್ಲ ಅನ್ನೋ ಒಂದು ಟ್ಯಾಗ್ ನೀವು ಕೇಳ್ತಿರ್ತಾರಲ್ಲ ಪ್ರತಿ ಸಲ. ನಾನು ಕೇಳ್ತಿರ್ತೀನಿ ಅಥವಾ ನೀವು ಕೇಳ್ತಿರ್ತೀರ, ವೇರ್ ಆರ್ ವಿ ಗೋಯಿಂಗ್ ರಾಂಗ್? ನನಗೆ ಕೋಪ ಬರುತ್ತೆ ಅದನ್ನು ಕೇಳಿದಾಗ. ಸಿಕ್ಕಾಬಿಟ್ಟೆ ನನಗೂ ಕೋಪ ಬರುತ್ತೆ. ಏನಕ್ಕೆ ಕೋಪ ಬರುತ್ತೆ ಅಂತಾನು ಹೇಳ್ತೀನಿ ನೋಡಿ. ಏನು ಗೊತ್ತಾ, ಇದು ಕನ್ನಡ ಫಿಲಮ್ ಇಂಡಸ್ಟ್ರಿದು ಒಂದೇ ಅಲ್ಲ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ನೀವು ನೋಡ್ರೋ ಎಷ್ಟು ಇದು ಯಾವಾಗಿದು ನಾವು ಶೂಟ್ ಮಾಡ್ತಾರೆ, ಜೂನ್. ಎಷ್ಟು ಮಲಯಾಳಂ ಸಿನಿಮಾಗಳು ನಿಮಗೆ ಗೊತ್ತಿರೋ ಮಲಯಾಳ ಸೂಪರ್ ಸಿನಿಮಾಗಳು ಅಂತ ಎಷ್ಟು ಸಿನಿಮಾ ಗೊತ್ತಿದೆ ನಿಮಗೆ? ಈ ವರ್ಷ ರಿಲೀಸ್ ಆಗಿರೋದು ಒಂದು 10 ಅಲ್ವಾ? ನಮ್ಮಲ್ಲಿ ಮಿನಿಮಮ್ ಅಂದ್ರೂ ಇಲ್ಲಿವರೆಗೂ ಒಂದು 3 ಸಿನಿಮಾ ಹೆಸರಂತೂ ಗೊತ್ತಿರುತ್ತೆ. ಓಡ್ತಾ ಇದೆ ಅಂತ 3-4 ಸಿನಿಮಾ ಅಂತ. ಸೊ ದ ರೇಷಿಯೋ ಇಸ್ ಪ್ರಾಬಬ್ಲಿ 50%, ಬಟ್ ಇಟ್ ಇಸ್ ಸ್ಟಿಲ್ ದೇರ್.
ಕರೆಕ್ಟ್. ನಾವು ಹೆಂಗ್ ಪ್ರೊಜೆಕ್ಟ್ ಮಾಡ್ಬಿಟ್ಟಿದೀವಿ ಗೊತ್ತಾ ಇದನ್ನ. ನಾನು ನನಗೆ ಪ್ರಾಬ್ಲಮ್ ಇರೋದೇನು ಅಂದ್ರೆ ಸಿನಿಮಾಗಳು ಓಡ್ತಿಲ್ಲ ಅಂತಲ್ಲ, ನಮ್ಮನ್ನ ನಾವು ಈ ರೀತಿ ಡಿಮೋಟಿವೇಟ್ ಮಾಡ್ಕೋತಿರೋದು ದೊಡ್ಡ ಸಮಸ್ಯೆ. ಬಿಕಾಸ್ ವಿ ಆರ್ ಮ್ಯಾನಿಫೆಸ್ಟಿಂಗ್ ನೆಗೆಟಿವ್ ಥಿಂಗ್ಸ್. ವಿ ಹ್ಯಾವ್ ಡನ್ ಗ್ರೇಟ್ ಫಿಲ್ಮ್ಸ್, ವಿ ಹ್ಯಾವ್ ಡನ್ ಗ್ರೇಟ್ ಬಿಸ್ನೆಸಸ್, ವಿ ಜಸ್ಟ್ ನೀಡ್ ಟು ಸೆಲೆಬ್ರೇಟ್ ಇಟ್. ನಾವು ಎಲ್ಲರನ್ನೂ ಸೆಲೆಬ್ರೇಟ್ ಮಾಡಬೇಕು. ದ ಮೊಮೆಂಟ್ ದೇರ್ ಇಸ್ ಅ KGF, ದ ಮೊಮೆಂಟ್ ದೇರ್ ಇಸ್ ಅ ಕಾಂತಾರ, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ದ ಮೊಮೆಂಟ್ ದೇರ್ ಇಸ್ ಅ ಸ್ಮಾಲ್ ಫಿಲ್ಮ್ ವಿಚ್ ಹಸ್ ಒನ್, ಶಾಕಾಹಾರಿ ವಿಚ್ ಹಸ್ ಒನ್, ವಿ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ಕರೆಕ್ಟ್. ಅದು ದುಡ್ಡು. ಆಮೇಲೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮದು ಒಂಥರ ಬಾವಿ ಚಿಕ್ಕದು. ನಮ್ದು ಎಲ್ಲ ವಿಷಯ ಎಲ್ಲರೂ ಮಾತಾಡ್ತಿರ್ತಾರೆ. ಅದ್ರ ಬಜೆಟ್ ಕಮ್ಮಿ ಅಂತ, ದುಡ್ಡೇ ಮಾಡ್ಲಿಲ್ವಂತೆ. ಕಾಮನ್ ಆಡಿಯನ್ಸ್ಗೆ ಯಾಕೆ ಬೇಕು ಬಾಸ್ ದುಡ್ಡು ಮಾಡಿದ್ಯಾ ದುಡ್ಡು ಮಾಡಿಲ್ವ ಅನ್ನೋ ವಿಷಯ ಯಾಕೆ ಬೇಕು? ಜನ ಫಿಲಮ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಅನ್ನೋದು ಬಿಟ್ಟು ಬಜೆಟ್ ಬಗ್ಗೆ ಯಾಕೆ ಮಾತಾಡ್ತಾರೆ ಕಾಮನ್ ಆಡಿಯನ್ಸು? ನನ್ನ ಪ್ರಾಬ್ಲಮ್ ಅದು. ಕನ್ನಡದಲ್ಲಿ ಅದು ದೊಡ್ಡ ಸಮಸ್ಯೆ ಇದೆ. ನಾವು ವಿ ಆರ್ ವೆರಿ ಅವೈಲಬಲ್ ಟು ಎವ್ರಿ ಒನ್ ವಿತ್ ಆಲ್ ದ ಡೀಟೇಲ್ಸ್. ಹೌದು. ಈಗ ಶಾಕಾಹಾರಿ, ಇದೇ ಶಾಕಾಹಾರಿ ಮಲಯಾಳಮಲ್ಲಿ ಬಂದಿದ್ರೆ ನೀವು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಿದ್ರೆ 100 ಕೋಟಿ ಮಾಡ್ತು ಅಂತ. ಖಂಡಿತ. ನಾನು ರಿವ್ಯೂ ಮಾಡಿದ್ಲು ಅದನ್ನೇ ಹೇಳಿದೆ. ಪ್ರಾಬ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರೇನೋ, ಇಲ್ಲಿಗಿಂತ ಒಳ್ಳೆ ಡಿಸರ್ವಿಂಗ್ ಆಗಿ ಅದಕ್ಕೆ ಬರ್ತಿರೋ ಫುಟ್ಫಾಲ್ಸ್ ಆಗ್ತಿಲ್ಲ ಅಂತ. ಬ್ಲಿಂಕ್ ಅಂತ ಒಂದು ಸಿನಿಮಾ ಬರುತ್ತೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಗೆ ಡೈರೆಕ್ಟರ್ ಯಾರು ಅಂತಾನೆ ಗೊತ್ತಿರಲ್ಲ, ಹೀರೋ ಯಾರು ಅಂತಾನೆ ಗೊತ್ತಿರಲ್ಲ. ಆಗ್ಲೇ ಅದ್ರ ಬಗ್ಗೆ ನೆಗೆಟಿವಿಟಿ ಬಂದ್ಬಿಟ್ರತ್ ನಮ್ಮ ತಲೆಯಲ್ಲಿ. ಅವ್ನು ಹೇಳ್ದಾಗಿರೋ ಅದು ಫಿಲಮೇ ಚೆನ್ನಾಗಿಲ್ವಂತೆ. ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರ್ತಾನೆ. ಅದನ್ನು ನೀವು ಯಾಕೆ ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ? ಹ್ಯಾವ್ ಯು ಸೀನ್ ಇಟ್? ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಲೇಮನ್, ಐ ಆಮ್ ಟಾಕಿಂಗ್ ಅಬೌಟ್ ದಿ ಇಂಡಸ್ಟ್ರಿ ಪೀಪಲ್. ಬಿಕಾಸ್ ನಾವೇ ನಮ್ಮನ್ನ ತುಳ್ಕೋತಾ ಇರೋದು. ಡೈಲಿ ಇಂಟರ್ವ್ಯೂಗಳ ಮುಂದೆ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಯಾವ್ಯಾವ ಇಂಟರ್ವ್ಯೂಗಳು ನೋಡಿ ಕೂತ್ಕೊಂಡು ಕನ್ನಡ ಇಂಡಸ್ಟ್ರಿನ ಬೈತಿರೋದೇ ಜಾಸ್ತಿ. ಅನ್ನ ತಿಂತಿದ್ದೀವಿ ಸರ್. ಈಗ ಇನ್ಫೋಸಿಸ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಇನ್ಫೋಸಿಸ್ನವ್ರನ್ನ ಬೈದ್ರು ಹೊರದಾಚೆಗೆ ಹಾಕ್ತಾರೆ. ನಮ್ಮ ಇಂಡಸ್ಟ್ರಿ ಒಂದೇ ಅನ್ಸತ್ತೆ, ಬೈಸ್ಕೊಂಡ್ರು ಸುಮ್ಮನೆ ಕೂತಿರೋದು ನಾವೆಲ್ಲರೂ. ಕೂತ್ಕೊಂಡು ಡೈಲಿ ಬೈಸ್ಕೊತಿದೀವಿ ನಾವು. ಇಂಡಸ್ಟ್ರಿ ಹಂಗೆ ಡೈರೆಕ್ಟರ್ಗಳಿಲ್ಲ, ರೈಟರ್ಗಳಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಸಿ, ದೇರ್ ಈಸ್ ಅ ಪ್ರಾಬ್ಲಮ್. ವಾಟ್ ಈಸ್ ಅ ಸೊಲ್ಯೂಷನ್? ಏನು ಸೊಲ್ಯೂಷನ್ ಅದಕ್ಕೆ? ಎಸ್, ದೇರ್ ಈಸ್ ಅ ಪ್ರಾಬ್ಲಮ್. ಹಿಂದಿ ಫಿಲ್ಮ್ಸ್ ಯಾವ್ದು ಓಡಿದೆ? ಮೇಜರ್ ಬಡ್ಜೆಟ್ ಫಿಲ್ಮ್ಗಳು ಒಡ್ಸ್ಕೊಂಡು ಹೋಗ್ತಾ ಇದೆ. ಆರ್ ದೇ ಟಾಕಿಂಗ್ ಬ್ಯಾಡ್ ಅಬೌಟ್ ದೇರ್ ಓನ್ ಇಂಡಸ್ಟ್ರಿ? Of course, there are people who will be scolding them also. I am not saying ನೀವು ಹೇಳ್ತಿರೋದೆಲ್ಲ ತಪ್ಪು ಅಂತ, ಬಟ್ ಅದು ಹೆಂಗೆ ಸ್ಪೈರಲ್ ಆಗ್ತಾ ಇದೆ, ಅದು ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಮಾತಾಡೋದೆಲ್ಲ ಬರೀ ನೆಗೆಟಿವ್ ಆಗ್ಬಿಟ್ರೆ ನಿಮ್ಗೆ ಯಾವತ್ತೋ ನಾಳೆ ದಿನ ಬೆಳಿಗ್ಗೆ ನಾನೊಂದು ಹೋಗ್ಬಿಟ್ಟು ಕತೆ ಗುರು ನಾನು ಹೇಳಿದ್ರು ಇದೇ ಮಾತಾಡ್ತಾರೆ ಗುರು ಅನ್ನೋ ಬೈದಲ್ಲಿ ಸಿನಿಮಾ ಮಾಡಕ್ ಶುರು ಮಾಡ್ಬಿಟ್ಟಿದೀನಿ. ಹೌದು. ಈಗ ಸೇಫ್ ಆಗ್ಬಿಟ್ರೆ ಸಾಕಪ್ಪ ಅಂತ. ಈಗ ನಾನು ಖಡಕ್ ಸಿನಿಮಾ ಅವ್ರು ರಿವ್ಯೂ ಮಾಡ್ತಾರೆ ಅಂತ ನಾನು ಈ ತರ ಮಾಡ್ಬೇಕಾಗಿ ಹಂಗ್ ಮಾಡಬಾರ್ದಲ್ವಾ? ನನಗೆ ಹೇಳ್ಬೇಕಾಗಿರೋ ಕತೆ ಹೇಳ್ಬೇಕು ನಾನು. ಐ ವಿಲ್ ಟೆಲ್ ಯು ಒಂದು ಮೇಜರ್ ಸಮಸ್ಯೆ ಏನು ಅಂತ. ದೇರ್ ಆರ್ ಟೂ ಕೈಂಡ್ ಆಫ್ ಫಿಲ್ಮ್ಸ್. ನೀವು ಹೇಳಿದ್ರಿ ಗೊತ್ತಾ, ಟೆಂಪ್ಲೇಟ್ ಸಿನಿಮಾ ಒಂದು, ಇನ್ನೊಂದು ನಾನ್ ಟೆಂಪ್ಲೇಟ್ ಸಿನಿಮಾ. ಈ ನಾನ್ ಟೆಂಪ್ಲೇಟ್ ಸಿನಿಮಾ ಏನಾಗ್ತಾ ಇದೆ ಗೊತ್ತಾ, ಈ ಆನ್ಲೈನ್ ಕ್ಯಾನ್ಸಲ್ ಕಲ್ಚರ್ ಇದೆಯಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರೋ ಸಿನಿಮಾಗಳು ನಾವು. ಅದನ್ನ ಏನು ಅಂತಂದ್ರೆ, ನಾನು ಈ ತರ ನಾನು ಬುದ್ಧಿವಂತ ಅಂತ ತೋರಿಸ್ಕೊಳ್ಳಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ನನ್ನನ್ನ. ಅದೊಂದು ಸೆಟ್ ಆಫ್ ಕಮ್ಯುನಿಟಿ. ದೇ ಸ್ಟಾರ್ಟ್ ಟೆಲ್ಲಿಂಗ್ ಮೀ ದಟ್ ಯು ಆರ್ ನಾಟ್ ಗುಡ್ ಎನಫ್ ಅಂಡ್ ಐ ಕಾಂಟ್ ಟೇಕ್ ಇಟ್ ಸಿಟಿಂಗ್ ಎಟ್ ಹೋಮ್. ಆ ಫಿಲಮ್ ಓಡ್ತಾ ಇಲ್ಲ, ಯಾಕಂದ್ರೆ ಆ ಫಿಲಮ್ ಥಿಯೇಟರ್ಗೆ ಬರ್ತಾ ಇಲ್ಲ ಜನ. ಅದೇ ಥಿಯೇಟರ್ಗೆ ಮಾಡೋ ಸಿನಿಮಾನ ನಾವು, ವೆನ್ ದೇರ್ ಇಸ್ ಅ ಟೆಂಪ್ಲೇಟ್ ಫಾರ್ ದಟ್ ಫಿಲಮ್, ಬಟ್ there is no form. There will be 3 acts to it. There are no 8 sequences to it. There is no character arc. There is no scene description. ನಾನು ಹೇಳೋದು, ನೀವು ಪ್ರಾಬ್ಲಮ್ ಇದೆ ಅಲ್ವಾ, ಈ ಪ್ರಾಬ್ಲಮ್ ಹಿಂಗೆ ಸಾರ್ಟ್ ಔಟ್ ಮಾಡೋಣ ಕೂತ್ಕೊಂಡು. ಎಲ್ರೂ ಬೈಕೊಂಡು ಓಡಾಡ್ತಿದ್ರೆ ಹೆಂಗೆ ಸಾರ್ಟ್ ಔಟ್ ಆಗತ್ತೆ ಹೇಳಿ? ಈ ಮಲಯಾಳಂ ಅಲ್ಲಿ ಆವೇಶಂ ಅಂತ ಒಂದು ಸಿನಿಮಾ ಬರುತ್ತೆ. ನೀವು ಅದ್ರ ಇನಿಷಿಯಲ್ ಕ್ರೆಡಿಟ್ಸ್ ರೋಲ್ ನೋಡಿದ್ರೆ ದೇ ಹ್ಯಾವ್ ಥ್ಯಾಂಕ್ಡ್ ದ ಹೋಲ್ ಇಂಡಸ್ಟ್ರಿ. ಎಲ್ಲರ ಹೆಸರು ಹಾಕ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಪೃಥ್ವಿರಾಜ್ಗೆ ಅನುಪಮಾ ಚೋಪ್ರಾ ಕೇಳ್ತಾರೆ ಹೆಂಗ್ ಸಾಧ್ಯ ಅಂದ್ರೆ, ಅವ್ರಲ್ಲಿ ಸೆನ್ಸ್ ಆಫ್ ಕಮ್ಯುನಿಟಿ ಚೆನ್ನಾಗಿದೆ ನಮ್ದು ಅಂತಾರೆ. ಮಲಯಾಳಂ ಫಿಲಮ್ ಅಲ್ಲಿ ಸೆನ್ಸ್ ಆಫ್ ಕಮ್ಯುನಿಟಿ ಚೆನ್ನಾಗಿದೆ, ಯಾರನ್ನೂ ಬಿಟ್ಕೊಡ್ತಾ ಇಲ್ಲ ಅಲ್ಲಿ. ಈ ಒಂದು ಎಂಪುರನ್ ಅನ್ನೋ ಸಿನಿಮಾ ಫ್ಲಾಪ್ ಆಯ್ತು, ಯಾರಾದ್ರೂ ಮಾತಾಡಿದ್ರು ಅದ್ರ ಬಗ್ಗೆ? ಬಿಗ್ ಬಡ್ಜೆಟ್ ಸಿನಿಮಾ ಫ್ಲಾಪ್ ಆಗಿರೋದು. ಇವಾಗ ಥಗ್ ಲೈಫ್ ಫ್ಲಾಪ್ ಆಯ್ತು, ಯಾಕೆ ಅದನ್ನ ಸೌಂಡ್ ಮಾಡ್ತಾ ಇಲ್ಲ? ಥಗ್ ಲೈಫ್ ಓಡ್ತಾ ಇಲ್ಲ ಸಿನಿಮಾ. ನಮ್ಮಲ್ಲಿ ಅದೇನಾದ್ರೂ ಆಗ್ಬಿಟ್ರೆ ಅದನ್ನ ಅವನು ಕ್ರೈಮ್ ಮಾಡ್ಬಿಟ್ಟಿದ್ದಾನೆ, ಅವನು ಒಳಗಾಕಿ ಇನ್ನು ಸೇರಿಸ್ಲೇಬೇಡಿ, ಗಡಿಪಾರ್ ಮಾಡ್ಬಿಡಿ ಅಂತ ಮಾತಾಡ್ಬಿಟ್ಟಿರ್ತೀವಿ. ಫಿಲಮ್ ಸೋತಿದೆ ಅಷ್ಟೇ. ಮೇ ಬಿ ವಾಸ್ ನಾಟ್ ಗುಡ್ ಎನಫ್.
ಅದನ್ನೇ ಒಂದು ದೊಡ್ಡ ಇದನ್ನ ಮಾಡ್ಬಿಟ್ಟು ಕ್ರೈಮ್ ಮಾಡಿಬಿಟ್ರೆ ಅವ್ನಿಗೇನಾಗೋದು ಗೊತ್ತಾ ನೆಕ್ಸ್ಟು ನಾನು ಇನ್ಕ್ಲೂಡಿಂಗ್ ಮೀ ನಾನು ಈ ಫಿಲಮ್ಗೂ ನನಗೆ ಸರ್ ಬೈಯೋರು ಎಲ್ಲ ನಾನು ಸ್ಟೀವ್ ಜಾಬ್ಸ್ ಹೇಳ್ದಂಗೆ ವಿ ಕಾಂಟ್ ಏನೋ ಇಂಪ್ರೆಸ್ ಎವ್ರಿ ಒನ್. ಇಫ್ ಐ ಹ್ಯಾಡ್ ಟು ಇಂಪ್ರೆಸ್ ಎವ್ರಿ ಒನ್ ಐ ಹ್ಯಾಡ್ ಟು ಸೆಲ್ ಐಸ್ ಕ್ರೀಮ್ಸ್ ಅಂತಾರೆ ಅವರು. ಹೌದು, ಐಸ್ ಕ್ರೀಮ್ನು ಎಲ್ಲರೂ ತಿನ್ನಲ್ಲ ಈಗ, ಆ ಮಟ್ಟದಲ್ಲಿ ಇದೀವಿ. ಸೊ ಐ ಥಿಂಕ್ ನಾವು ನಮ್ಮ ಇಂಡಸ್ಟ್ರಿ ವಿ ಹ್ಯಾವ್ ಟು ಸೆಲೆಬ್ರೇಟ್ ವಿಕ್ಟ್ರೀಸ್, ಸ್ಮಾಲ್ ವಿಕ್ಟ್ರೀಸ್, ನಾಟ್ ಬಿಗ್, ಸ್ಮಾಲ್ ವಿಕ್ಟ್ರೀಸ್. ಆಮೇಲೆ ಇದೇನೋ ಎಲ್ಲರೂ ಸಪೋರ್ಟ್ ಮಾಡಲ್ಲ ಅದು ಇದು ಎಲ್ಲ ಸುಳ್ಳು ಸರ್, ಸುಳ್ಳು. ಎವ್ರಿಬಡಿ ಯಾರಿಗೆ ಗೆಲುವು ಬೇಡ ಹೇಳಿ. ನಾವು ವಿ ಹ್ಯಾವ್ ಟು ಸೆಲೆಬ್ರೇಟ್ ಅದರ್ ಪೀಪಲ್ಸ್ ವಿಕ್ಟ್ರೀಸ್. ದಟ್ ಈಸ್ ವೆನ್ ಐ ಥಿಂಕ್ ಇದು ಗ್ರೇಟ್ಫುಲ್ ಆಗಿರೋವರೆಗೂ ನಮ್ಮನ್ನ ದೇವ್ರು ಚೆನ್ನಾಗಿಟ್ಟಿರ್ತಾನೆ ಅಂತಾರಲ್ಲ, ಅದನ್ನು ಮಾಡಬೇಕಾಗಿದೆ. ಈಗ ನಾವು ಒಳ್ಳೆ ಸಿನಿಮಾಗಳು ನಾವು ಮಾಡ್ತೀವಿ, ಬಂದೇ ಬರುತ್ತೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ವಿಲ್ ಹ್ಯಾವ್ ಟು ಸೆಲೆಬ್ರೇಟ್ ಅವರ್ ಹೀರೋಸ್. ವೆನ್ ಐ ಸೇ ಹೀರೋಸ್, ಇಟ್ ಹ್ಯಾಸ್ ಟು ಬಿ ಪುಟ್ಟಣ್ಣ ಕನಗಾಲ್, ಇಟ್ ಹ್ಯಾಸ್ ಟು ಬಿ ಶಂಕರ್ ನಾಗ್, ಇಟ್ ಹ್ಯಾಸ್ ಟು ಬಿ ಸಿದ್ಲಿಂಗಯ್ಯ ಅವರು, ಇಟ್ ಹ್ಯಾಸ್ ಟು ಬಿ ಆಲ್ ದಿ ಡೈರೆಕ್ಟರ್ಸ್ ಹೂ ಹ್ಯಾವ್ ಗಿವನ್ ಅಸ್ ಸಚ್ ಗ್ರೇಟ್ ಫಿಲಮ್ಸ್. ನಾವು ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದೆಮ್. ಯಾರು ಮಾತಾಡ್ತಿದ್ದಾರೆ ಸರ್ ಇವತ್ತು? ನಾವು ತಲೆ ಕೂಡ ಕ್ರಿಸ್ಟೋಫರ್ ನೋಲನ್ ಬಗ್ಗೆ ಇಟ್ಕೊಂಡು ಮಾತಾಡ್ತೀವಿ. ಅದೇನು ಗೊತ್ತಾ, ಅವ್ರು ಹಿಂಗೆ ಮಾಡಿದ್ರು, ಸ್ಟೀವನ್ ಸ್ಪೀಲ್ಬರ್ಗ್ ಹಿಂಗೆ ಮಾಡಿದ್ರು. ಗುರು, ನಮ್ಮಲ್ಲಿರೋರು ಎಷ್ಟು ಜನ ಇದ್ದಾರೆ? ಭೂತಯ್ಯನ ಮಗ ಅಯ್ಯೋಲ ನೋಡಿದ್ರೆ ಆ ಸೀನ್ ಕೊನೆ ಕ್ಲೈಮ್ಯಾಕ್ಸ್ ಸರ್, ದಟ್ ಈಸ್ ಕನ್ನಡ ಫಿಲಮ್. ನೀವು ಆ್ಯಂಡ್ ನಾವು ಕನ್ನಡ ಸಿನಿಮಾ ಮಾಡಬೇಕು. ರಾಜ್ಕುಮಾರ್ ಹಿರಾನಿ ಒಂದು ತುಂಬ ಒಳ್ಳೆ ಪಾಯಿಂಟ್ ಹೇಳ್ತಾರೆ. ಪ್ರಭಾಸ್ ಇದು ನಮ್ಮ ರಾಜಮೌಳಿ ಅವ್ರು ವರ್ಕ್ ಆಗ್ತಿರೋದು ಏನಕ್ಕೆ ಗೊತ್ತಾ? ಆಸ್ಕರ್ಗೆ ಹೋದ್ರು ಸರ್ ಅವ್ರು ಕ್ರಿಸ್ಟೋಫರ್ ನೋಲನ್ ಥರ ಸಿನಿಮಾ ಮಾಡಿದ್ರ, ಅದ್ರಲ್ಲಿ ಹೊಡೆದ್ರೆ 4 ಜನ ಎದ್ದು ಎಗರು ಬೀಳ್ತಾ ಇದಾರೆ. ಪ್ರಾಪರ್ ತೆಲುಗು ಸಿನಿಮಾ ಅದು, ಕಮರ್ಷಿಯಲ್ ಫಿಲಮ್ ಅಂತ ನೀವೇನು ನಾವು ಮಾತಾಡ್ತಿದ್ದೀವಲ್ಲ ಅದದು. ಹೆಂಗೆ ಆಸ್ಕರ್ಗೆ ಹೋಯ್ತಾ ಫಿಲಮ್ ಹಾಡು? ಹೆಂಗೆ ಗ್ಲೋಬಲ್ ಲೆವೆಲಲ್ಲಿ ಸಿನಿಮಾ ಅದನ್ನು ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಸೆಲೆಬ್ರೇಟ್ ಮಾಡಿದ್ರ ಆ ಫಿಲಮ್ನ? ದಟ್ ಈಸ್ ಅ ಪ್ರಾಪರ್ ರೂಟೆಡ್ ಇಂಡಿಯನ್ ಫಿಲಮ್. ನಾವು ಅದನ್ನು ಮಾಡಬೇಕಾಗಿದೆ ಅಷ್ಟೆ. ನಾವು ರೂಟೆಡ್ ಕನ್ನಡ ಸಿನಿಮಾಗಳನ್ನ ಮಾಡಬೇಕು, ಕರೆಕ್ಟ್, ವಿತ್ ಪ್ರಾಪರ್ ಕನ್ನಡ ಸಿನಿಮಾ ಲ್ಯಾಂಗ್ವೇಜ್ ಆ್ಯಂಡ್ ಭಾಷೆ. ಸಿನಿಮಾ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೋಬೇಕು ನಾವು, ಇನ್ಕ್ಲೂಡಿಂಗ್ ಮೀ. ನಾನು ಬೇರೆಯವ್ರಿಗೆ ಅಂದ್ರೆ ಇದನ್ನು ನನ್ನನ್ನು ಸೇರಿಸೆ. ನಾವು ಇದನ್ನು ನಾನು ಹೇಳಬೇಕಾದ್ರೆ ನಾನೇನೋ 100% ಸೂಪರ್ ನನ್ನ ಮಗ ಲೆಕ್ಚರರ್ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ. ನನಗೆ ಕಾಣಿಸ್ತಿರೋದು ಇದು, ನಾನು ಕಲ್ತ್ಕೋಬೇಕಲ್ವಾ, ಎಂಥ ದಡ್ಡರಾಗ್ತಾ ಇದೀವಿ ನಾವು ಅನ್ನಿಸ್ತಾ ಇದೆ. ದಿಸ್ ಈಸ್ ಎ ಸೊಲ್ಯೂಷನ್ ವಿಚ್ ಐ ಕ್ಯಾನ್ ಫೈಂಡ್. ಸೊಲ್ಯೂಷನ್ ಇಸ್ ನಾಟ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಸ್, ಇಂಟರ್ವ್ಯೂಗಳು ಕೊಟ್ಕೊಂಡು ಒಬ್ರನ್ನೊಬ್ಬರನ್ನ ಬೈಕೊಂಡು. ಆಮೇಲೆ ನಾವು ಬರ್ತಿರೋ ಇಂಟರ್ವ್ಯೂವರ್ಸು ಏನು ಅಂತಂದ್ರೆ ದೇ ಜಸ್ಟ್ ನೀಡ್ ಕ್ಲಿಕ್ ಬೇಟ್ಸ್. ನೀವು ಹೇಳಿದ್ರಿ ಗೊತ್ತಾ ಜನ ಬರ್ತಿಲ್ಲ ಅಂತ, ನಾವು ಆಫ್ ಸ್ಕ್ರೀನ್ ಅವ್ರನ್ನ ತುಂಬ ಎಂಟರ್ಟೈನ್ ಮಾಡ್ತಾ ಇದೀವಿ ಆನ್ ಸ್ಕ್ರೀನ್ಗಿಂತ. ಒನ್ ಆಫ್ ದ ರೀಸನ್ ಯೂಟ್ಯೂಬಲ್ಲಿ ಕಾಂಟ್ರವರ್ಸೀಸ್ ಜಾಸ್ತಿ ಕ್ರಿಯೇಟ್ ಅಲ್ಲೇ ಅವ್ರು ಎಂಟರ್ಟೈನ್ ಆಗ್ಬಿಟ್ಟಿದ್ದಾರೆ ನನ್ನ ಬಗ್ಗೆ. ಮೊನ್ನೆ ಇವ್ರದ್ದೊಂದು ಪ್ರೆಸ್ ಮೀಟ್ ನಡೀತಂತೆ, ಅವ್ರು ಯಾರೋ ಬಂದು ಕೆಟ್ಟದಾಗ ಕ್ವೆಶನ್ ಕೇಳಿದ್ರೆ ಅನ್ನೋದೇ ನ್ಯೂಸ್ ಆಗ್ಬಿಟ್ರೆ, ಸಿನಿಮಾ ಅಲ್ಲಿ ಬಂದು ವಿಲನ್ ಹಿಂಗ್ ಮಾಡದ್ನಂತೆ ಅನ್ನೋದು ಮಾತಾಡೋರು ಯಾರು? ಇದೆಲ್ಲ ಮುಂಚೆ ಇರಲಿಲ್ಲ, ಇವಾಗ ಜಾಸ್ತಿ ಇದೆ, ಅದಕ್ಕೆ ಬರ್ತಾ ಇಲ್ಲ ಜನ. ಇಲ್ಲ, ಅಫ್ಕೋರ್ಸ್ ಸಿನಿಮಾನು ಚೆನ್ನಾಗಿ ಮಾಡ್ತಾ ಇಲ್ಲ ಬಿಡಿ. ನಾವು ಕೆಲವು ಸಿನಿಮಾ ಗುಡ್ ಫಿಲ್ಮ್ಸ್ ಪ್ರಾಬ್ಲಮ್. ನಾನು ರಿವ್ಯೂಗೆನೆ ಸುಮಾರು ಸಿನಿಮಾ ನೋಡ್ತಿರ್ತೀನಲ್ಲ, ಪ್ರಾಬ್ಲಿ ಇನ್ ಮೈ 3 years ಆಗ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನಗೆ ದಿನಕ್ಕೆ 2 ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಖುಷಿನೇ ಆಗ್ತಿತ್ತು. ಅಯ್ಯೋ, ಆ ಸಿನಿಮಾ ಹೆಂಗಿದೆ ಅಂತ ಈ ಸಿನಿಮಾ ನೋಡ್ಬೇಕಾದ್ರೆ ಅದನ್ನ ನೋಡ್ಬೇಕಲ್ಲ, ಅದು ಹೆಂಗಿದೆ ಅನ್ನೋ ಆಸೆ. ಅಂದ್ರೆ ಒಂದು ಪ್ಲೇಟ್ ಏನೋ ದೋಸೆ ತಿನ್ಬೇಕಾದ್ರೆ ಇನ್ನೊಂದು ಪ್ಲೇಟ್ ತಗೊಳ್ಳಲ್ಲ ಅನ್ನೋ ಆಸೆ ಬರ್ತಲ್ಲ. ಅದು ಇವತ್ತಿನ ದಿನ ಅಯ್ಯೋ ಇದಕ್ಕೆ ಹೋಗ್ಬೇಕಾ, ನಾನು ಹೆಂಗ್ ನೋಡ್ಲಿ ನನ್ನ 3 hours ಅಂತ ಅನಿಸ್ತದೆ. ಪ್ರಾಬ್ಲಿ ಆ ಟ್ರಸ್ಟು ನನ್ನಲ್ಲಿರೋ ಫಿಲ್ಮ್ ಮೇಕರ್ ನನ್ನಲ್ಲಿರೋ ಒಬ್ಬ ಆಡಿಯನ್ಗೆನೇ ಕಮ್ಮಿ ಆಗ್ತಿದೆ ಅಂತಂದ್ರೆ, ನಾನು ನಾರ್ಮಲ್ ಆಡಿಯನ್ಗೆ ನಾನು ಹೆಂಗೆ ಹೇಳಲಿ? ಈಗ ನನ್ನ ಫ್ರೆಂಡ್ಸ್ಗೆ ನಾನು ಒಳ್ಳೆ ಸಿನಿಮಾ ಹೋಗಿ ನೋಡು ಅಂತಂದ್ರೆ ಅವನು ತುಂಬ ಸಲ ಬಂದು ತುಂಬ ಸಲ ದುಡ್ಡು ಕೊಟ್ಟು ಅವನಿಗೆ ಟ್ರಸ್ಟ್ ಬ್ರೇಕ್ ಆಗಿ ಬೇಜಾರಾಗಿ ಹೋಗ್ಬಿಟ್ಟಿದ್ದಾನೆ. ಅವನು ಟ್ರಸ್ಟ್ ಫ್ಯಾಕ್ಟರೇ, ದುಡ್ಡು ಮ್ಯಾಟ್ರ್ ಅಲ್ಲ ಅವನಿಗೆ. ಒಂದು ನಾನು ಯೋಚನೆ ಮಾಡ್ದಂಗೆ ಏನು ಗೊತ್ತಾ, ಈಗ ನಿಮ್ಮ ತಂದೆ ತಾಯಿ ಅವ್ರಿಗೆ ನೀವು ಕಡೆ ಸಿನಿಮಾ ಯಾವ್ದು ನೋಡಿದ್ರೆ ಅದರಲ್ಲಿರೋ ಆ ಜನರೇಷನ್ ಅಲ್ಲಿ ಎಷ್ಟೋ ಜನ ಅಣ್ಣವ್ರ ಫಿಲಮ್ ಲಾಸ್ಟ್, ಶಬ್ದಭೇದಿ ಅಣ್ಣವ್ರ ಫಿಲಮ್ ಲಾಸ್ಟ್ ನೋಡಿದ್ದು. ಅದು ಬಿಟ್ರೆ ಅಪ್ಪು ಸರ್ ಫಿಲಮ್ ನೋಡ್ತಿದ್ವಿ ಅಂತಾರೆ. ಈ ಥರದ್ದೊಂದಿಷ್ಟು ಹೇಳ್ತಾರೆ. ಅವ್ರು ಯಾಕೆ ಈಗಿನ ಸಿನಿಮಾ ನೋಡ್ತಾ ಇಲ್ಲ? ಆಕ್ಚುಲ್ ನಮ್ಮ ಆಡಿಯನ್ಸ್ ಯಾರು ಗೊತ್ತಾ ಸರ್? ಮನೇಲಿ ಕೂತಿರೋ ಹೆಣ್ಮಕ್ಳು, ಆ ಫ್ಯಾಮಿಲಿ ಇದಾರೆ ಗೊತ್ತಾ? ನಮ್ಮ ಕನ್ನಡ ಸಿನಿಮಾನ ಇವತ್ತಲ್ಲ ತಲಾಂತರದಿಂದ ಗೆಲ್ಲಿಸ್ತಾ ಇರೋದು ಅವರೇನೆ. ಎ ಫಿಲಮ್ ವಿಚ್ ಹ್ಯಾಸ್ ಗಾಟ್ ಆಡಿಯನ್ಸ್, ಇದು ಫ್ಯಾಮಿಲಿ ಫುಟ್ಫಾಲ್ ಅಂತೀವಲ್ಲ, ಹೆಣ್ಮಕ್ಳು ಥಿಯೇಟ್ರಿಗೆ ಬಂದರೆ ಆ ಸಿನಿಮಾ ಗೆಲ್ತು ಅಂತ ಅರ್ಥ. ಯಾಕೆ ಅಂತ ಹೇಳ್ತೀನಿ, ಹೆಣ್ಮಕ್ಳು ಬಂದರೆ ಹೆಣ್ಮಕ್ಳು ಒಬ್ಬರೇ ಬರಲ್ಲ, ಮಕ್ಕಳನ್ನು ಕರ್ಕೊಂಬರ್ತಾರೆ. ಕರೆಕ್ಟ್. ಜೊತೆಗೆ 60% ಆಫ್ ದಿ ಟೈಮ್ ಅಂತಾನೆ ಇಟ್ಕೊಳ್ಳೋಣ, ಗಂಡನೂ ಬರ್ತಾರೆ. ಫುಲ್ ಫ್ಯಾಮಿಲಿ ಹೋಗ್ತಿರ್ಬೇಕಾದ್ರೆ ಬರೀ ಫ್ಯಾಮಿಲಿ ಬರಲ್ಲ, ಇನ್ನೊಂದು ಫ್ಯಾಮಿಲಿ ಜಾಯ್ನ್ ಆಗ್ತಾರೆ.
ಸೊ ವಿ ಆರ್ ಅ ಫಿಲಮ್ ಇಂಡಸ್ಟ್ರಿ ಹೂ ಆರ್ ಕೇಟರಿಂಗ್ ಫ್ಯಾಮಿಲಿ ಆಡಿಯನ್ಸ್. ಈ BC ಸೆಂಟರ್ನು ಫ್ಯಾಮಿಲಿ ಆಡಿಯನ್ಸೇ ಬರೋದು. ಅವ್ರ ಫ್ಯಾಮಿಲಿ ಸಮೇತಾನೆ ಬಂದು ನೋಡ್ತಾ ಇರೋದು. ಇಫ್ ವಿ ಇಗ್ನೋರ್ ದ್ಯಾಟ್, ಆ್ಯಂಡ್ ಅದೇ ಆಗಿರೋದು ಇವತ್ತು, ವಿ ಹ್ಯಾವ್ ಇಗ್ನೋರ್ಡ್ ದೆಮ್. ಇವತ್ತು ಅವ್ರ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದಾರೆ, ಮೊಬೈಲಲ್ಲಿ ಕಂಟೆಂಟ್ ದೇ ಆರ್ ವಾಚಿಂಗ್ ಆನ್ OTT, ಎವ್ರಿಥಿಂಗ್ ಆನ್ OTT, ಯೂಟ್ಯೂಬ್, ಎವ್ರಿವೇರ್. ವಿ ಹ್ಯಾವ್, ಬಿಕಾಸ್ ದೇ ಹ್ಯಾವ್ ಲಾಸ್ಟ್ ಟ್ರಸ್ಟ್. ದೇ ಥಿಂಕ್ ಇವಾಗ ಹೌ ಡಿಡ್ ಕಾಂತಾರ ಬಿಕಮ್ ಸಚ್ ಅ ಬಿಗ್ ಹಿಟ್? ಹೂ ವಾಸ್ ದಿ ವಿಚ್ ಕ್ಲಾಸ್ ಪೀಪಲ್ ಡಿಡ್ ಇಟ್? ಅಷ್ಟು ಕೋಟಿನ ಬರೀ ಕ್ಲಾಸ್ ಆಡಿಯನ್ಸ್ ಕೊಡ್ತಾರ? ಖಂಡಿತ ಇಲ್ಲ. ನಾವು ಆ ವರ್ಗ ಮಾಡಿರೋದೇ ತಪ್ಪು, ABC ಮಾಡ್ತೀವಿ ಅಂತ. ಭೀಮಾ ಅಂತ ಒಂದು ಸಿನಿಮಾ ಬಂತು, ನಾನು ಅದಕ್ಕೆ ಸಖತ್ ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟಿದ್ದೆ ಟ್ವಿಟರ್ಗೆ ಬಂದ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಟ್ವಿಟರಲ್ಲಿ ಆಕ್ಟಿವ್ ಆಗೇ ಇರಲಿಲ್ಲ, ಬಂದು ಅದ್ರ ಬಗ್ಗೆ ಮಾತಾಡಿದೆ. ನಾನು ಏನಕ್ಕೆ ಮಾತಾಡಿದೆ ಅಂದ್ರೆ, ಇದೇ ಭೀಮಾ ಅಂತ ಸಿನಿಮಾ ತಮಿಳಲ್ಲಿ ಬಂದ್ರೆ ನೀವು ರಸ್ಟಿಕ್, ಏನ್ ಭಾಷೆ ಮಾತಾಡಿದನ್ ಗುರು, ಸಖತ್ ರಾ ಆಗಿದೆ ತಮಿಳದು, ಹೋಗಿ ನೋಡ್ಬೇಕು ಅಂತ ಮಾತಾಡ್ತೀರಾ. ಇದೇ ಕನ್ನಡದಲ್ಲಿ ಮಾಡಿದ್ರೆ ಅಸಹ್ಯ ಪಟ್ಕೋತಾ ಇದೀರಲ್ಲ ನೀವು. ಅದು ಕ್ಲಾಸಿಸ್ಟ್, ಅದು ದೇ ಆರ್ ಆಲ್ ಕ್ಲಾಸಿಸ್ಟ್. ನೀವೇನಕ್ಕೆ ಅದನ್ನ ಸೆಲೆಬ್ರೇಟ್ ಮಾಡ್ತಿಲ್ಲ? ಪ್ರಾಬ್ಲಮ್ ಅಲ್ವಾ ಅದು? ಹೌದು. ನೀವೇ ಅದೆಲ್ಲ ಚಪರಾಸಿಗಳು ನೋಡೋದು, ಅದೆಲ್ಲ ಇದು ಮಾಡೋದು, ಅದು ಹೆಂಗೆ ಹೇಳ್ಬಿಟ್ರಿ ನೀವು? ಈ ಭೀಮಾ ದುಡ್ಡು ಮಾಡ್ಲಿಲ್ವಾ? ಬರೀ ಅವ್ರುಗಳೇ ಬಂದಿದ್ರೆ ದುಡ್ಡು ಮಾಡ್ಬಿಡ್ತಿತ್ತ ಇದು? ಕರೆಕ್ಟ್. ನಮ್ಮ ಪ್ರಾಬ್ಲಮ್ ಇದು ಸರ್. ನಾವೇ ವಿ ಹ್ಯಾವ್ ಕ್ಯಾಟಗರೈಸ್ಡ್ ಎವ್ರಿಥಿಂಗ್. ನಾವು ವಿ ಹ್ಯಾವ್ ಟು ಡಿಲಿವರ್ ಟು ಆಡಿಯನ್ಸ್ ಹೂ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಬಿಲ್ಡ್ ಟ್ರಸ್ಟ್. ಅವ್ರನ್ನ ನಾವು ಕರ್ಕೊಂಬರ್ಬೇಕು. ಇವಾಗ ಅಷ್ಟೇ ನಮ್ಮ ಕೆಲಸ. ನಾವು ಕೂತ್ಕೊಂಡು ಇಲ್ಲಿ ವಾದ ಮಾಡಿಕೊಂಡು ಅದು ಮಾಡಬೇಕು. ಈಗ ನಿಮ್ಮ ಫ್ರೆಂಡ್ಸ್ದೇ ನೀವು ಹೇಳ್ತಾ ಇದ್ದೀರಲ್ಲ, ದಿ ಅದರ್ ಪ್ರಾಬ್ಲಮ್ ನಾನು ಹೇಳ್ತೀನಿ ನೋಡಿ. ಇವತ್ತು ಮುಂಗಾರು ಮಳೆ ಈ ಟೈಮಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಥೇಚ್ಛವಾಗಿ ಹೋಗೋರು. ಈಗ ಒಂದು ಕಾಲೇಜ್ ಬ್ಯಾಗು ಕಾಣಲ್ಲ. ಕಾಲೇಜ್ ಹುಡುಗರಿಗೆ ಇವತ್ತು ಆಪ್ಷನ್ಸ್ ಇದೆ ಸರ್. JP ನಗರದ ರೋಡಲ್ಲಿ ಓಡಾಡಿದ್ರೆ 15 ಪಬ್ ಇದೆ. ಸಾರಕ್ಕಿ ಸಿಗ್ನಲ್ ಇಂದ ವೆಗಾ ಸಿಟಿ ಮಾಲ್ ವರೆಗೂ ಮೋರ್ ದನ್ 15 ಪಬ್ಸ್ ಇದೆ ಅಲ್ಲಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದ್ರೆ ಅಲ್ಲಿ 8,000 ಬಿಲ್ ಆಗತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಎಣ್ಣೆ ಸಿಗತ್ತೆ, 3 ಅವರ್ ಕೂತ್ಕೊಂಡು ಹರಟೆ ಹೊಡಿತಾರೆ ಫ್ರೆಂಡ್ಸ್ ಜೊತೆ, ಮ್ಯೂಸಿಕ್ ಇರತ್ತೆ. ಆ ವೈಬಲ್ ಆಚೆ ಮನೆಗೆ ಹೋಗ್ತಾರೆ ಅವರು. ಪರ್ ಹೆಡ್ ಎಷ್ಟಾಗ್ಬೋದು? 800 ರೂಪಾಯಿ, 1000 ರೂಪಾಯಿ. ಥಿಯೇಟರ್ಗೆ ಹೋದ್ರೆ ಎಷ್ಟಾಗ್ತಾ ಇದೆ ಇವತ್ತು? 500 ರೂಪಾಯಿ ಬೇಕು ಪಾರ್ಕಿಂಗ್ ಇಂದ, ಏನಾದ್ರು ತಗೊಂಡ್ರೆ ಸ್ನಾಕ್ಸ್. ಟೈಮ್ ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ? And if I can't entertain them in that time, they'll definitely lose trust. Yes. They have options. Cinema is not their priority. There are other priorities to them. ನಾನು ಅವ್ರನ್ನ ಕರ್ಕೊಂಬರ್ಬೇಕು ಇವಾಗ, ಅದೇ ನನಗಿರೋ ಚಾಲೆಂಜು. ಹೌದು. ಹೋಪ್ಫುಲಿ ಇದು ಎಕ್ಕಾಯಿಂದ ಆಗಲಿ. I am really hoping, and trust me, ಈ ಫಿಲಮ್ಗೆ ನಾನು ಪುಟ್ ಮೈ ಫುಟ್ ಫಾರ್ವರ್ಡ್ ಟು ಮೇಕ್ ಶ್ಯೂರ್ ದಟ್ ವಿ ರೀಚ್ ಎವ್ರಿವೇರ್. ನಾನು ಹ್ಯಾವ್ ಬೀನ್ ಟಾಕಿಂಗ್ ಅಬೌಟ್ ಇಟ್. ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ, ದಯವಿಟ್ಟು ರೀಚ್ ಮಾಡೋಣ, ಹೆಂಗಾದ್ರೂ ಮಾಡಿ ಆಡಿಯನ್ಸನ್ನು ಕರ್ಕೊಂಬರೋಣ. ನಮ್ಗೆ ಯಾರ್ಯಾರು ಬೇಕೋ ಎಲ್ಲರೂ ಬಂದು ಬೈಲಿ, ಪರವಾಗಿಲ್ಲ, ಬಟ್ ಥಿಯೇಟ್ರಿಗೆ ಬರಲಿ. ಥಿಯೇಟ್ರಿಗೆ ಬರಲಿ. ಈ ಮಾತು ಕೇಳಕ್ಕೆ ನನಗೆ ಆಗ್ತಾ ಇಲ್ಲ, ನಾವು ಸರಿ ಇಲ್ಲ ಅನ್ನೋದು. ಅದು ಕೇಳೋಕ್ಕೆ ಆಗ್ತಿಲ್ಲ ನನಗೆ. ಇಟ್ ಈಸ್ ವೆರಿ ಸ್ಯಾಡನಿಂಗ್. ನನಗೆ ತುಂಬ ಬೇಸರ ಹುಟ್ಟಿಸ್ತಾ ಇರೋವಂಥ, ನಮ್ಮಲ್ಲೇ ನಾವು ಮಾತಾಡ್ಕೋತಿರೋ ವಿಷಯ ಇದು. ಇಂಡಸ್ಟ್ರಿ ಹಂಗಾಗಿದೆ, ಇಂಡಸ್ಟ್ರಿ ಹಿಂಗಿದೆ. ನಾವಲ್ಲ ಸರ್, ಯಾರ್ಯಾರೋ ಪೊಲಿಟಿಷಿಯನ್ಸ್ ಮಾತಾಡ್ತಾ ಇದ್ದಾರೆ. ಹೌದು. TV ನ್ಯೂಸ್ ಆ್ಯಂಕರ್ಸ್ ಮಾತಾಡ್ತಾ ಇದ್ದಾರೆ, ಹೂ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಅಸ್. ನಾವು ಪಡ್ತಾ ಇರೋ ಕಷ್ಟದ ಬಗ್ಗೆ ಅವ್ರಿಗೆ ನಯಾ ಪೈಸಾ ಅಂದಾಜಿರಲ್ಲ. ಅವರೆಲ್ಲ ಬೈತಾ ಇದ್ದಾರೆ ನಮ್ಮನ್ನ ಅಂತಂದ್ರೆ ಯಾರಿಗೆ ಬೇಜಾರಾಗಲ್ಲ? ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ರೆ ನಿಮ್ಮ ಬಗ್ಗೆನೂ ನನಗೆ ಗೊತ್ತಿಲ್ಲದಂಗೆ ಬೇಜಾರಾಗಲ್ವಾ ನಮಗೆ? ಆ ಹೊಟ್ಟೆವ್ರು ಇದೆ ನಮಗೆ. ಆ್ಯಂಡ್ ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ದಿಸ್ ಔಟ್. ನಾವೆಲ್ಲರೂ ಸಿನಿಮಾ ಮಾಡೋರು, ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಡೂಯಿಂಗ್ ದಿಸ್. ನಾನು ದುಡ್ಡು ಮಾಡೋದಕ್ಕೆ ನಿಜವಾಗ್ಲೂ ಮಾಡಬಾರ್ದು. ಈಗ ನನ್ನ ಫ್ಯಾಮಿಲಿನ ನಾನು ಹೆಂಗೆ ಉಳಿಸ್ಕೋಬೇಕು ಇವಾಗ ಅನ್ನೋದು ನನಗಿರೋದು. ಉಳಿಸ್ಕೊಳ್ಳೋದಲ್ಲ, ಬೆಳೆಸೋದು. ನಮ್ಮ ಫ್ಯಾಮಿಲಿನ ಹೆಂಗೆ ಕಾಪಾಡ್ಕೋಬೇಕು ಇವಾಗ ಅನ್ನೋದು ಅಷ್ಟೇ ನನಗಿರೋದು. ಫೈನಲಿ ನಾನು ಮೀಟ್ ಮಾಡೋ ಪ್ರತಿ ಫಿಲ್ಮ್ ಮೇಕರ್ ಅಥವಾ ಆ್ಯಕ್ಟರ್ಸ್ಗಳಿಗೆ ನಿಮ್ಮ ಜೀವನದ ಕಡಕ್ ಮೂಮೆಂಟ್ ಏನು ಅಂತ ಕೇಳ್ತೀನಿ. ಏನಕ್ಕೆ ಕೇಳ್ತೀನಿ ಅಂದರೆ, ಪ್ರಾಬ್ಲಿ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಮುಂದೆ ಬರೋರು ಅವರು ತುಂಬ ಹರ್ಡಲ್ಸ್ಗಳನ್ನು ಫೇಸ್ ಮಾಡ್ತಿರ್ತಾರೆ. ಇಲ್ಲ ಆಗಲ್ಲ ಅನಿಸುತ್ತೆ ನನ್ನ ಸಿನಿಮಾ ಮಾಡೋದು, ಅಥವಾ ಆದ್ರೂ ಇಲ್ಲಿ ಕಷ್ಟ ಅಂತ ಅನಿಸುತ್ತೆ, ಇಲ್ಲಿ ಜನಗಳೇ ಬರ್ತಿಲ್ಲ, ಈ ಥರದ್ದೆಲ್ಲ ತುಂಬ ಯೋಚನೆಗಳಿರುತ್ತೆ. ಸೊ ವಾಟ್ ಈಸ್ ಕಡಕ್ ಮೂಮೆಂಟ್ ರೋಹಿತ್ ಪದಕಿ ಅವ್ರದ್ದು? ಅದು ಇನ್ನೊಂದಷ್ಟು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗಳಿಗೆ ಇನ್ಸ್ಪೈರ್ ಮಾಡಲಿ ಅನ್ನೋ ಕೇಳ್ತಾರೆ. ನಾನು ಯಾರನ್ನೂ ಇನ್ಸ್ಪೈರ್ ಮಾಡೋಕ್ಕಾಗಲ್ಲ ಸರ್, ಅದೆಲ್ಲ ಸುಳ್ಳು. ನಾನೇನೋ ದೊಡ್ಡ ಪುಡಾಂಗಲ್ಲ, ಮಾಡಿರೋದ್ರಿಂದ 2 ಪಿಕ್ಚರ್ ಮಾಡಿದ್ದೀವಿ. ಬಟ್ ವೆನ್ ಯು ಸೆಡ್ ಹರ್ಡಲ್ಸ್, ಐ ವಾಂಟ್ ಟು ಟೆಲ್ ಯು, ಎವ್ರಿಬಡಿ ಹ್ಯಾಸ್ ಹರ್ಡಲ್ಸ್. ನೀವು IT ಇದ್ರಿ ಅಂದರೆ ನಿಮ್ಗೆ ಅವಾಗ ಹರ್ಡಲ್ಸ್ ಇರಲಿಲ್ಲ. ನಮಗೂ ಅದೇ ಥರ ಇರುತ್ತೆ.
ಸೊ ಎವ್ರಿ ಮೊಮೆಂಟ್ ವಿ ಗೋ ಟು ಶೂಟ್, ಎವ್ರಿ ಮೊಮೆಂಟ್ ವಿ ವಾಂಟ್ ಟು ರಿಲೀಸ್ ಅ ಫಿಲಮ್, ಇಟ್ ಇಸ್ ಆಲ್ವೇಸ್ ಖಡಕ್ ಮೊಮೆಂಟ್ಸ್. ನಮ್ಗೆ ಯಾವಾಗಲೂ ಅದರಲ್ಲಿ ಆ ಯುದ್ಧದಲ್ಲೇ ಇರ್ತೀವಿ ನಾವು. ಇನ್ಫ್ಯಾಕ್ಟ್ ನಾನು ಬರೆಯೋವಾಗ ನಾನು ಪೇಪರ್ ಇಟ್ಟರೆ ಬರಿತೀನಿ ಅಂತಲ್ಲ, ನಾನು ಸುಮ್ಮನೆ ಮನೇಲಿ ಕೂತಿದ್ರು, ನಮ್ಮ ಮನೇಲಿ ನನ್ನ ಹೆಂಡತಿ ಇವ್ರಗಳ ಹತ್ರ ಮಾತಾಡದೆ ಕೂತಿದ್ದಾಗೂ ಇವನು ಏನು ಹಿಂಗೆ ಕೂತಿದ್ದಾನೆ ಅಂದರೆ ಅದು ನನಗೆ ತಲೆ ಓಡ್ತಾ ಇರಬೇಕಲ್ಲ, ಏನೋ ಯೋಚನೆ ಮಾಡ್ತಿರ್ತೀವಲ್ಲ. ಸೊ ಎವ್ರಿಥಿಂಗ್ ವಿ ಆರ್ ಆಲ್ವೇಸ್ ಇನ್ ವಾರ್. ಸೊ ಯಾವಾಗಲೂ ಖಡಕ್ಕಾಗೇ ಇರ್ಬೇಕು ನಾವು. ನಮ್ಮ ಪ್ರತಿ ಕ್ಷಣನೂ ಹಂಗೆ ಇರುತ್ತೆ. ಎಸ್, ಫೈನಲಿ ಇದೇ ಜುಲೈ 18ಕ್ಕೆ ಎಕ್ಕಾ ಸಿನಿಮಾ, ಬಹುನಿರೀಕ್ಷಿತ ಎಕ್ಕಾ ಸಿನಿಮಾ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ ಏನೇನು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ನಾನು ಇಂಥ ಪಿಕ್ಚರ್ ಮಾಡಿದ್ದೀನಿ, ಅಂಥ ಪಿಕ್ಚರ್ ಮಾಡಿದ್ದೀನಿ, ಥಿಯೇಟ್ರಿಗೆ ಬನ್ನಿ ನೋಡಿ, ದಯವಿಟ್ಟು ಬನ್ನಿ ಅಂತ ನಾನು ಖಂಡಿತ ಕೇಳ್ಕೊಳ್ಳಲ್ಲ. ನನ್ನ ಪ್ರೆಸೆಂಟೇಷನ್ ಆಫ್ ದ ಫಿಲಮ್ ಇದೆಯಲ್ಲ, ಅದನ್ನು ನಾನು ಮಾಡಬಲ್ಲೆ ಅಷ್ಟೇ. ಜುಲೈ 18ಕ್ಕೆ ನನ್ನ ಸಿನಿಮಾ ರಿಲೀಸ್ ಇದೆ. ಜೆನ್ಯನ್ ಆಗಿ ಇನ್ನೋಸೆಂಟಾಗಿ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನನಗೆ ಚೆನ್ನಾಗಿತ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಇನ್ನೋಸೆನ್ಸ್ಗೆ, ನಿಮ್ಮ ಎಮೋಷನ್ಗೆ ತಾಕತ್ತೆ. ಆವಾಗ ನೀವು ಬಂದೇ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿವರೆಗೂ ನಾನು ಬಿಟ್ಟಿರೋ ಕಂಟೆಂಟ್ಗಳು ಎಲ್ಲವೂ ನಿಮ್ಗೆ ರೀಚ್ ಆಗಿದೆ. ಸೊ ಅದರಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು, ನಮಗೆ ಒಂದೊಂದು ಜೆನ್ಯೂನಿಟಿ ಇತ್ತು. ಅದೇ ಜೆನ್ಯೂನಿಟಿ ಸಿನಿಮಾಗೂ ಹಾಕಿದ್ದೀವಿ ನಾವು, ಅದು ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್, ವೆರಿ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಆ್ಯಂಡ್ ಇದೇ ಥರ 9 ತಿಂಗಳಿಗೆ ಬೇಗ ಸಿನಿಮಾ ಮಾಡ್ತೀರಿ, ಸೊ ದಟ್ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅಂದಾಗುತ್ತೆ. ಆ್ಯಂಡ್ ಈ ಸಿನಿಮಾ ಯಶಸ್ವಿ ಆಗಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ನಿಮ್ಮಿಂದ ನಮ್ಗೆ ಕೊಡುಗೆ ಆಗಿ ಬರಲಿ. ಥ್ಯಾಂಕ್ ಯು.